ಕೂಡ ಇದ್ದಾರೆ ಜೊತೆಗೆ. ಸೊ ಇಲ್ಲಿ ಈ ನಮ್ಮ ಒಂದು HMCL ನ ಫಸ್ಟ್ ವೆಬಿನಾರ್ ಆಗಿದೆ. ಸೊ ಈ ವೆಬಿನಾರಿಗೆ ಬೇರೆ ಬೇರೆ ಡಿಸ್ಟಿಕ್ ಇಂದ ಅಂದ್ರೆ KMSP ಭಾಗವಾಗಿರುವಂತಹ ಹಾವೇರಿ ಡಿಸ್ಟಿಕ್ ಆಗೋದು, ಯಾದಗಿರಿ, ದಾವಣಗೆರೆ, ತುಮಕೂರು ಮತ್ತೆ ಚಿತ್ರದುರ್ಗ ಡಿಸ್ಟಿಕ್ ಇಂದನೂ ಕೂಡ HMs ಗಳು ಜಾಯ್ನ್ ಆಗಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಅದ್ರ ಜೊತೆಗೆ ನಮ್ಗೆ ಇವತ್ತು ಈ ಒಂದು ವೆಬಿನಾರ್ ಅನ್ನ ನಡೆಸ್ಕೊಡೋದಕ್ಕೆ ILP ಸಂಸ್ಥೆಯಿಂದ ಪ್ರಮೋದ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಪ್ರಮೋದ್ ಸರ್ ಕೂಡ ನಾನು ಸ್ವಾಗತ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಓಕೆ, ಸೊ ಬೇರೆ ಬೇರೆ ಡಿಸ್ಟಿಕ್ ಇಂದ ಬಂದಿರುವಂತಹ ಎಲ್ಲ HMs ಗಳಿಗೂ ಸ್ವಾಗತ. ಸೊ ನಿಮ್ಗೆಲ್ಲರಿಗೂ ಕೂಡ KMSP ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆಲ್ಲರೂ ಆಲ್ರೆಡಿ ಗೊತ್ತಿದೆ. ಸೊ KMSP ಒಂದು ಪ್ರಾಜೆಕ್ಟ್ ಅಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ವರ್ಕ್ ಮಾಡ್ತಾರೆ. ಅದ್ರಲ್ಲಿ ನಮ್ಮ ಕ್ವೆಸ್ಟ್ ಅಲೈನ್ಸ್ ಸಂಸ್ಥೆ ಕೂಡ ಒಂದು. ಸೊ ಕ್ವೆಸ್ಟ್ ಅಲೈನ್ಸ್ ಸಂಸ್ಥೆ ಈಗ ನಾವು ಕರೆಂಟ್ಲಿ HM ಜೊತೆಗೆ ಚೇಂಜ್ ಲೀಡರ್ಶಿಪ್ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತ ಇದೊಂದು ಫಸ್ಟ್ ವೆಬಿನಾರ್ ಅನ್ನು ಇವತ್ತು ಹಮ್ಮಿಕೊಂಡಿದೀವಿ. ಸೊ ಈ ಒಂದು ವೆಬಿನಾರ್ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಲರ್ನಿಂಗ್ಸ್ ಇಲ್ಲಿ ತನಕ ಏನಾಗಿದೆ, ಜೊತೆಗೆ ಸೊ ಒಂದು ಟಾಪಿಕ್ ಅಂದ್ರೆ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ. ಸೊ ಅದು ಹೇಗೆ ಅಂತಂದ್ರೆ ಒಂದು ಶಿಕ್ಷಕರ ಸಬಲೀಕರಣಕ್ಕಾಗಿ ನಾವು ತರಗತಿಯಲ್ಲಿ ನಾವೀನ್ಯತೆಯನ್ನ ತರೆಯೋದು ಮತ್ತೆ ಡಿಜಿಟಲ್ ತರಗತಿಯನ್ನ ನಾವು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ. ಸೊ ಈ ಒಂದು ವೆಬಿನಾರ್ಗೆ ಜಾಯ್ನ್ ಆಗಿ ನಿಮ್ಗೆಲ್ಲರೂ ಮತ್ತೊಮ್ಮೆ ಸ್ವಾಗತನ ಬಯಸ್ತೀನಿ. ಸೊ ವೆಬಿನಾರ್ ಅನ್ನ ನಡೆಸ್ಕೊಡಕ್ಕೆ ಜಾಯ್ನ್ ಆಗಿರುವಂತಹ ಪ್ರಮೋದ್ ಸರ್ ಅವರು ಸೊ ಒಂದು ಇಂಡಿಯನ್ ಲಿಟ್ರಸಿ ಪ್ರಾಜೆಕ್ಟ್ ಅನ್ನೋ ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಅವರು ಟ್ರಸ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಪ್ರಮೋದ್ ಸರ್ ಅವರು ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಜೊತೆಗೆ ಅವರು ಸೊ ಬೇರೆ ಬೇರೆ ಆರ್ಗನೈಸೇಷನ್ಸ್ ನಲ್ಲಿ ಸ್ಟಾರ್ಟ್ಅಪ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಅವರು 3 to 4 ಸಾಫ್ಟ್ವೇರ್ ಕಂಪನಿಯನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿರುವಂತಹ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅವರು ಅಡ್ವೈಸರ್ ಆಗಿ ಸೊ ಬೇರೆ ಬೇರೆ ಕಂಟೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೂಡ ಅವರು ಅಡ್ವೈಸರ್ ಕಮಿಟಿಯಲ್ಲಿ ಇದ್ದಾರೆ. ಸೊ ಅಲ್ಲೂ ಕೂಡ ಅಡ್ವೈಸರ್ ಕಮಿಟಿಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿರುವ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅಡ್ವೈಸರ್ ಆಗಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಸೊ ಈ ಒಂದು ವೇದಿಕೆಯನ್ನ ಪ್ರಮೋದ್ ಸರ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತೇನೆ. ಸರ್ ಪ್ಲೀಸ್. ಓಕೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಯೋಗೇಶ್. ಸೊ ಇವತ್ತಿನ ಈ ಸೆಷನ್ ಟೆಕ್ನಾಲಜಿ ಇನ್ ಸ್ಕೂಲ್ ಎಜುಕೇಶನ್ ಅಂತ ನನ್ನ ಸ್ಲೈಡ್ಸ್ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ಇನ್ನೂ ಅನುವಾದ ಮಾಡಕ್ ಆಗಿಲ್ಲ, ಬಟ್ ನಾನು ಮಾತಾಡೋದು ಕನ್ನಡದಲ್ಲಿ ಮಾತಾಡ್ತೀನಿ. ಸೊ ಇವತ್ತು ಗುರಿ ಏನು, ಏನ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ, ನಾನು ಅಟೆಂಪ್ಟ್ ಮಾಡ್ತೀನಿ, ಮತ್ತೆ ಯಾವ ತರ ಇದನ್ನ ಇನ್ನೂ ತುಂಬಾ ಚೆನ್ನಾಗಿ ನಡೆಸ್ಕೋಬಹುದು ಅನ್ನೋದಕ್ಕೆ ಒಂದು 2 ನಿಮಿಷ ನಾನು ಯೋಚಿಸ್ ಮಾಡೋ ಎಕ್ಸ್ಪ್ಲೇನ್. ಸೊ ಒಂದು ನನ್ನ ಅನುಭವದಿಂದ, ಸೊ ಆಗ್ಲೇ ಯೋಗೇಶ್ ಹೇಳ್ದಂಗೆ ನಾನು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು. ನಾನೊಬ್ಬ ಉದ್ಯಮಿ. ನನ್ನದೇ ಆದ ಒಂದು 2-3 ಸಾಫ್ಟ್ವೇರ್ ಕಂಪನಿಗಳಿದೆ. ಅದರ ಜೊತೆಗೆ ನಾನು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅನ್ನೋ ಈ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಸುಮಾರು ಒಂದು 15 ವರ್ಷದಿಂದ ನಾನು ಸ್ವಯಂ ಸೇವೆ ಮಾಡ್ತಾ ಇದ್ದೀನಿ. ಮತ್ತೆ ಟೆಕ್ನಾಲಜಿನ ಬಳಸ್ಕೊಂಡು ಸಾಕಷ್ಟು ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ದೀನಿ. ಸೊ ಇವತ್ತು ನಾನು ಮಾತಾಡ್ತಾ ಇರೋದು ನನ್ನ ಅನುಭವದಲ್ಲಿ. ನಾನು ಪ್ರಮೋದ್, ಇಲ್ಲಿ ಸೌಂಡ್ ಕೇಳಿಸ್ತಲ್ಲ ಅಂತ ಸುಮಾರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದಾ? ಒಂದ್ ಸೆಕೆಂಡ್, ನಿಮ್ಗೆ ಕೇಳಿಸ್ತಾ ಇದೆ ನಾ ಮಾತಾಡ್ತಾ ಇರೋದು? ಸೊ ಯೋಗೇಶ್ ಅವ್ರು ಮಾತಾಡಿದ ಎಲ್ಲರಿಗೂ ಕೇಳಿಸ್ತಲ್ವಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ನಮಗೆ. ನಾ ಮಾತಾಡಿದ್ದು ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸ್ತಾ ಇದೆ ಸರ್, ನನಗೆ ಕೇಳಿಸ್ತಾ ಇದೆ. ಮ್ಯೂಟ್ ಮಾಡ್ಕೊಂಡ್ರೆ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಎಲ್ರಿಗೂ ಕೇಳಿಸುತ್ತೆ ಮೈಕ್. ಓಕೆ, ವಂಡರ್ಫುಲ್. ಯಾ, ಓಕೆ. ಸೊ ನಾನು ಓಕೆ, ಬೈ ಚಾನ್ಸ್ ಕೇಳಿಸ್ಲಿಲ್ಲ ಮತ್ತೆ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಹೇಳಿ. ನಾನು ಆಗ್ಲೇ ಹೇಳ್ದಂಗೆ ನಾನು ಈ ಒಂದಿಷ್ಟು ವರ್ಷದಲ್ಲಿ ಹಲವಾರು ಶಾಲೆಗಳ ಜೊತೆ ಕೆಲಸ ಮಾಡಿ ಅಲ್ಲಿ ತಂತ್ರಜ್ಞಾನನ ಬಳಸಿ ಹೆಂಗೆ ಇನ್ನು ಕ್ಲಾಸ್ ರೂಮ್ಸ್ನ ಹೆಚ್ಚು ಎಂಗೇಜಿಂಗ್ ಆಗಿ ಮಾಡ್ಬೋದು ಅನ್ನೋದಕ್ಕೆ ಒಂದಿಷ್ಟು ಮಾಡಿದೆ. ಅದರ ಅನುಭವಗಳನ್ನ ಸೇರಿಸಿ ಒಂದಿಷ್ಟು ವಿಷಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದರ ಜೊತೆಗೆ ಐ ಡೋಂಟ್ ವಾಂಟ್ ದಿಸ್ ಟು ಬಿ ಒನ್ ಸೈಡೆಡ್. ಅಂದ್ರೆ ನಾನು ಬರೀ ನನಗೆ ಏನ್ ಅನ್ಸುತ್ತೋ ಅದನ್ನ ಮಾತ್ರ ಹೇಳೋದು ಮತ್ತೆ ಇದು ಒನ್ ಸೈಡೆಡ್ ಕೇಳಿಸ್ಕೊಳ್ಳೋದು ಅದನ್ನ ಮಾಡೋದಕ್ಕಿಂತ
ಮಧ್ಯೆ ನಿಮಗೆ ಪ್ರಶ್ನೆಗಳು ಬಂತು ಅಂದ್ರೆ ಆ ಪ್ರಶ್ನೆಗಳನ್ನ ಕೇಳಿದ್ರೆ ಅದನ್ನ ಉಪಯೋಗಿಸ್ಕೊಂಡು ಇನ್ನೂ ಇಂಟ್ರಾಕ್ಟಿವ್ ಆಗಿ ಮಾಡಬಹುದು ಇದನ್ನ. ಸೊ ದಯವಿಟ್ಟು ನಿಮಗೆ ಏನ್ ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳನ್ನ ವಾಟ್ಸ್ಆ್ಯಪ್ ಚಾಟ್ ಅಲ್ಲಿ ಹಾಕ್ಬೋದು, ಸಾರಿ ಈ ಝೂಮ್ ಚಾಟ್ ಅಲ್ಲಿ ಹಾಕ್ಬೋದು. ಐ ಥಿಂಕ್ ಇನ್ನೂ ಎಲ್ಲರಿಗೂ ಕೇಳಿಸ್ತಾ ಇಲ್ಲ ಅನ್ಸುತ್ತಲ್ವಾ ರಮ್ಯಾ? ಕೇಳಿಸ್ತಿದ್ಯಾ ರಮ್ಯಾ? So Pramod, can we just wait for a few minutes? Maybe some of them have to join through the audio. That is why they're Okay, not. okay. Sir, they've we'll not wait, we'll clicked. wait. So let's just. Yeah, yeah. ಹಾ, ನಿಮ್ಮ ಝೂಮ್ ಅಕೌಂಟಲ್ಲಿ ಇಲ್ಲಿ ಒಂದು ಜಾಯಿನ್ ಆಡಿಯೋ ಅಂತ ಇರುತ್ತೆ ನೋಡಿ ಸರ್, ಅಲ್ಲಿ ಕ್ಲಿಕ್ ಮಾಡಿ. ಸೊ ಯಾರ್ಯಾರಿಗೆ ಕೇಳಿಸ್ತಾ ಇಲ್ಲ ಅವರು ಈ ಝೂಮ್ ಜಾಯಿನ್ ಥ್ರೂ ಆಡಿಯೋ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಡಿಯೋಸ್ ಕೇಳ್ಸಕ್ಕೆ ಶುರು ಆಗುತ್ತೆ. ಇವಾಗ ಎಲ್ಲರಿಗೂ ಆಡಿಯೋ ಕೇಳಿಸ್ತಾ ಇದೆಯಾ? ಜಾಯ್ನ್ ಆಗಿದ ತಕ್ಷಣ ಆಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. I think ಇನ್ನು ಸುಮಾರು ಜನ they have not joined using audio. There are a lot of Okay, people only so- showing video only. ಓಕೆ ಪ್ರಮೋದ್, ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ. ಮೋಸ್ಟ್ ಆಫ್ ದೆಮ್ ಹ್ಯಾವ್ ಗಾಟ್ ಇಟ್. ಸೊ ವಿಲ್ ಸಿ. Okay. ಸರಿ ಇದೆ. ಓಕೆ ಸರಿ. ನಾನು ಸ್ಕ್ರೀನನ್ನು ಶೇರ್ ಮಾಡ್ತೀನಿ, ಒಂದು ನಿಮಿಷ. ನಾನು ಸ್ಕ್ರೀನ್ ಶೇರ್ ಮಾಡೋದು ಕಾಣಿಸ್ತಾ ಇದೆಯಾ ಎಲ್ಲರಿಗೂ? Ramya, if you can confirm, Ramya or Yogesh.
ರಮ್ಯಾ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಾ ಶೇರ್ ಮಾಡಿರೋದು? ಐ ಥಿಂಕ್ ನೀವು ಚಾಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಸೊ ನಾನು ಆಗಲೇ ಹೇಳ್ದಂಗೆ ಟೆಕ್ನಾಲಜಿ ಇನ್ ಸ್ಕೂಲ್ ಎಜುಕೇಶನ್, ಪ್ರಾಕ್ಟಿಕಲ್ ಆಗಿ ಏನು ಮಾಡ್ಬೋದು ಶಾಲೆಗಳಲ್ಲಿ, ಟೆಕ್ನಾಲಜಿ ಅಂದರೆ ಏನು, ಸ್ಮಾರ್ಟ್ ಕ್ಲಾಸ್ ರೂಮಾ, ಕಂಪ್ಯೂಟರ್ ಲ್ಯಾಬ್ ಇರಬೇಕಾ, ಟಿ ವಿ ಇದ್ರೆ ಟೆಕ್ನಾಲಜಿ ಅಂತ ಕರಿಬೋದಾ, ಏನು ಟೆಕ್ನಾಲಜಿ ಅಂದರೆ ಅದ್ರ ಬಗ್ಗೆ ಮಾತಾಡೋಣ. ಅದರ ಜೊತೆಗೆ ನಿಮ್ಮ ಅಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಇದಕ್ಕೆ ಮುಂಚೆ ಕ್ವೆಸ್ಟ್ ಆರ್ಗನೈಸೇಷನ್ ಅವರು ಒಂದು ಸರ್ವೆ ಕಳಿಸಿದ್ರು. ಆ ಸರ್ವೆಗಳಲ್ಲಿ ಸುಮಾರು ಜನ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ. ಆ ಪ್ರಶ್ನೆಗಳನ್ನ ತಗೊಂಡು ನಾನು ಈ ಸ್ಲೈಡ್ಸನ್ನ ಮಾಡಿದ್ದೀನಿ, ಈ ಪ್ರೆಸೆಂಟೇಷನ್ನ ಮಾಡಿದ್ದೀನಿ. ಇದರ ಜೊತೆಗೆ ಇನ್ನು ಬೇರೆ ಯಾವ್ದಾನ ಪ್ರಶ್ನೆಗಳಿದ್ದರೆ ನಿಮ್ಮಲ್ಲಿ ಚಾಟ್ ವಿಂಡೋನಲ್ಲಿ ಹಾಕಿ ಆ ಪ್ರಶ್ನೆಗಳ ಮೂಲಕ ಕೂಡ ನಾವು ಇನ್ನು ಹೆಚ್ಚಾಗಿ ಇನ್ನು ಡೀಪ್ ಆಗಿ ಈ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಸೊ ಮೊದಲನೇ ವಿಷಯ ಏನಪ್ಪಾ ಇದರಲ್ಲಿ ಅಂದ್ರೆ, ಟೆಕ್ನಾಲಜಿ ಇನ್ ಎಜುಕೇಶನ್ ಅಂದ್ರೆ ಏನು, ಯಾವಾಗ ನಾವು ಟೆಕ್ನಾಲಜಿನ ಬಳಸ್ತಾ ಇದೀವಿ ನಮ್ಮ ಶಾಲೆಯಲ್ಲಿ, ಕಲಿಕೆಗೆ ಪೂರಕವಾಗಿ ಯಾವಾಗ ನಾವು ಟೆಕ್ನಾಲಜಿನ ಬಳಸ್ತಾ ಇದೀವಿ. ಸೊ ಅದಕ್ಕೆ ಮುಂಚೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಟೆಕ್ನಾಲಜಿನ ಅಂದ್ರೆ ಏನು, ಎರಡು ತರ. ಐ ಥಿಂಕ್ somebody has to mute. ಎಲ್ಲರೂ ಮ್ಯೂಟ್ ಮಾಡ್ಕೊಂತೀರಾ ನಿಮ್ಮ ಇದನ್ನ? ಓಕೆ, ಹಾ. ಸೊ ಟೆಕ್ನಾಲಜಿ ಅಂದ್ರೆ ಏನು? ಟೆಕ್ನಾಲಜಿ ಅಂದ್ರೆ ಎರಡು ತರ, ರೈಟ್? ದೇರ್ ಆರ್ ಡಿವೈಸಸ್, ಅಂದ್ರೆ ಉಪಕರಣಗಳು. ಅದನ್ನ ಟೆಕ್ನಾಲಜಿನ ಆಕ್ಸೆಸ್ ಮಾಡಕ್ ಒಂದಿಷ್ಟು ಉಪಕರಣಗಳಿರುತ್ತೆ. ಆಕ್ಸೆಸ್ ಮಾಡಿದಾಗ ಏನ್ ಆಕ್ಸೆಸ್ ಮಾಡ್ತೀರಿ ಅನ್ನೋದು ಅದು ಒನ್ ಸೈಡ್ ಆಫ್ ಟೆಕ್ನಾಲಜಿ, ರೈಟ್? ಸೊ ಟಿಪಿಕಲಿ ನಾವು ಏನ್ ನೋಡ್ತೀವಿ ಟೆಕ್ನಾಲಜಿ ಅಂದಾಗ, ಸ್ಮಾರ್ಟ್ ಫೋನ್ ಇದೆ. ಅದು ಎಲ್ಲಾ ಶಾಲೆನೂ, ಅಟ್ಲೀಸ್ಟ್ ಎಲ್ಲಾ ಟೀಚರ್ ಹತ್ರನೂ ಇವಾಗ ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನ್ ಇದ್ದ ಕಾರಣನೇ ನಾವು ಈ ಸೆಷನ್ನ ನಾವು ಆನ್ಲೈನ್ ಅಲ್ಲಿ ಮಾಡಕ್ಕಾಗ್ತಾ ಇದೆ. ಸೊ ನೀವು ನಿಮ್ಮ ಫೋನ್ ಮೂಲಕ ಇದಕ್ಕೆ ಕನೆಕ್ಟ್ ಆಗಿರ್ತೀರಾ, ಅಥವಾ ಯಾರನ್ನ ಕಂಪ್ಯೂಟರ್ ಮುಂದೆ ಕೂತಿದ್ರೆ ಕಂಪ್ಯೂಟರ್ ಮೂಲಕ ಕನೆಕ್ಟ್ ಆಗಿರ್ತೀರಾ. ಸೊ ನೀವು ಒಂದು ಸ್ಮಾರ್ಟ್ ಫೋನ್ ಅನ್ನ ಶಾಲೆಯಲ್ಲಿ ಕಲಿಕೆಗೆ ಉಪಯೋಗಿಸ್ತಾ ಇದ್ರೆ ಆಲ್ರೆಡಿ ನೀವು ಟೆಕ್ನಾಲಜಿನ ಕ್ಲಾಸ್ ರೂಮ್ ನಲ್ಲಿ ಬಳಸಕ್ಕೆ ಶುರು ಮಾಡಿದೀರಾ ಅಂತ, ರೈಟ್? ಅದಷ್ಟೇನಾ ಅಲ್ಲ, ಬಟ್ ಅದು ಒಂದು ಶುರು. ಸೊ ಸ್ಮಾರ್ಟ್ ಫೋನ್ ಇತ್ತು, ಸ್ಮಾರ್ಟ್ ಫೋನ್ ಅಲ್ಲಿ ನಾವು ಎಜುಕೇಶನ್ ಒಂದು ಪಾಠ ಮಾಡಕ್ ಮುಂಚೆ ನಾನು ಪ್ರಿಪೇರ್ ಆಗಿ ಬರ್ತಾ ಇದ್ದೀನಿ, ಶಿಕ್ಷಕಿಯಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಅದ್ರಲ್ಲಿ ನೋಡ್ತಾ ಇದ್ದೀನಿ, ಒಂದಿಷ್ಟು ಚಟುವಟಿಕೆನ ಅದ್ರಲ್ಲಿ ನೋಡಿ ನಾನು ಕ್ಲಾಸ್ ರೂಮ್ ನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಅಥವಾ ಅದ್ರಲ್ಲಿ ಬರುವಂತ ಒಂದಿಷ್ಟು ಆಡಿಯೋನ ಮಕ್ಕಳಿಗೆ ಕೇಳಿಸಿ ಒಂದು ಏನೋ ಲರ್ನಿಂಗ್ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಥರ ಏನೇ ಮಾಡ್ತಾ ಇದ್ರು you're already using technology, right? First step of technology. Second ಏನ್ ಮಾಡ್ತಾರೆ, ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು? ಕನ್ಸ್ಯೂಮಿಂಗ್, ರೈಟ್? ಸೊ ಟೆಕ್ನಾಲಜಿ ಕನ್ಸಂಪ್ಷನ್ ಇಸ್ ಸ್ಟಿಲ್. ಇಲ್ಲಿ ಕೂಡ ಇಲ್ಲಿ ನೀವು ಸ್ಮಾರ್ಟ್ ಕ್ಲಾಸ್ ರೂಮ್ ಸೆಟಪ್ ಮಾಡ್ಬೋದು. ಸ್ಮಾರ್ಟ್ ಕ್ಲಾಸ್ ರೂಮ್ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಟಿವಿ ಇರ್ಬೋದು, ಅಥವಾ ಸ್ಮಾರ್ಟ್ ಬೋರ್ಡ್ ಇರ್ಬೋದು, ಅಥವಾ ಟ್ಯಾಬ್ಸ್ ಕೊಟ್ಟಿರ್ಬೋದು, ಅಥವಾ ಟ್ಯಾಬ್ಸ್ ಕೊಂಡ್ಕೊಂಡಿರ್ಬೋದು ನೀವು, ಅಥವಾ ಒಂದು ಲ್ಯಾಪ್ಟಾಪ್ ಪ್ರೊಜೆಕ್ಟರ್ ಯೂಸ್ ಮಾಡ್ತಾ ಇರ್ಬೋದು, ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಪ್ರೊಜೆಕ್ಟರ್ ಕ್ಲಾಸ್ ರೂಮ್ ಯೂಸ್ ಮಾಡ್ತಾ ಇರ್ಬೋದು, ರೈಟ್? ಸೊ ಇದು ಎಲ್ಲ ಏನಾಗತ್ತೆ ಅಂದ್ರೆ, ಇಟ್ ಸ್ಟಾರ್ಟ್ಸ್ ಹೆಲ್ಪಿಂಗ್ ಯು ಇನ್ ದ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೆಂಗೆ ನಾವು ಈ ಒಂದಿಷ್ಟು ಎಲಿಮೆಂಟ್ಸ್ ನ ಯೂಸ್ ಮಾಡಿಕೊಂಡು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಪಾಠನ ಇನ್ನೂ ನಾವು ಚೆನ್ನಾಗಿ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದ್ರಲ್ಲಿ ಏನ್ ಹೇಳಕ್ ಪಡ್ತೀನಿ ಥ್ರೂ ಔಟ್ ಇದು ಅಂದ್ರೆ, ಟೆಕ್ನಾಲಜಿ ಇಸ್ ಅನ್ ಏಡ್. ಅಂದ್ರೆ ಇದೊಂದು TLM, ಇನ್ನೊಂದು ನಿಮ್ಗೆ ಸಾಕಷ್ಟು TLM ಕ್ರಿಯೇಟ್ ಮಾಡ್ಕೊಂತೀರಲ್ಲ, ಆ ತರ ಟೆಕ್ನಾಲಜಿ ಕೂಡ ಒಂದು ಟೀಚಿಂಗ್ ಏಡ್. ಇಟ್ ವಿಲ್ ಓನ್ಲಿ ಸಪೋರ್ಟ್ ದ ಟೀಚರ್. ಅಂದ್ರೆ ಒಂದು ಕ್ಲಾಸ್ ರೂಮ್ ಪಾಠ ಮಾಡೋಣ ಅದನ್ನ ಪೂರಕವಾಗಿ ಇರುತ್ತೆ ಹೊತ್ತು ಅದನ್ನ ಟೀಚರ್ನ ರೀಪ್ಲೇಸ್ ಮಾಡುವಂಥದ್ದಲ್ಲ. ಸೊ ಈ ಟೆಕ್ನಾಲಜಿ ಬಂದ್ಮೇಲೆ ನಾವು ಟೀಚರ್ಸ್ ಬೇಕಾಗಲ್ವ, ಅಥವಾ ಮಕ್ಕಳು ಹಂಗೆ ಟೀಚರ್ಸ್ ಜೊತೆ ಕಲಿತಾರ, ಆ ರೀತಿ ಯೋಚನೆ ಮಾಡ್ತಾ ಇದ್ರೆ ಅದು ಕಂಪ್ಲೀಟ್ಲಿ ರಾಂಗ್ ಡೈರೆಕ್ಷನ್. ಸೊ ಟೆಕ್ನಾಲಜಿ ಲೈಕ್ ಎನಿಥಿಂಗ್ ಎಲ್ಸ್ ಇಸ್ ಒನ್ ಮೋರ್ ಏಡ್, ಇನ್ನೊಂದು ನಿಮಗೆ ಒಂದು ಉಪಕರಣ ನಿಮ್ಮ ಶಾಲೆ ಪಾಠದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಕೆ. ಸೊ ಸ್ಮಾರ್ಟ್ ಕ್ಲಾಸ್ ರೂಮ್ ಇದ್ದಾಗ ನಿಮ್ಮ ಪಾಠನ ಸ್ಮಾರ್ಟ್ ಕ್ಲಾಸ್ ರೂಮ್ ಮೂಲಕ ಅಥವಾ ಪ್ರೊಜೆಕ್ಟರ್ ಟಿವಿ ಮೂಲಕ ಮಾಡ್ಬೋದು. ಅದ್ರ ಬಗ್ಗೆ ಏನೇನು ಮಾಡ್ಬೋದು ಅಂತ ಹೇಳ್ತೀನಿ. ಮೂರನೇದು ಎಂಗೇಜಿಂಗ್ ವಿತ್ ಟೆಕ್ನಾಲಜಿ. ಸೊ ಇಲ್ಲಿವರೆಗೂ ಏನಾಗ್ತಾ ಇದೆ ಅಂದ್ರೆ, ಯು ಆರ್ ಕನ್ಸ್ಯೂಮಿಂಗ್ ಟೆಕ್ನಾಲಜಿ. ಅಂದ್ರೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀವು ಇನ್ಫಾರ್ಮೇಶನ್ನ ರಿಸೀವ್ ಮಾಡ್ತಾ ಇದ್ದೀರಾ. ನೀವು ಟೆಕ್ನಾಲಜಿ ಜೊತೆ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡಬೇಕು ಅಂದಾಗ ಆವಾಗ ಒಂದು ಕಂಪ್ಯೂಟರ್ ಲ್ಯಾಬ್ ಬರುತ್ತೆ. ಸೊ ಕಂಪ್ಯೂಟರ್ ಲ್ಯಾಬ್ ಇತ್ತು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಕಂಪ್ಯೂಟರ್ ಲ್ಯಾಬ್ ಜೊತೆ ಇಂಟರ್ನೆಟ್ ಫೆಸಿಲಿಟಿ, ರೈಟ್? ಇದಿತ್ತು ಅಂದ್ರೆ ನಾವು ಯು ಆರ್ ನಾಟ್ ಜಸ್ಟ್ ಕನ್ಸ್ಯೂಮಿಂಗ್ ಟೆಕ್ನಾಲಜಿ, ಯು ಆರ್ ಆಲ್ಸೋ ಇಂಟರಾಕ್ಟಿಂಗ್ ವಿತ್ ಟೆಕ್ನಾಲಜಿ, ಮತ್ತೆ ಯು ಆರ್ ಕ್ರಿಯೇಟಿಂಗ್ ನ್ಯೂ ಥಿಂಗ್ಸ್ ಯೂಸಿಂಗ್ ಟೆಕ್ನಾಲಜಿ, ರೈಟ್? ಸೊ ಈ ಡಿಫ್ರೆಂಟ್ ಫೇಸಸ್ ಅಲ್ಲಿ ನಾವು ಟೆಕ್ನಾಲಜಿನ ನೋಡ್ಬೋದು. ಸ್ಮಾರ್ಟ್ ಫೋನ್ ಉಪಯೋಗಿಸೋದ್ರಿಂದ ಕ್ಲಾಸ್ ರೂಮ್ ನಲ್ಲಿ ಟೆಕ್ನಾಲಜಿ ಇಂಟಿಗ್ರೇಷನ್,
ಟಿವಿ, ಸ್ಮಾರ್ಟ್ ಬೋರ್ಡ್, ಪ್ರೊಜೆಕ್ಟರ್ ಲ್ಯಾಪ್ಟಾಪ್, ನೆಕ್ಸ್ಟ್ ಲೆವೆಲ್ ಆಫ್ ಟೆಕ್ನಾಲಜಿ ಇಂಟಿಗ್ರೇಷನ್, ICT ಥರ್ಡ್ ಲೆವೆಲ್, ICT ಲ್ಯಾಬ್ ಅದು ಕಂಪ್ಯೂಟರ್ ಲ್ಯಾಬ್ ವಿತ್ ಇಂಟರ್ನೆಟ್ ಫೋರ್ತ್ ಲೆವೆಲ್, ರೈಟ್? ಈ ತರ ನಾವು 4 ಹಂತದಲ್ಲಿ ಟೆಕ್ನಾಲಜಿ ಅಡಾಪ್ಷನ್ ನೋಡ್ಬೋದು. ಎರಡನೇದು, ಓಕೆ, ನಂತರ ಈ ಡಿವೈಸಸ್ ಇದೆ, ಡಿವೈಸಸ್ ಇದ್ಮೇಲೆ ಏನು, ವಾಟ್ ಇಸ್ ದ ಟೆಕ್ನಾಲಜಿ ಆಲ್ ಅಬೌಟ್, ಏನು ಯೂಸ್ ಮಾಡ್ತಾ ಇದೀವಿ ಅಂದಾಗ, ಸೊ ಎಜುಕೇಶನಲ್ ಆಡಿಯೋ ಕಾಂಟೆಂಟ್ ಇರ್ಬೋದು. ಸೊ ನಿಮ್ಮ ಪಾಠನ ಪೂರಕಕ್ಕೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಎಲ್ಲೋ ಒಂದ್ ಕಡೆ ಚೆನ್ನಾಗಿರೋ ಆಡಿಯೋ ಕೇಳಿರ್ತೀರ, ಅದನ್ನ ತಂದಿರ್ಬೋದು. ಅಥವಾ ವಿಡಿಯೋಸ್ ಇರ್ಬೋದು, ನೀವು ಸಾಕಷ್ಟು ಟೀಚರ್ಸ್ ಆಲ್ರೆಡಿ ವಿಡಿಯೋಸ್ನ ಯೂಸ್ ಮಾಡ್ತೀರಾ, ಚಿಕ್ಕ ಚಿಕ್ಕ ವಿಡಿಯೋಸ್ ನಿಮ್ಮ ಪಾಠನ ಇನ್ನು ಎನ್ಹಾನ್ಸ್ ಮಾಡೋಕ್ಕೆ. ಅಥವಾ ಪೂರ್ತಿ ಲೆಸನ್ಗಳೇ ವಿಡಿಯೋಸ್ನಲ್ಲಿ ಕ್ರಿಯೇಟ್ ಆಗಿರುತ್ತೆ. ಕರ್ನಾಟಕ ಸರ್ಕಾರದ ಕೂಡ ಕೋವಿಡ್ ಟೈಮ್ನಲ್ಲಿ ಸುಮಾರು ಈ ಥರ ವಿಡಿಯೋಸ್ನ ಮಾಡಿದ್ರು. ಆ ವಿಡಿಯೋಸ್ ಮೂಲಕ ಪಾಠ ಮಾಡೋದಿರ್ಬೋದು. ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್, ರೈಟ್? ಎಷ್ಟೊಂದು ಜನ ಟೀಚರ್ಸ್ನ ನೋಡಿದ್ದೀನಿ ಆಗಲೇ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಇವಾಗ ನಾನು ಮಾಡ್ತಾ ಇರೋ ಥರ ಈ ಸೆಷನ್ ನಾನು ಮಾಡೋಕ್ಕೆ ಸುಮ್ಮನೆ ಮಾತಾಡೋದಕ್ಕಿಂತ ಸ್ಲೈಡ್ಸ್ ಇಟ್ಕೊಂಡು ಸ್ಲೈಡ್ಸ್ ಮೂಲಕ ಮಾತಾಡಿದಾಗ ನಿಮಗೆ ಕೇಳ್ದಂಗೂ ಆಗುತ್ತೆ, ನಾನು ಏನು ವಿಷಯನ ಹೇಳಕ್ ಇಷ್ಟಪಡ್ತೀನೋ ಅದನ್ನ ವಿಜುವಲಿ ನೋಡ್ದಂಗೂ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಈ ತರಾನು ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಸೆಲ್ಫ್ ಲರ್ನಿಂಗ್ ಕಾಂಟೆಂಟ್ ಸುಮಾರು ಕ್ರಿಯೇಟ್ ಆಗಿದೆ. LMS ಇದೆ, ದೀಕ್ಷಾ ಪೋರ್ಟಲ್ ಇದೆ, ಪೋರ್ಟಲ್ಸ್ ಇದೆ. ಆ ಪೋರ್ಟಲ್ಸ್ ಮೂಲಕ ಮಕ್ಕಳು ಒಂದು ಟಾಪಿಕ್ ಅನ್ನ ಕವರ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಂತವಾಗಿ ಕಲಿಬಹುದು. ಕ್ವಿಜಸ್ ಮಾಡ್ಬೋದು, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಮಗುಗೂ ಒಂದು ಯುನೀಕ್ ID ಕೊಟ್ಟು ಅವ್ರು ಲಾಗಿನ್ ಆಗಿ ಅವ್ರು ಹೆಂಗ್ ಕಲಿತಾ ಇದಾರೆ ಅಂತ ಟ್ರ್ಯಾಕ್ ಮಾಡ್ಬೋದು. ರೈಟ್? ಕಂಪ್ಯೂಟರ್ ಲ್ಯಾಬ್ ಇತ್ತು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬರೀ ಕನ್ಸಂಪ್ಷನ್ ಅಲ್ಲ, ಇಂಟರಾಕ್ಷನ್ ಕೂಡ ಮಾಡಕ್ ಶುರು ಮಾಡ್ಬೋದು. ಮಕ್ಕಳಲ್ಲಿ ಡಿಜಿಟಲ್ ಸ್ಕಿಲ್ಸ್ ನ ಬಿಲ್ಡ್ ಮಾಡ್ಬೋದು. ಡಿಜಿಟಲ್ ಸ್ಕಿಲ್ಸ್ ಬಿಲ್ಡ್ ಮಾಡಿದ್ಮೇಲೆ ಏನು ವಿಷಯನ ಕಲಿಯಕ್ ಹೋಗ್ತಾ ಇದ್ರೋ ಆ ವಿಷಯನ ಅವರು ಸ್ವಂತವಾಗಿ ಟ್ರೈ ಮಾಡಿ ಕ್ರಿಯೇಟ್ ಮಾಡಿ ಹೊಸದಾಗಿ ಪ್ರಾಜೆಕ್ಟ್ ಮೂಲಕ ಅಥವಾ ಯಾವ್ದ್ರೆಲ್ಲ ಮಾಡಿ ಆ ವಿಷಯನ ಇನ್ನೂ ಚೆನ್ನಾಗಿ ಕಲಿಯೋ ತರ ಮಾಡ್ಬೋದು. ಸೊ ಸ್ಕಿಲ್ಲಿಂಗು ಆಗುತ್ತೆ, ಸ್ಕಿಲ್ಲಿಂಗ್ ಜೊತೆ ಸಬ್ಜೆಕ್ಟ್ ಲರ್ನಿಂಗು ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ಹೊಸದಾಗಿ ಬರ್ತಾ ಇರೋದು, ಎಲ್ಲರೂ ಸಾಕಷ್ಟು ಕೇಳಿರ್ತೀರಾ ChatGPT ಅಂತ. ಹೆಂಗೆ ಹೆಲ್ಪ್ ಮಾಡ್ತಾ ಇದೆ ಅಂತ. ಫೋನಲ್ಲೇ ನೀವು ChatGPT ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಬೋದು. ಸೊ ವಾಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಲಿಕೆಯಲ್ಲಿ ಏನ್ ಇಂಪ್ಯಾಕ್ಟು, ಅದನ್ನ ಉಪಯೋಗಿಸ್ಬೋದಾ, ಉಪಯೋಗಿಸ್ಬಾರ್ದಾ? ಮತ್ತೆ ಅದು ಮೊದಲೇ ನಾ ಹೇಳ್ದಂಗೆ AI ಬಂದ್ಮೇಲೆ ಅದು ಪೂರ್ತಿ ಎಲ್ಲದನ್ನು ರೀಪ್ಲೇಸ್ ಮಾಡ್ಬಿಡತ್ತಾ ಅಥವಾ ಸಪೋರ್ಟ್ ಮಾಡತ್ತಾ? ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಥಿಂಗ್ಸ್ ಟು ಥಿಂಕ್ ಅಬೌಟ್. ಬಟ್ ಒಂದು ಟೆಕ್ನಾಲಜಿ ನಾನು ನಮ್ಮ ಶಾಲೆಯಲ್ಲಿ ನಾನು ಅಳವಡಿಸ್ತಾ ಇದ್ದೀನಿ ಅಂದ್ರೆ ಈ ಒಂದಿಷ್ಟು ವಿಷಯಗಳು ಬರುತ್ತೆ. ಸ್ಮಾರ್ಟ್ ಫೋನ್ ಇಂದ ಹಿಡಿದು AI ವರೆಗೂ ಏನೇ ಉಪಯೋಗಿಸ್ತಾ ಇದ್ರು ನೀವು ಟೆಕ್ನಾಲಜಿನ ನಿಮ್ಮ ಶಾಲೆಯಲ್ಲಿ ಅಳವಡಿಸೋಕ್ಕೆ ಶುರು ಮಾಡಿದೀರಾ ಅಂತ. ಇಲ್ಲಿ ಪಾಸ್ ಮಾಡ್ತೀನಿ. ಇದ್ರ ಬಗ್ಗೆ ಏನಾರ ಸ್ಪೆಸಿಫಿಕ್ ಪ್ರಶ್ನೆ ಇದ್ರೆ, ಏನಾರ ಪ್ರಶ್ನೆ ಇದೆಯಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಪ್ರಮೋದ್, ಯಾವುದು ಪ್ರಶ್ನೆ ಇಲ್ಲ. ಬಟ್ ಯಾರಿಗಾದ್ರೂ ಈ ವಿಷಯದ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ, ಟೆಕ್ನಾಲಜಿ ಎಜುಕೇಶನ್ ಅಲ್ಲಿ ಯಾಕೆ ಬೇಕು, ಯಾವ ರೀತಿ ಬಳಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಏನಾದ್ರು ಪ್ರಶ್ನೆ ಇದ್ರೆ ಇಲ್ಲಿ ನೀವು ಕೇಳ್ಬೋದು ಪ್ರಮೋದ್ ಅವ್ರನ್ನ. ನಾನು ಇದನ್ನ ಇನ್ನು ಮುಂದೆ ಒಂದು ಹೋಗಕ್ಕೆ ಮುಂಚೆ ಸಾರಿ ಗೋ ಅಹೆಡ್. ಚಾಟ್ ಬಾಕ್ಸ್ ಅಲ್ಲೂ ನೀವು ಪ್ರಶ್ನೆಗಳನ್ನ ಕಳಿಸ್ಬೋದು. ಯಾರ್ಯಾರಿಗೆ ಏನಾದ್ರು ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಅವ್ರ ಚಾಟ್ ಬಾಕ್ಸ್ ಅಲ್ಲಿ ನೀವು ಪ್ರಶ್ನೆಗಳನ್ನ ಕಳಿಸಿದ್ರೆ ನಾವು ಪ್ರಮೋದ್ ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಇದನ್ನ ನೆಕ್ಸ್ಟ್ ಒನ್ ಸ್ಟೆಪ್ ಹೋಗಕ್ ಮುಂಚೆ ಜಸ್ಟ್ ವಾಂಟ್ ಟು ಶೋ 1 or 2 ಎಕ್ಸಾಂಪಲ್ಸ್ ಎಲ್ಲರಿಗೂ. ಈ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಲೆಟ್ ಮಿ ಜಸ್ಟ್ ಶೇರ್ ಮೈ ಫುಲ್ ಸ್ಕ್ರೀನ್. ಒಂದು ನಿಮಿಷ ಇರಿ. ಇನ್ನೊಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಾನು. ಸೊ ನಾನು ಆಗಲೇ ಒಂದಿಷ್ಟು ಉದಾಹರಣೆ ಕೊಡ್ತಾ ಇದ್ನಲ್ಲ, ಐ ಜಸ್ಟ್ ವಾಂಟ್ ಟು ಶೋ ಯು ಸಮ್ ಎಕ್ಸಾಂಪಲ್ಸ್. ಸೊ ಇವಾಗ ಡಿಜಿಟಲ್ ಕಾಂಟೆಂಟ್, ಪವರ್ ಪಾಯಿಂಟ್ ಕಾಂಟೆಂಟ್ ಅಂದ್ರೆ ಈ ತರ ಇರುತ್ತೆ. ನಾನು ಹೆಂಗ್ ಸ್ಲೈಡ್ಸ್ ಮಾಡ್ತಾ ಇದ್ದೀನೋ ಆ ತರ ಒಂದು ಪ್ರತಿ ಲೆಸನ್ಗೂ ನೀವೇ ಡಿಜಿಟಲ್ ಕಾಂಟೆಂಟ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು. ದಟ್ಸ್ ವೇರ್ ದಿ ಹೋಲ್ ಟೆಕ್ನಾಲಜಿ ಸ್ಟಾರ್ಟ್ಸ್ ಹೆಲ್ಪಿಂಗ್. ಒಂದ್ಸತಿ ಇದನ್ನ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟು ಬೆನಿಫಿಟ್ಸ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದು ಒಂದು ಉದಾಹರಣೆ. ಇದು 8ನೇ ತರಗತಿ ಸಿಂಥೆಟಿಕ್ ಫೈಬರ್ಸ್ ಅಂಡ್ ಪ್ಲಾಸ್ಟಿಕ್ಸ್ ಅಲ್ಲಿ ಒಂದಿಷ್ಟು ಲೆಸನ್ಸ್ ನಾವು ಮಾಡ್ಕೊಂಡು ಹೆಂಗೆ ಮಾಡ್ಬೋದು ಅನ್ನೋದು ಇದು ಒಂದು ಉದಾಹರಣೆ, ರೈಟ್? ChatGPT ಸುಮಾರು ಜನ ಆಗ್ಲೇ ಉಪಯೋಗಿಸಕ್ಕೆ ಶುರು ಮಾಡಿರ್ಬೋದು. ಐ ವಾಂಟ್ ಟು ಶೋ ಯು ಒನ್ ಎಕ್ಸಾಂಪಲ್ ಫಾರ್ ದಿಸ್, ರೈಟ್? ಇಲ್ಲಿ ಎಷ್ಟು ಜನ ChatGPT ಯೂಸ್ ಮಾಡಿದಿರ ಅಂತ ನಂಗೆ ಗೊತ್ತಿಲ್ಲ. ಬಟ್ ChatGPT ಲಾರ್ಜ್ ಲರ್ನಿಂಗ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ, ಇಟ್ಸ್ ಬೇಸಿಕಲಿ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಮನುಷ್ಯರು ಹೆಂಗೆ ಯೋಚನೆ ಮಾಡ್ತಾರೋ, ಮನುಷ್ಯರು ಹೆಂಗೆ ಅದಕ್ಕೆ ಉದಾಹರಣೆ ರೆಸ್ಪಾನ್ಸಸ್ ಕೊಡ್ತಾರೋ ಆ ತರ ಮಾಡಕ್ಕೆ ಒಂದು ಪ್ರಯತ್ನ ಸುಮಾರು ವರ್ಷಗಳಿಂದ ಶುರು ಆಗಿದೆ. ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನೋ ಒಂದು ಹೊಸ ಟೆಕ್ನಾಲಜಿ ಬಂದಾಗಿಂದ ಇದು ಇನ್ನೂ ತುಂಬಾ ಹೆಚ್ಚು ಪ್ರಾಮಿನೆನ್ಸ್ ಆಗಿದೆ. ಅಂದ್ರೆ ಒಂಥರ ಇಟ್ಸ್ ಬಿಕಮ್ ಗೇಮ್ ಚೇಂಜರ್. ದೊಡ್ಡ ದೊಡ್ಡ ಇನೋವೇಷನ್ಸ್ ನೀವು ಹಿಸ್ಟ್ರಿಲಿ ನೋಡಿದಾಗ ಯಾವ್ದಾದಿತ್ತು ಅಂದ್ರೆ ಫೈರ್, ವೀಲ್, ಆ ತರ. ದಿಸ್ ಇಸ್ ಕನ್ಸಿಡರ್ಡ್ ಲೈಕ್ ದ್ಯಾಟ್ ಒನ್ ಮೇಜರ್ ಇನೋವೇಷನ್ ಇನ್ ದಿಸ್ ಡೈರೆಕ್ಷನ್, ರೈಟ್? ಇದರಲ್ಲಿ ಸಾಕಷ್ಟು ಸಿಂಪಲ್ ಆಗಿ, ಅಂದ್ರೆ ಇದು ಇವಾಗ ಟೀಚರ್ಸ್ ಇದನ್ನ ಉಪಯೋಗಿಸ್ಬೋದು, ಇದರ ಜೊತೆಗೆ ಮಕ್ಕಳು ಕೂಡ ಇದು ಉಪಯೋಗಿಸ್ಬೋದು. ಒಂದು ಸಿಂಪಲ್ ಆಗಿ ತೋರಿಸ್ತೀನಿ ಇಲ್ಲಿ ಒಂದು ಎಕ್ಸಾಂಪಲ್. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ. ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ಚಾಟ್ GPT ನ, ನನಗೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ x² + 5x + 6 ಅನ್ನ ಸಾಲ್ವ್ ಮಾಡಕ್ ಹೆಲ್ಪ್ ಮಾಡು. ಸಾಲ್ವ್ ಮಾಡಕ್ ಹೆಲ್ಪ್ ಮಾಡಿದಾಗ ಡೈರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಡ, ಒಂದಿಷ್ಟು ಕ್ಲೂಸ್ ಕೊಟ್ಟು ನನಗೆ ಇದನ್ನ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಮಾಡು ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇದನ್ನ ನೋಡಿ ಈಗ ನೆಕ್ಸ್ಟ್ ಒಂದು ಮನುಷ್ಯರು ಅಥವಾ ಒಂದು ಟೀಚರ್ ಹೆಂಗ್ ಮಾಡ್ತಾರೋ ಅದೇ ತರ ಶುರು ಮಾಡುತ್ತೆ, ರೈಟ್? ಸೊ ಇಟ್ಸ್ ಟೆಲಿಂಗ್ ಯು ಓಕೆ ಐ ವಾಂಟ್ ಟು ಡೂ ದಿಸ್. ಡೈರೆಕ್ಟ್ ಆಗಿ ಕೇಳ್ತಾ ಇದೆ. ಒಂದು ಕಾಮನ್ ಮೆಥಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ ಯು ಹ್ಯಾವ್ ಟು ಫೈಂಡ್ 2 ಥಿಂಗ್ಸ್. ಅದು ಹೆಂಗೆ ನಂಬರ್ B and C ನ ಕಂಡುಹಿಡಿಬೇಕು. ಅದು ಹೆಂಗಿರ್ಬೇಕು ಅಂದ್ರೆ ಆಡ್ ಮಾಡಿದಾಗ 2 ಡಿಜಿಟ್ಸ್ ಏನು ಫ್ಯಾಕ್ಟರ್ಸ್ ಅಂತ ತಗೊಂತೀವಿ ಅದು ಆಡ್ ಮಾಡಿದಾಗ B ಬರ್ಬೇಕು, ಮಲ್ಟಿಪ್ಲೈ ಮಾಡಿದಾಗ C ಬರ್ಬೇಕು. ಆ ತರ 2 ವ್ಯಾಲ್ಯೂನ ಕಂಡುಹಿಡಿಯಕ್ಕಾಗತ್ತಾ ಅಂತ ಕೇಳ್ತಾ ಇದೆ. ಸೊ ನಾನು ತಪ್ಪು ಉತ್ತರ ಕೊಡ್ತೀನಿ ಅನ್ಕೊಳ್ಳೋಣ, 2 1 4 ಅಂತ ಕೊಡ್ತೀನಿ. 2 1 4 ಅಂತ ಕೊಟ್ಟ ತಕ್ಷಣ ಅದು ಒಂದು ಟೀಚರ್ ತರಾನೇ ಇಟ್ ವಿಲ್ ಸ್ಟಾರ್ಟ್ ಲಿಂಗ್, ಇಲ್ಲ ತಪ್ಪು ಮಾಡಿದೆ, ಅದು ಕರೆಕ್ಟ್ ಆಗಿಲ್ಲ, ಸರಿ ತಿರ್ಗಾ ನೋಡೋಣ ಏನ್ ಬರ್ತಾ ಇದೆ ಇದರಿಂದ ಮಾಡಿದಾಗ. ಆಡ್ ಮಾಡಿದ್ರೆ ಏನ್ ಬರುತ್ತೆ, ಆಡ್ ಮಾಡಿದ್ರೆ 6 ಬರ್ತಾ ಇದೆ, ಬಟ್ ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ತಾ ಇದೆ. ಸೊ ಇದು ಕರೆಕ್ಟ್ ಅಲ್ಲ, ಯೋಚನೆ ಮಾಡು, ನೆಕ್ಸ್ಟ್ ಬೇರೆ ತರ ಬೇರೆ ಯಾವ್ದಾರ ನಂಬರ್ ಕೊಡ್ಬೋದಾ ಫ್ಯಾಕ್ಟರ್ಸ್ಗೆ ಅಂತ ಕೇಳ್ತಾ ಇದೆ, ರೈಟ್? ಸೊ ನಾನು ಇವಾಗ ಕರೆಕ್ಟ್ ಉತ್ತರ ಕೊಡ್ತೀನಿ, 2 and 3 ಫ್ಯಾಕ್ಟರ್ಸ್ ಅಂತ. ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಇಲ್ಲಿ. ನಾನು 2 and 3 ಅಂತ ಕೊಡ್ತೀನಿ. ಇವಾಗ ಅದು ಹೇಳುತ್ತೆ ಓಕೆ ಕರೆಕ್ಟ್, ಇದು 2 ನಂಬರ್ ಕರೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಹೆಂಗೆ ತಗೊಂಡು ಹೋಗ್ತೀರಾ ಮುಂದೆ, ಆತರ ಸ್ಟೆಪ್ ಬೈ ಸ್ಟೆಪ್. ಸೊ ಒಂದು ಟೀಚರ್ ಹೆಂಗೆ ಒಂದು ಪ್ರಾಬ್ಲಮ್ನ ಕೊಟ್ಟು ಮಕ್ಕಳ ಹತ್ರ ಉತ್ತರ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ತಪ್ಪು, ಈ ತರ ಯೋಚನೆ ಮಾಡು, ಆ ತರ ಯೋಚನೆ ಮಾಡು ಅಂತ ಹೇಳ್ಬೋದು. ಹಂಗೆ ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಅದೇ ತರ ಬೆಳೀತಾ ಇದೆ. ಈಗ ಒಂದು ಹೊಸ ವರ್ಷನ್ ಕೂಡ ಬಂದಿದೆ, ಚಾಟ್ GPT 4 ಅಂತ. ಅದರಲ್ಲಿ ಬರೀ ಟೆಕ್ಸ್ಟ್ ಅಲ್ಲಿ ಟೈಪ್ ಮಾಡೋದಲ್ಲ, ಮಾತಾಡ್ಲೂಬಹುದು. ಇದನ್ನ ಏನ್ ಪ್ರಶ್ನೆ ನಾನು ಬರಿತಾ ಇದೀನೋ ನಾನು ಮಾತಾಡ್ಬೋದು, ಅದು ವಾಪಸ್ ಒಂದು ಮನುಷ್ಯರ ತರನೇ ವಾಪಸ್ ಮಾತಾಡುತ್ತೆ, ನಿಮ್ಮ ಹತ್ರ ಉತ್ತರ ಕೇಳುತ್ತೆ, ನೀವು ಉತ್ತರ ಕೊಟ್ಮೇಲೆ ಅದು ಸರಿನಾ ತಪ್ಪು ಅಂತ. ಸೊ ಇಟ್ ಬಿಕಮ್ಸ್ ಲೈಕ್ ಅ ಪರ್ಸನಲ್ ಟ್ಯೂಟರ್. ಇದು ಒಂದು ಎಕ್ಸಾಂಪಲ್, ರೈಟ್? ಇದು ನೆಕ್ಸ್ಟ್ ಲೆವೆಲ್ ಆಫ್ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂದಾಗ ದಿಸ್ ಇಸ್ ಅನದರ್ ಎಕ್ಸಾಂಪಲ್ ಆಲ್ ಟುಗೆದರ್, ರೈಟ್? ಇದೇ ತರ ಸಾಕಷ್ಟು ಬೇರೆ ಬೇರೆ ಟೂಲ್ಸ್ ಇದೆ. ಗೂಗಲ್ ಅರ್ತ್ ಇದೆ, ಗೂಗಲ್ ಅರ್ತ್ ಯೂಸ್ ಮಾಡಿಕೊಂಡು ಸ್ಯಾಟಲೈಟ್ ಇಮೇಜಸ್, ಸ್ಟ್ರೀಟ್ ವ್ಯೂಸ್ನೆಲ್ಲ ತಗೊಂಡು ಲೆಸನ್ಸ್ನ ಕ್ರಿಯೇಟ್ ಮಾಡ್ಬೋದು. ಅವಾಗ ಕ್ಲಾಸ್ ರೂಮ್ನಲ್ಲೇ ಕೂತ್ಕೊಂಡು ಮಕ್ಕಳನ್ನ ನೀವು ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು. ಅಂದ್ರೆ ಎಲ್ಲಾ ಇಂಡಿಯಾಲಿರುವ ಹಿಸ್ಟ್ರಿ ಬಗ್ಗೆ ಮಾತಾಡಿದಾಗ ಎಲ್ಲಾ ಸ್ಟೇಟ್ಸು, ಎಲ್ಲಾ ಡಿಸ್ಟ್ರಿಕ್ಟ್ಸು, ಎಲ್ಲಾ ಕೀ ಪ್ಲೇಸಸ್ ಕರ್ಕೊಂಡು ಹೋಗಕ್ಕಾಗಲ್ಲ, ಅದನ್ನ ಕ್ಲಾಸ್ ರೂಮ್ಗೆ ತರಕ್ಕಾಗತ್ತಾ? ಈ ತರ ಸಾಕಷ್ಟು ಸಿಮ್ಯುಲೇಷನ್ಸ್ ಮಾಡ್ಬೋದು. ಏನೇನು ನಮಗೆ ಫಿಸಿಕಲಿ ಮಾಡಕ್ಕೆ ಕಷ್ಟನೋ ಟೆಕ್ನಾಲಜಿ ಅದನ್ನೆಲ್ಲ ಮಾಡಕ್ಕೆ ಸುಲಭ ಮಾಡುತ್ತೆ, ರೈಟ್? ಇದೊಂದು 2-3 ಉದಾಹರಣೆ ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೆ. ಯಾಕೆ ಇದರಿಂದೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಚಾಲೆಂಜಸ್ ಇದೆ, ಬಟ್ ಅದನ್ನ ಮಾಡಕ್ ಮುಂಚೆ ಐ ಜಸ್ಟ್ ವಾಂಟ್ ಟು ಶೋ ಯು ಗೈಸ್ ಸಮ್ ಎಕ್ಸಾಂಪಲ್ಸ್, ರೈಟ್? ಸೊ ಮತ್ತೆ ವಾಪಸ್ ನಮ್ಮ ಸ್ಲೈಡ್ಸ್ಗೆ ಬರೋಣ, ರೈಟ್? ಸೊ ಏನೇನು, ಯಾಕೆ ಟೆಕ್ನಾಲಜಿನ ನಾವು ಕ್ಲಾಸ್ ರೂಮ್ ನಲ್ಲಿ ತಂದ್ರೆ ಏನೇನು ಅಡ್ವಾಂಟೇಜ್ ಇದೆ, ರೈಟ್? ಇಷ್ಟೊಂದು ಅಡ್ವಾಂಟೇಜ್ ಬಗ್ಗೆ ನಾನು ಹೇಳಿದ್ದೀನಿ. ಸುಮಾರು ಅಡ್ವಾಂಟೇಜ್ ಆಲ್ರೆಡಿ ನ್ಯಾಚುರಲಿ ಗೊತ್ತಿರುತ್ತೆ. ಸೊ ಐಮ್ ಜಸ್ಟ್ ಸಮರೈಸಿಂಗ್ ಇಟ್, ರೈಟ್? ಒಂದು, ಕ್ಲಾಸ್ ರೂಮ್ ಅಲ್ಲಿ ಎಂಗೇಜ್ಮೆಂಟ್ ಜಾಸ್ತಿ ಮಾಡೋದು ಮಕ್ಕಳಿಗೆ. ಸರ್ ಆಲ್ವೇಸ್ ಒಂದು ಕುತೂಹಲ ಇರುತ್ತೆ. ನಾನು ಇದೇ ಪಾಠನ ಇವಾಗ ನಾವು ಮಾಡ್ತಾ ಇರೋಂಥ ಲೆಸನ್ನ ಈ ಸ್ಲೈಡ್ ಯೂಸ್ ಮಾಡಿದ್ರೆ, ಸುಮ್ಮನೆ ಮಾತಾಡ್ತಾ ಇದ್ರೆ, ಅದಕ್ಕೂ ಈ ಸ್ಲೈಡ್ ಯೂಸ್ ಮಾಡಿಕೊಂಡು ಇದರಲ್ಲಿ ಚಿತ್ರ, ಎಕ್ಸಾಂಪಲ್ಸ್, ವಿಡಿಯೋಸ್ನ ಮಧ್ಯೆ ತಂದಾಗ ನಿಮ್ಮಲ್ಲಿ ಇದನ್ನ ಕೇಳಿಸ್ಕೊಳ್ಳೋಕೆ ಒಂದು ಕುತೂಹಲ ಕೂಡ ಜಾಸ್ತಿ ಇರುತ್ತೆ, ಒಂದು ಆಸಕ್ತಿ ಕೂಡ ಜಾಸ್ತಿ ಇರುತ್ತೆ. ಸೊ ಅದೇ ತರ ಮಕ್ಕಳಲ್ಲಿ ಎಂಗೇಜ್ಮೆಂಟ್ನ ಇನ್ಕ್ರೀಸ್ ಮಾಡ್ಬೋದು, ರೈಟ್? ಅದು ಒಂದು. ಎರಡನೇದು ಏನಾಗುತ್ತೆ ಅಂದ್ರೆ, ಟೆಕ್ನಾಲಜಿ ಮತ್ತೆ ಇಂಟರ್ನೆಟ್ನ ಅದನ್ನ ಬಳಸಕ್ ಶುರು ಮಾಡಿದಾಗ ನಮಗೆ ಬರೀ ನಮ್ಮ ನಾಲೆಜ್ ಒಂದೇ ಲಿಮಿಟ್ ಆಗಿರಲ್ಲ, ಅಥವಾ ನಮ್ಮ ಲೈಬ್ರರಿಲಿರುವ ಅಥವಾ ನಮ್ಮ ಪುಸ್ತಕದಲ್ಲಿರುವ ಇನ್ಫಾರ್ಮೇಶನ್ ಮಾತ್ರ ಅದು ಲಿಮಿಟ್ ಆಗಿರಲ್ಲ. ಪ್ರಪಂಚದಲ್ಲಿ ಎಲ್ಲಾ ಕಡೆ ಕ್ರಿಯೇಟ್ ಆಗ್ತಾ ಇರೋಂಥ ಕಾಂಟೆಂಟ್ಗೆ ಆಕ್ಸೆಸ್ ಸಿಗುತ್ತೆ. ಸೊ
ನಮ್ಮ ಯೋಚನಾ ಶಕ್ತಿ, ನಾವು ಪರ್ಸ್ಪೆಕ್ಟಿವ್ಸ್ ಎಲ್ಲ ಚೇಂಜ್ ಆಗುತ್ತೆ. ಯಾಕಂದ್ರೆ ವಿ ಹ್ಯಾವ್ ಆಕ್ಸೆಸ್ ನೌ ಟು ದ ಹೋಲ್ ವರ್ಲ್ಡ್ ಆಫ್ ಇನ್ಫಾರ್ಮೇಶನ್, ರೈಟ್? ಸಡನ್ ಆಗಿ ಇಟ್ ಓಪನ್ಸ್ ಅಪ್, ನೀವು ಒಂಥರ ಪೂರ್ತಿ ಪ್ರಪಂಚನೇ, ಲೈಬ್ರರಿನೇ ಒಂದು ಡಿವೈಸ್ ಅಲ್ಲಿ ಬರೋ ತರ ಆಗುತ್ತೆ. ಮೂರನೇದು ಟೆಕ್ನಾಲಜಿ ಅಡ್ವಾಂಟೇಜಸ್ ಏನಂದ್ರೆ ಯು ಕ್ಯಾನ್ ರೀಚ್ ಔಟ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್. ಸ್ವಲ್ಪ ಜನ ಮಕ್ಕಳಿಗೆ ನಾವು ಆಗಲೇ ನೋಡ್ತಿರೋ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಇರುತ್ತೆ ಮಕ್ಕಳಲ್ಲಿ ಅಂತ. ಸೊ ಟೆಕ್ನಾಲಜಿ ಕ್ಯಾನ್ ಹೆಲ್ಪ್ ದಟ್ ಲರ್ನಿಂಗ್ ಸ್ಟೈಲ್. ಒಂದು ವಿಜುವಲ್ ಲರ್ನಿಂಗ್ ಸ್ಟೈಲ್ ಇರ್ಬೋದು, ಒಂದು ಆಕ್ಚುಲಿ ಪ್ರಾಕ್ಟಿಕಲ್ ಲರ್ನಿಂಗ್ ಸ್ಟೈಲ್ ಇರ್ಬೋದು, ಅಂದ್ರೆ ಟ್ರೈ ಮಾಡಿ ನೋಡುವಂತ ಲರ್ನಿಂಗ್ ಸ್ಟೈಲ್ ಇರ್ಬೋದು. ಅದರ ಜೊತೆಗೆ ಈಗ ಸುಮಾರು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಬರ್ತಾ ಇದೆ, ವಿಚ್ ಇಸ್ ಬೇಸಿಕಲಿ ಇಂಡಿವಿಜುವಲ್ ಲರ್ನಿಂಗ್, ಅಂದ್ರೆ ಮನೆಗೆ ಹೋದ್ಮೇಲೆ ಸ್ವಂತವಾಗಿ ಕಲಿಯುವಂಥದ್ದು. ಆ ಪರ್ಸನಲೈಸ್ಡ್ ಲರ್ನಿಂಗ್ ಸಾಫ್ಟ್ವೇರ್ಸ್ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಕಲಿಕೆಗೆ ತಕ್ಕವಾಗಿ ಲೆಸನ್ಸ್ ನ ತೋರಿಸುತ್ತೆ. ಒಂದು ಟಾಪಿಕ್ ಹೇಳುತ್ತೆ, ಆ ಟಾಪಿಕ್ ಅಲ್ಲಿ 2-3 ಪ್ರಶ್ನೆ ಕೊಡುತ್ತೆ. ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರೆ ನಿಮ್ಮ ನೆಕ್ಸ್ಟ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ. ನೀವು ಆನ್ಸರ್ಸ್ ತಪ್ಪು ಮಾಡ್ತಾ ಇದ್ರೆ ಒಂದು ಲೆವೆಲ್ ಹಿಂದೆ ತಗೊಂಡೋಗಿ ಮತ್ತೆ ಇದು ಮಾಡುತ್ತೆ, ಏನೋ ಯು ಕ್ಯಾನ್ ಅಗೇನ್ ರೀಇನ್ಫೋರ್ಸ್ ದ ಸೇಮ್ ಟಾಪಿಕ್. ಟೀಚರ್ ತರನೇ, ರೈಟ್? ಸೊ ಅಗೇನ್ ಪರ್ಸನಲೈಸ್ ಲರ್ನಿಂಗ್ ಮಾಡ್ಬೋದು, ಬೇರೆ ಬೇರೆ ತರ ನೀಡ್ಸ್ಗೆ ಅಡ್ರೆಸ್ ಮಾಡ್ಬೋದು. ಟೆಕ್ನಾಲಜಿ ಅಳವಡಿಸ್ಕೊಳ್ಳೋದಕ್ಕಿಂತ ತುಂಬಾ ಎಫಿಷಿಯಂಟ್ ಆಗಿರುತ್ತೆ ಟೀಚರ್ಸ್ಗೆ. ಇವಾಗ ನಂದೇ ಯೋಚನೆ ಮಾಡಿ, ಈ ಲೆಸನ್ ಮಾಡಕ್ಕೆ ನಾನು ಒಂದಿಷ್ಟು 6 hours ಸ್ಪೆಂಡ್ ಮಾಡಿದೆ ಈ ಸ್ಲೈಡ್ಸ್ನೆಲ್ಲ ಕ್ರಿಯೇಟ್ ಮಾಡಿ, ಎಕ್ಸಾಂಪಲ್ಸ್ ಎಲ್ಲ ಹಾಕೊಳ್ಳೋಕ್ಕೆ. ಬಟ್ ಇದೇ ಟಾಪಿಕ್ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಮಾಡಬೇಕು ಅಂದ್ರೆ ಟೈಮ್ 0. ಯಾಕಂದ್ರೆ ನಾನು ಮೊದಲಿಂದ ತಿರ್ಗಾ ಮಾಡ್ಕೊಳ್ಳೋದು ಬೇಕಾಗಲ್ಲ, ಮೊದಲಿಂದ ತಿರ್ಗಾ ಬರ್ಕೊಳ್ಳೋದು ಬೇಕಾಗಲ್ಲ. ಒಂದು ಸತಿ ನಾನು ಇಷ್ಟನ್ನ ಕ್ರಿಯೇಟ್ ಮಾಡಿ, ಕಾಂಟೆಂಟ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ದೆನ್ ಮತ್ತೆ ಮತ್ತೆ ಮಾಡಕ್ಕೆ ಯೂಸ್ಫುಲ್ ಆಗುತ್ತೆ. ಒಂದು. ಎರಡನೇದು, ನನ್ನ ಎಫರ್ಟ್ ಹೇಳ್ಕೊಡೋಕೆ ಕೂಡ ಸಿಂಪಲ್ ಆಗುತ್ತೆ. ಯಾಕಂದ್ರೆ ಕಲಿಯಕ್ಕೆ ಈಸಿ ಆದಾಗ ನಾನು ಅಷ್ಟೇ ವಿಷಯನ ಕಮ್ಮಿ ಸಮಯದಲ್ಲಿ ಹೇಳ್ಬೋದು, ರೈಟ್? ಮತ್ತೆ ಈ ಸಿಮ್ಯುಲೇಷನ್ಸ್ ಹೇಳ್ತಿದ್ನಲ್ಲ, ಗೇಮ್ಸ್ ಇರುತ್ತೆ, ಎಜುಕೇಶನ್ ಗೇಮ್ಸ್ ಇರುತ್ತೆ, ಸಾಫ್ಟ್ವೇರ್ ಸಿಮ್ಯುಲೇಷನ್ಸ್ ಇರುತ್ತೆ. ಇದನ್ನೆಲ್ಲ ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗ್ ಬೆಳೆಸಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ 21st century ಸ್ಕಿಲ್ ಅಂತಾರೆ, ಡಿಜಿಟಲ್ ಲಿಟ್ರಸಿ ಇಸ್ ಒನ್ ಆಫ್ ದ ಕೀ 21st century ಸ್ಕಿಲ್ಸ್. ಮುಂದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಎಲ್ಲಾ ಟೆಕ್ನಾಲಜಿ ಮೂಲಕನೇ ಆಗ್ತದೆ. ನೀವು ಬ್ಯಾಂಕಿಂಗ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಎಲ್ಲಾ ಟೆಕ್ನಾಲಜಿ ಮೂಲಕ. ಸರ್ಕಾರ ಕೂಡ ಸಾಕಷ್ಟು ಟೆಕ್ನಾಲಜಿ ಮೂಲಕನೇ ಮಾಡ್ತಾ ಇದೆ. ಸೊ ಹ್ಯಾವಿಂಗ್ ಡಿಜಿಟಲ್ ಸ್ಕಿಲ್ಸ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ನಾವು ಶಾಲೆನಲ್ಲೇ ಡಿಜಿಟಲ್ ಸ್ಕಿಲ್ಸ್ ನ ತಂದಾಗ ನಾವು ಬರೀ ಪಾಠಕ್ಕೆ ಮಾತ್ರ ಹೆಲ್ಪ್ ಮಾಡ್ತಾ ಇಲ್ಲ, ಮಕ್ಕಳಿಗೆ ಈ ಎಕ್ಸ್ಪೋಜರ್ ಮೂಲಕ ಅವರ ಮುಂದಿನ ಫ್ಯೂಚರ್ ಕೂಡ ನಾವು ಆಲ್ರೆಡಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ, ಬಿಕಾಸ್ ದೇ ಆರ್ ಆಲ್ರೆಡಿ ಗೆಟಿಂಗ್ ಯೂಸ್ ಟು ಯೂಸಿಂಗ್ ಟೆಕ್ನಾಲಜಿ. ಸೊ ದರ್ ಆರ್ ಸೆವರಲ್ ಅಡ್ವಾಂಟೇಜಸ್ ಈ ತರ ಟೆಕ್ನಾಲಜಿನ ಕ್ಲಾಸ್ ರೂಮ್ ತರಕ್ಕೆ. ಹಂಗೆ ಹೇಳಿದ್ನಲ್ಲ, ಚಾಲೆಂಜಸ್ ಸಾಕಷ್ಟು ಇದೆ. ಅಂದ್ರೆ ರಿಸೋರ್ಸಸ್ ಇರಲ್ಲ ಶಾಲೆಗಳಲ್ಲಿ, ಏನ್ ಮಾಡೋದು, ಕಂಪ್ಯೂಟರ್ ಲ್ಯಾಬ್ ಇರಲ್ಲ, ಸ್ಮಾರ್ಟ್ ಕ್ಲಾಸ್ ರೂಮ್ ಇರಲ್ಲ, ಬಜೆಟ್ ಇಲ್ಲ, ಅದೆಲ್ಲ ಒಂದು. ಬಟ್ ಅದಕ್ಕೆ ನಾನು ಫಸ್ಟ್ ಸ್ಲೈಡ್ ಶುರು ಮಾಡಿದ್ದು, ನೀವು ಸ್ಮಾರ್ಟ್ ಫೋನ್ ಇಂದ ಯೂಸ್ ಮಾಡಕ್ ಶುರು ಮಾಡಿದ್ರೆ ಟೆಕ್ನಾಲಜಿನ ಶುರು ಮಾಡ್ಕೊಂಡಿದ್ದೀರಾ ಅಂತ. ಇರುವಂತ ನಿಮ್ಮ ಏನೇನು ಸ್ಕೂಲಲ್ಲಿ ಇದೆಯೋ ಅದನ್ನ ಯೂಸ್ ಮಾಡ್ಕೊಂಡು, ಯಾವ ಸ್ಕೂಲಲ್ಲಿ ಏನು ಇಲ್ವೋ ಸ್ಮಾರ್ಟ್ ಕ್ಲಾಸ್ ರೂಮ್ ಇಸ್ ದ ಟೆಕ್ನಾಲಜಿ. ಸಮ್ ಸ್ಕೂಲ್ಸ್ ನಲ್ಲಿ ಪ್ರೊಜೆಕ್ಟರ್ ಲ್ಯಾಪ್ಟಾಪ್ ಇದೆಯಾ, ಓಕೆ, ಅಲ್ಲಿ ಶುರು ಮಾಡ್ಬೋದು ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ. ಕಂಪ್ಯೂಟರ್ ಲ್ಯಾಬ್ಸ್ ಇದೆ ನಿಮ್ಗೆ ಗವರ್ಮೆಂಟ್ ಇಂದ ಅಥವಾ ಬೇರೆ ಯಾವ್ದಾನ ಆರ್ಗನೈಸೇಷನ್ ಇಂದ, ನೀವು 3rd ಲೆವೆಲ್ ಅಲ್ಲಿ ಅದನ್ನ ಮಾಡ್ಕೊಳಕ್ ಹೋಗಬಹುದು. ಅಥವಾ ನೀವು ಯಾವ ಲೆವೆಲ್ ಇರ್ತೀರೋ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಹೋಗೋದು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೋದು, ರೈಟ್? ಸೊ ಓಕೆ, ಇದನ್ನೆಲ್ಲ ಗೊತ್ತಾಯ್ತು ನಮಗೆ, ಟೆಕ್ನಾಲಜಿ ಅಂದ್ರೆ ಏನು, ಟೆಕ್ನಾಲಜಿ ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟು ಹೆಲ್ಪ್ ಆಗತ್ತೆ ಅಂತ. ಬಟ್ ಇದನ್ನೆಲ್ಲ ತಂದಾಗ ಶಿಕ್ಷಕರ ಪಾತ್ರ ಏನು, ರೈಟ್? ಮಕ್ಕಳು ತಾನಾಗೆ ಕಲಿಯಕ್ಕೆ ಶುರು ಮಾಡ್ಬಿಡ್ತಾರ, ಶಿಕ್ಷಕರ ಮುಂದೆ ಬೇಕಾಗಲ್ವಾ? ಅದೊಂದು ಬಿಗ್ ಕ್ವೆಶನ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಂದಾಗ ಕೂಡ ಅದೇ ಪ್ರಶ್ನೆ ಎಲ್ಲ ತಲೆ ಇರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ರೆ ಮನುಷ್ಯರು ಕೆಲಸ ಮಾಡೋದು ಬೇಕಾಗಲ್ಲ, ರೋಬೋಟ್ಸೇ ಎಲ್ಲ ಮಾಡ್ಕೊಂಡ್ಬಿಡತ್ತ ಆ ತರ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಆಗ್ಲೇ ಸ್ಟಾರ್ಟಿಂಗ್ ನಲ್ಲಿ ಶುರು ಮಾಡಿದಾಗ ಕೂಡ ಹೇಳಿದೆ, ಇಸ್ ಟೆಕ್ನಾಲಜಿ ಆಸ್ ಅನ್ ಏಡ್, ನಾಟ್ ಆಸ್ ಅ ರೀಪ್ಲೇಸ್ಮೆಂಟ್. ಅಂದ್ರೆ ಬೇರೆ ಹೆಂಗೆ ನಾವು TLMs ನ ಯೂಸ್ ಮಾಡ್ತೀವೋ ಒಂದು ಪಾಠನ ಮಾಡಕ್ಕೆ, ಅದೇ ತರ ಟೆಕ್ನಾಲಜಿ ಇಸ್ ಆಲ್ಸೋ ಅನ್ ಏಡ್. It will not replace teacher. That is not the focus. The focus is how can I complement a teacher. ಒಂದು ಟೀಚರ್ ಮಾಡ್ತಾ ಇರುವಂತ ಕೆಲಸನ ನಾ ಹೆಂಗೆ ಪೂರಕವಾಗಿ ಅದಕ್ಕೆ ಸಹಾಯ ಮಾಡಬಹುದು, ಅದೇ ರೋಲ್ ಟೆಕ್ನಾಲಜಿ ಇದು. ಸೊ ಟೆಕ್ನಾಲಜಿ ತಂದಾಗ ಶಿಕ್ಷಕರ ರೋಲು ಬರೀ ಏನೋ ಕಾಂಟೆಂಟ್ ಡೆಲಿವರಿ ಒಂದೇ ಇರಲ್ಲ, ಬಟ್ ಕಾಂಟೆಂಟ್ ಕ್ರಿಯೇಷನ್ ಕೂಡ ಮಾಡ್ಕೋಬಹುದು. ಸೊ ಇಟ್ ಗಿವ್ಸ್ ಯು ಆಪರ್ಚುನಿಟಿ ಟು ಕ್ರಿಯೇಟ್ ಯುವರ್ ಓನ್ ಕಾಂಟೆಂಟ್, create projects, create activities for students, and deliver your content more effectively, right? So technology as an aid, ಅದು ಒಂದು ವಿಷಯ. ಎರಡನೇದು ರೋಲ್ ಏನ್ ಚೇಂಜ್ ಆಗತ್ತೆ ಅಂದ್ರೆ, ಈ ಟೆಕ್ನಾಲಜಿ, ಇನ್ಫಾರ್ಮೇಶನ್, ಇಂಟರ್ನೆಟ್, AI ಅದೆಲ್ಲ ಇರಕ್ ಮುಂಚೆ ದಿ ಓನ್ಲಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ಮಕ್ಕಳಿಗೆ ಒಂದೇ ಒಂದು ಸೋರ್ಸ್ ಇನ್ಫಾರ್ಮೇಶನ್ಗೆ ಟೀಚರ್, ರೈಟ್? ಸೊ ಗುರು ಏನ್ ಹೇಳ್ತಾರೋ ಅದು ವಿಷಯ, ಅಂಡ್ ಎಲ್ಲಾ ವಿಷಯನೂ ಗುರುಗಳ ಕಡೆಯಿಂದನೇ ಬರ್ಬೇಕಾಗಿತ್ತು, ಬಿಕಾಸ್ ಬೇರೆ ಯಾವ್ದು ಸೋರ್ಸ್ ಇರ್ಲಿಲ್ಲ. ಈಗ ಸಾಕಷ್ಟು ಇನ್ಫಾರ್ಮೇಶನ್ ಸೋರ್ಸಸ್ ಇದೆ, ಕಲಿಯಕ್ಕೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಸೊ ಟೀಚರ್ ಜೊತೆಗೆ
ಸಾಕಷ್ಟು ವಿಷಯಗಳು ಈಗ ಟೀಚರ್ಗೆ ಕೂಡ ಕಲಿಯೋಕ್ಕೆ ಸಾಕಷ್ಟು ವಿಷಯಗಳು ಈಸಿಯಾಗಿ ಸಿಗ್ತಾ ಇದೆ ಟೆಕ್ನಾಲಜಿ ಮೂಲಕ. ಸೊ ಟೀಚರ್ ರೋಲ್ ಕೂಡ ಯುನೋ ಫ್ರಮ್ ಜಸ್ಟ್ ಬೀಯಿಂಗ್ ಅ ಸೋರ್ಸ್ ಆಫ್ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ನಾಲೆಜ್, ಇಟ್ಸ್ ಮೂವಿಂಗ್ ಟುವರ್ಡ್ಸ್ ಅ ಫೆಸಿಲಿಟೇಟರ್ ರೋಲ್, ರೈಟ್? ಅಂದ್ರೆ ಒಂದು ಗೈಡ್ ರೋಲ್. ಯು ಆರ್ ಫೆಸಿಲಿಟೇಟಿಂಗ್ ಸ್ಟೂಡೆಂಟ್ಸ್ ಲರ್ನಿಂಗ್ ಇನ್ ಅ ಕ್ಲಾಸ್ ರೂಮ್. ಸೊ ಟೆಕ್ನಾಲಜಿ ಇದ್ದ ಪಕ್ಷದಲ್ಲಿ ನೀವು ಒಂದಿಷ್ಟು ಆಕ್ಟಿವಿಟೀಸ್ನ ಕ್ರಿಯೇಟ್ ಮಾಡಿ ಆ ಕಂಪ್ಯೂಟರ್ನಲ್ಲೋ ಎಲ್ಲೋ ಅದನ್ನ ಹಾಕಿ ಮಕ್ಕಳು ಸ್ವಂತವಾಗಿ ಗ್ರೂಪ್ನಲ್ಲಿ ಕಲಿಯೋಕ್ಕೆ ನೀವು ಒಂದು ಫೆಸಿಲಿಟೇಟರ್ ಆಗಿ ಕೆಲಸ ಮಾಡ್ತೀರಾ. ಜಾಸ್ತಿ ಹೋಗ್ತಾ ಹೋಗ್ತಾ ಮೊದಲ ತರ ಎಲ್ಲ ಇನ್ಫಾರ್ಮೇಶನ್ ನಿಮ್ ಕಡೆಯಿಂದನೇ ಬರಬೇಕು ಅಂತ ಇರಲ್ಲ, ರೈಟ್? ಮೂರನೇದು ಟೀಚರ್ ರೋಲ್ ಏನಾಗುತ್ತೆ ಅಂದ್ರೆ, ಈ ಟೆಕ್ನಾಲಜಿ ಇತ್ತು, ಮಕ್ಕಳಿಗೆ ICT ಆಕ್ಸೆಸ್ ಎಲ್ಲ ಇತ್ತೆ, ಸ್ಕೂಲಲ್ಲಿ ಇದೆಲ್ಲ ಫೆಸಿಲಿಟೀಸ್ ಇದೆ ಅಂದಾಗ ಯು ಕ್ಯಾನ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಮೋರ್ ಪರ್ಸನಲೈಸ್ಡ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಸ್ವಲ್ಪ ಜನ ಮಕ್ಕಳು ಫಾಸ್ಟ್ ಆಗಿ ಕಲಿತಾರೆ, ಸ್ವಲ್ಪ ಜನ ಮಕ್ಕಳು ಸ್ಲೋ ಆಗಿ ಕಲಿತಾರೆ, ಸ್ವಲ್ಪ ಜನ ಮಕ್ಕಳಿಗೆ ಬೇರೆದಲ್ಲಿ ಯಾವ್ದ್ರಲ್ಲಿ ಒಂದ್ರಲ್ಲಿ ಆಸಕ್ತಿ ಇರುತ್ತೆ, ಇನ್ನಿಷ್ಟು ಮಕ್ಕಳಿಗೆ ಇನ್ಯಾವ್ದ್ರಲ್ಲೂ ಆಸಕ್ತಿ ಇರುತ್ತೆ. ಸೊ ನೀವು ಪ್ರತಿಯೊಂದು ಮಗುವಿಗೂ ಅವರದೇ ಆದ ಒಂದು ಶೈಲಿನಲ್ಲಿ ಅಥವಾ ಅವ್ರದೇ ಆದ ಒಂದು ಇದರಲ್ಲಿ ಹೇಳ್ಕೊಡಕ್ಕೆ ಈಸಿ ಆಗುತ್ತೆ, ರೈಟ್? ಟೆಕ್ನಾಲಜಿ ಅಲೋಸ್ ಯು ಟು ಡೂ ದಿಸ್. ಇದು ಮಾಡೋಕ್ಕಾಗಲ್ಲ, ಅದು ಇಲ್ಲದೆ ಅಂತ ಅಲ್ಲ, ಇದು ಎಲ್ಲಾನು ನಾವು ಟೆಕ್ನಾಲಜಿ ಇಲ್ಲದೆ ಮಾಡ್ಬೋದು. ಬಟ್ ಟೆಕ್ನಾಲಜಿ ಇದ್ರೆ ಇದನ್ನೆಲ್ಲ ಸ್ವಲ್ಪ ಸುಲಭ ಮಾಡುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳೋದನ್ನೆಲ್ಲ, ನೀವು ಬರೀ ಇವಾಗ ಸಬ್ಜೆಕ್ಟ್ ವಿಷಯ ಮಾತ್ರ ಫೋಕಸ್ ಮಾಡ್ತಾ ಇಲ್ಲ, ಸಬ್ಜೆಕ್ಟ್ ವಿಷಯದ ಜೊತೆಗೆ ಮಕ್ಕಳಲ್ಲಿ ಆ ಡಿಜಿಟಲ್ ಲಿಟ್ರಸಿ ಅನ್ನೋದು ಒಂದು ವಿಷಯನ ಕೂಡ ತರ್ತಾ ಇದ್ದೀರಾ. ಸೊ ದಟ್ ಅವರು ಈ ಡಿಜಿಟಲ್ ಟೆಕ್ನಾಲಜಿ ಟೂಲ್ಸ್ ಮೂಲಕ ಕೂಡ ಸಬ್ಜೆಕ್ಟ್ ಅನ್ನ ಕಲ್ತಾಗ ಇನ್ನೊಂದು 21st century ಸ್ಕಿಲ್ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಇದು ಟೀಚರ್ನ ರೋಲ್, ಹೊಸ ರೋಲ್ ಯಾವ ತರ ಚೇಂಜ್ ಆಗ್ತದೆ ಅಂತ. ಸೊ ಇದನ್ನೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಅಷ್ಟೇ ಈಸಿನ ಮಾಡೋದು, ಏನೇನ್ ಚಾಲೆಂಜಸ್ ಬರುತ್ತೆ ಟೆಕ್ನಾಲಜಿನ ನಾವು ಕ್ಲಾಸ್ ರೂಮ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂದಾಗ, ರೈಟ್? ಒಂದು ಸ್ವಲ್ಪ ಟೆಕ್ನಿಕಲ್ ಚಾಲೆಂಜಸ್ ಇದೆ, ಒಂದು ಸ್ವಲ್ಪ ನಾನ್ ಟೆಕ್ನಿಕಲ್ ಚಾಲೆಂಜಸ್ ಇದೆ, ರೈಟ್? ಸೊ ಫಸ್ಟ್ ಒಂದು ಆರ್ಡರ್ ನಲ್ಲಿ ಹೊಡ್ಕೊಂಬೋಣ. ಫಸ್ಟ್ ಹೇಳ್ತಾ ಇರೋದು ಆಕ್ಸೆಸ್ ಅಂಡ್ ಈಕ್ವಿಟಿ, ರೈಟ್? ಸೊ ನಾವು ಈ ಪದಾನ ಕೇಳಿರ್ಬೋದು, ಡಿಜಿಟಲ್ ಡಿವೈಡ್ ಅಂತ. ಡಿಜಿಟಲ್ ಡಿವೈಡ್ ಅಂದ್ರೆ ಏನಾಗುತ್ತೆ ಅಂದ್ರೆ, there are people who have access to digital and other technology, there are people who don't have access. ಸೊ ಇದರಿಂದನೇ ಒಂದು ಡಿಫ್ರೆನ್ಸಿಯೇಷನ್ ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ಯಾರ ಹತ್ರ ಈ ಆಕ್ಸೆಸ್ ಎಲ್ಲ ಇರುತ್ತೋ ಅವ್ರಿಗೆ ಇನ್ಫಾರ್ಮೇಶನ್ ಈಸಿಯಾಗಿ ಸಿಗುತ್ತೆ, ಕಲಿಯಕ್ಕೆ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ, ಇದೆಲ್ಲ ಇರುತ್ತೆ. ಯಾರ ಹತ್ರ ಇಲ್ವೋ ಅವ್ರಿಗೆ ಒಂದು ಈ ಆಕ್ಸೆಸ್ ಎಲ್ಲ ಇರಲ್ಲ. ಸೊ ದಟ್ಸ್ ಅ ಡಿಸ್ಅಡ್ವಾಂಟೇಜ್ ಆಲ್ರೆಡಿ, ಡಿಜಿಟಲ್ ಡಿವೈಡ್ ಅಂತ ಬಂದ್ಬಿಡುತ್ತೆ, ರೈಟ್? ಸೊ ನಾವು ನಮ್ಮ ಶಾಲೆಯಲ್ಲಿ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡ್ತೀವಿ ಅಂದಾಗ ನಮ್ಮ ಆಡಿಯನ್ಸ್ ತುಂಬಾ ಮುಖ್ಯ. ಸೊ ನಾವು ಹೆಂಗೆ ಮಾಡಬೇಕು ಇದನ್ನ ಅಂದ್ರೆ, ಈಕ್ವಿಟಿ ಇರಬೇಕು ಅಂತ. ಅಂದ್ರೆ ಕ್ಲಾಸ್ ರೂಮ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ. ಸೊ ಕ್ಲಾಸ್ ರೂಮ್ ನಲ್ಲಿ ಇರುವ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಮೂಲಕ ನೀವು ಮಕ್ಕಳಿಗೆ ಹೇಳ್ಕೊಟ್ಟಾಗ ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ, ಎಲ್ಲರಿಗೂ ಆಕ್ಸೆಸ್ ಸಿಗುತ್ತೆ, ಅದು ಕರೆಕ್ಟ್ ಆಗಿರುತ್ತೆ. ಬಟ್ ಅದೇ ನಾವು ನೆಕ್ಸ್ಟ್ ಮಕ್ಕಳಿಗೆ ನೀವು ಮನೆಗೆ ಹೋದಾಗ ಇದನ್ನ ಉಪಯೋಗಿಸ್ಕೊಂಡು ಟೆಕ್ನಾಲಜಿ ಮೂಲಕ, ಫೋನ್ ಮೂಲಕ, ವಿಡಿಯೋ ಮೂಲಕ ಇನ್ನೊಂದಿಷ್ಟು ಆಕ್ಟಿವಿಟೀಸ್ ಮಾಡಿ ಕಲೀರಿ ಅಂದಾಗ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು, ಎಲ್ಲಾ ಮಕ್ಕಳ ಹತ್ರನೂ ಆಕ್ಸೆಸ್ ಇದೆಯಾ ಅಂತ. ಇಲ್ಲ ಅಂದ್ರೆ ನೀವು ಆ ಡಿಜಿಟಲ್ ಡಿವೈಡ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಏನಾಗುತ್ತೆ, ಕ್ಲಾಸ್ ರೂಮ್ ನಲ್ಲಿ ಒಂದು 50 ಜನ ಮಕ್ಕಳು ಇರ್ತಾರೆ, 10 ಜನ ಹತ್ರ ಫೋನ್ ಇದೆ, 10 ಜನ ಹತ್ರ ಕಂಪ್ಯೂಟರ್ ಇದೆ, ಅವ್ರ ಮನೆಗೆ ಹೋಗಿ ಮಾಡಕ್ ಶುರು ಮಾಡ್ತಾರೆ. ಇನ್ 40 ಜನ ಮಕ್ಕಳಿಗೆ ಏನು ಮಾಡಕ್ಕಾಗಲ್ಲ. ಸೊ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಎಲ್ಲಾ ಮಕ್ಕಳ ಹತ್ರನೂ ಆಕ್ಸೆಸ್ ಇದೆ, ಫೋನ್ ಇದೆ ಅಂದಾಗ ಮನೆಯಲ್ಲೂ ಆಕ್ಟಿವಿಟೀಸ್ ಕೊಡ್ಬೋದು. ಇಲ್ಲದೇ ಇದ್ರೆ ನಿಮ್ಮ ಪೂರ್ತಿ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಶಾಲೆನಲ್ಲೇ ಉಳಿಸ್ಕೊಂಡು ಮನೆಗೆ ಅದನ್ನ ಕೊಡದೆ, ಆಗ ಎಲ್ಲಾ ಮಕ್ಕಳಿಗೂ ಯಾರು ಶಾಲೆಗೆ ಬರ್ತಾರೋ ಅವ್ರು ಎಲ್ಲರಿಗೂ ಟೆಕ್ನಾಲಜಿ ಆಕ್ಸೆಸ್ ಇರುತ್ತೆ. ಸೊ ಒಂಥರ ಈಕ್ವಿಟಿನ ನಾವು ಬಿಲ್ಡ್ ಮಾಡ್ಬೋದು. ಅದು ತಲೆಯಲ್ಲಿ ಇಟ್ಕೊಬೇಕಾಗಿರೋದು. ಎರಡನೇದು, ಟೆಕ್ನಾಲಜಿ ತಂದಾಗ, ಏನೇ ಒಂದು ಹೊಸ ವಿಷಯ ತಂದಾಗ ಅದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಚಾಲೆಂಜಸ್ ಇರುತ್ತೆ. ಸೊ ಸುಮಾರು ಶಾಲೆಗಳನ್ನ ಹೋದಾಗ ನೋಡಿದೀನಿ, ಕಂಪ್ಯೂಟರ್ಸ್ ಇರುತ್ತೆ ಬಟ್ ಕೆಟ್ಟೋಗಿರುತ್ತೆ, ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ. ಬಟ್ ನೀವು ಟೆಕ್ನಾಲಜಿನ ಅಳವಡಿಸ್ಕೊಂತಾ ಇದ್ದೀರಾ ನಿಮ್ಮ ಶಾಲೆನಲ್ಲಿ ಅಂದ್ರೆ, ಬರೀ ಟೆಕ್ನಾಲಜಿ ತರದೊಂದೇ ಮುಖ್ಯ ಅಲ್ಲ, ಅದರ ಮೇಂಟೆನೆನ್ಸ್ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಸೊ ನೀವು ಯಾರು ನಿಮಗೆ ಟೆಕ್ನಾಲಜಿ ಕೊಡ್ತಾ ಇದ್ದಾರೋ, ಸರ್ಕಾರ ಇರ್ಬೋದು ಅಥವಾ ಸರ್ಕಾರೇತರ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆ ಜೊತೆ ನೀವು ಟೆಕ್ನಾಲಜಿ ತಗೊಂಡಾಗ 3 to 5 years ಹೆಂಗೆ ಇದು ಪ್ರಾಬ್ಲಮ್ ಆದಾಗ ಸಪೋರ್ಟ್ ಮಾಡ್ಕೋಬಹುದು ಅಂತ ಅದನ್ನ ಕೂಡ ಕೇಳಿ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಟೆಕ್ನಾಲಜಿ ಇರುತ್ತೆ, ಜಾಸ್ತಿ ಜನ ಇದ್ದಾಗ ಯೂಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಬ್ಲಮ್ ಆದಾಗ ಸಪೋರ್ಟ್ ಮಾಡಕ್ಕೆ ಯಾರೊಬ್ರು ಇರ್ತಾರೆ, ರೈಟ್? ಬಟ್ ಈ ಟೆಕ್ನಾಲಜಿ ಶಾಲೆಯಲ್ಲಿ ಅಳವಡಿಸ್ಕೋಬೇಕಾದ್ರೆ ಮೂರನೇ ಪ್ರಾಬ್ಲಮ್ ಏನು, ಶಿಕ್ಷಕರಿಗೆ ಟ್ರೈನಿಂಗ್ ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಶಿಕ್ಷಕರಿಗೆ ನಾವು ಉಪಯೋಗಿಸೋಕೆ ಗೊತ್ತಾಗದೆ ಇದ್ದರೆ ದೆನ್ ಟೆಕ್ನಾಲಜಿ ಬರೀ ಒಂದು ಪೀಸ್ ಆಫ್ ಎಕ್ವಿಪ್ಮೆಂಟ್ ಆಗ್ಬಿಡುತ್ತೆ ಕ್ಲಾಸ್ ರೂಮ್ ಅಲ್ಲಿ, ಸರಿಯಾಗಿ ಅಥವಾ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗುತ್ತೆ, ರೈಟ್? ಸೊ ಪ್ರಾಪರ್ ಟ್ರೈನಿಂಗ್, ಪ್ಲಾನಿಂಗ್ ಟ್ರೈನಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಬರೀ ಟೆಕ್ನಾಲಜಿ ಯೂಸ್ ಮಾಡೋ ಟ್ರೈನಿಂಗ್ ಒಂದೇ ಮುಖ್ಯ ಅಲ್ಲ, ಟೆಕ್ನಾಲಜಿನ ಹೆಂಗೆ ಕರೆಕ್ಟ್ ಆಗಿ ಅಳವಡಿಸ್ಕೋಬೇಕು ಅನ್ನೋದು ಮುಖ್ಯ. ಯಾಕಂದ್ರೆ ಯು ಶುಡ್ ಯೂಸ್ ಟೆಕ್ನಾಲಜಿ ಟು ಮೇಕ್ ಕ್ಲಾಸ್ ರೂಮ್ಸ್ ಮೋರ್ ಎಂಗೇಜಿಂಗ್, ಇಂಟ್ರೆಸ್ಟಿಂಗ್. ಅದು ಬಿಟ್ಟು
ಸರಿಯಾಗಿ ಉಪಯೋಗಿಸದೇ ಇದ್ರೆ ಅದು ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗುತ್ತೆ, ರೈಟ್? ಸೊ ಟೀಚರ್ ಹ್ಯಾಸ್ ಟು ನಾಟ್ ಜಸ್ಟ್ ಗೆಟ್ ಟ್ರೈನ್ಡ್ ಬಟ್ ಆಲ್ಸೋ ಸ್ಟಾರ್ಟ್ ಥಿಂಕಿಂಗ್ ಆನ್ ಹೌ ಡು ಐ ಯೂಸ್ ದಿಸ್ ಇನ್ ಅ ಕ್ಲಾಸ್ ರೂಮ್, ಕರೆಕ್ಟಾಗಿ ನಾನು ಹೆಂಗೆ ಕ್ಲಾಸ್ ರೂಮ್ ಯೂಸ್ ಮಾಡಲಿ ಅಂತ. ಸೊ ಇದಿಷ್ಟು ಯೂಸೇಜ್ ಮೇಲೆ. ಬಟ್ ಟೆಕ್ನಾಲಜಿ ಯೂಸ್ ಮಾಡಿದಾಗ ಒಂದಿಷ್ಟು ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಏನು, ಸ್ಕ್ರೀನ್ ಟೈಮ್ ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೋಡೋ ಕಣ್ಣಿಗೆ ಪ್ರಾಬ್ಲಮ್ ಆಗತ್ತಾ, ತಲೆನೋವು ಬರುತ್ತಾ, ಅದೆಲ್ಲ ಒಂದು ಇಶ್ಯೂ ಆಗುತ್ತೆ. ಎರಡನೇದು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ, ಗೇಮ್ಸ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಇರುತ್ತೆ. ಸೊ ಕಲಿಯೋದ್ರ ಜೊತೆಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಕೂಡ ಶುರು ಆಗಬಹುದು, ರೈಟ್? ದೀಸ್ ಆರ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಬಿ ಅವೇರ್ ಆಫ್, ರೈಟ್? ಎರಡನೇದು, ಇಂಟರ್ನೆಟ್ ಬಂದ್ಬಿಟ್ರೆ ಅಂತೂ ಮಕ್ಕಳು ಆಕ್ಸೆಸ್ ಮಾಡಕ್ ಶುರು ಮಾಡಿದ್ರೆ ಇಂಟರ್ನೆಟ್ ಅಂದ ತಕ್ಷಣ ಪ್ರೈವಸಿ, ಸೆಕ್ಯೂರಿಟಿ ಕನ್ಸರ್ನ್ಸ್ ಜಾಸ್ತಿ ಆಗುತ್ತೆ, ರೈಟ್? ಸೊ ದಟ್ ಬಿಕಮ್ಸ್ ಅನ್ ಅದರ್ ಇಶ್ಯೂ. ಏನೋ ಟೆಕ್ನಾಲಜಿ, ಇಂಟರ್ನೆಟ್ ಇಲ್ಲದೆ ಇದ್ದಾಗ ನಿಮ್ಮ ಪ್ರೈವಸಿ, ನಿಮ್ಮ ಸೆಕ್ಯೂರಿಟಿ ಬರೀ ನಿಮ್ಗೆ ಫಿಸಿಕಲಿ ಯಾರ್ಯಾರು ಕಾಣಿಸ್ಕೊಂತಾರೋ ಅದ್ರ ಜೊತೆ ಇರುತ್ತೆ. ನೀವು ಆನ್ಲೈನ್ ಹೋದ ತಕ್ಷಣ ನಿಮಗೆ ಕಾಣಿಸದೇ ಇರೋರ್ಗಿಂತ ಕೂಡ ನಿಮಗೆ ಪ್ರಾಬ್ಲಮ್ ಶುರು ಆಗುವಂತ ಸಾಧ್ಯತೆಗಳು ಇರುತ್ತೆ. ಮೂರನೇದು, ಟೆಕ್ನಾಲಜಿನ ಒಂದು ಅಡಿಷನಲ್ ಟೂಲ್ ತರ ಯೂಸ್ ಮಾಡದೆ ಓವರ್ ರಿಲಯನ್ಸ್, ಅಂದ್ರೆ ಟೆಕ್ನಾಲಜಿ ಮೇಲೆ ಕಂಪ್ಲೀಟ್ಲಿ ರಿಲೈ ಆಗಿ ಕಲಿಯಕ್ಕೆ ಸ್ಟಾಪ್ ಮಾಡ್ಬಿಡೋದು. ಏನೇ ಬಂದ್ರು ಓಕೆ ನಾನು ಇಂಟರ್ನೆಟ್ ಹೋಗಿ ನೋಡ್ತೀನಿ, ಗೂಗಲ್ ಸರ್ಚ್ ಮಾಡ್ತೀನಿ ಅಂತ ಆ ಡೈರೆಕ್ಷನ್ ಹೋಗೋದು. ದೀಸ್ ಆರ್ ಪ್ರಾಬ್ಲಮ್ಸ್, ರೈಟ್? ಸೊ ಈ ಚಾಲೆಂಜಸ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಚಾಲೆಂಜಸ್, ಐ ಮೀನ್ ಟೆಕ್ನಾಲಜಿ ಸ್ಕೂಲಲ್ಲಿ ಉಪಯೋಗಿಸ್ಕೊಳ್ಳೋದು ತುಂಬಾ ಮುಖ್ಯ, ತುಂಬಾ ಬೆನಿಫಿಟ್ಸ್ ಇದೆ. ಬಟ್ ಅದರ ಜೊತೆಗೆ ನಾವು ಚಾಲೆಂಜಸ್ನ ಅರ್ಥ ಮಾಡ್ಕೊಂಡ್ರೆ ದೆನ್ ಯು ಹ್ಯಾವ್ ಅ ಸಿಂಪಲ್ ಥಿಂಗ್ ಸೇಯಿಂಗ್ ಓಕೆ, ಈ ಚಾಲೆಂಜಸ್ನ ಓವರ್ಕಮ್ ಮಾಡ್ಕೊಂಡು ನಾನು ಹೆಂಗೆ ಟೆಕ್ನಾಲಜಿನ ಸ್ಕೂಲಲ್ಲಿ ಯೂಸ್ ಮಾಡಲಿ ಅಂತ. ಇದು ತುಂಬಾ ಕಾಮನ್ ಪ್ರಾಬ್ಲಮ್. ಯಾವಾಗಲೇ ಒಂದು ಹೊಸ ಟೆಕ್ನಾಲಜಿ ಬಂದಾಗಲೂ ಈ ಡಿಬೇಟ್ ಇದ್ದೇ ಇರುತ್ತೆ, ಇದರಿಂದ ಹೆಲ್ಪ್ ಆಗತ್ತಾ, ಪ್ರಾಬ್ಲಮ್ ಆಗತ್ತಾ ಅಂತ. ಈ ಒಂದು 20 years ಹಿಂದೆ ಹೋದ್ರೆ ಕೂಡ ಹೊಸದಾಗಿ ಟಿವಿ ಬಂದಾಗ ಇಂಡಿಯಾನಲ್ಲಿ ಇದೇ ಪ್ರಶ್ನೆ ಎಲ್ಲ ತಲೆಯಲ್ಲೂ ಇತ್ತು. ಟಿವಿಯಿಂದ ಮಕ್ಳಿಗೆ ಹೆಲ್ಪ್ ಆಗತ್ತಾ, ಟಿವಿಯಿಂದ ಮಕ್ಕಳಿಗೆ ಪ್ರಾಬ್ಲಮ್ ಆಗತ್ತಾ ಅಂತ. ಸ್ವಲ್ಪ ಜನ ಹೆಲ್ಪ್ ಆಗತ್ತೆ ಅಂದ್ರು, ಯಾಕಂದ್ರೆ ಇನ್ಫಾರ್ಮೇಶನಲ್ ಕಾಂಟೆಂಟ್ ಸಿಗುತ್ತೆ, ಮಕ್ಕಳಿಗೆ ಓದಕ್ಕೆ ಕಲಿಯಕ್ಕೆ ಎಷ್ಟೊಂದು ಎಕ್ಸ್ಟ್ರಾ ಆಗತ್ತೆ ಅಂತ. ಸ್ವಲ್ಪ ಜನ ಪ್ರಾಬ್ಲಮ್ ಅಂದ್ರು, 3 ಹೊತ್ತು ಟಿವಿ ನೋಡ್ತಾ ಕೂತಿರ್ತಾರೆ ಅಂತ. ಸೊ ಎವ್ರಿಥಿಂಗ್ ಹ್ಯಾಸ್ ಪ್ಲಸಸ್, ಮೈನಸಸ್. ಮೈನಸಸ್ನ ಅರ್ಥ ಮಾಡ್ಕೊಂಡ್ರೆ ನಾವು ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಮಕ್ಕಳಲ್ಲಿ ಆ ಒಂದು ಏನೋ ಇನ್ಫಾರ್ಮೇಶನ್ ಅವ್ರಿಗೆ ಹೇಳಿದಾಗ ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಇದನ್ನ ಇಟ್ಕೊಂಡು ನೀವು ಟೆಕ್ನಾಲಜಿನ ಒಂದು ಟೂಲ್ ತರ ಯೂಸ್ ಮಾಡಿ ಅಂದ್ರೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಚಾಲೆಂಜಸ್ ದಟ್ ಇದನ್ನ ಪೂರ್ತಿ ಸ್ಲೈಡ್ಸ್ ಅನ್ನ ಶೇರ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಇದನ್ನ ಇನ್ನೊಂದ್ಸತಿ ರಿವ್ಯೂ ಮಾಡಕ್ಕೆ, ನೋಡಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಜಸ್ಟ್ Yeah. ಪಾಸ್ ಹಿಯರ್ Yeah, I can 2 pause. ನಿಮಿಷ ಪಾಸ್ ಮಾಡಿ. ಕ್ವೆಶನ್ಸ್ 2 ಕ್ವೆಶನ್ಸ್ ಬಂದಿತ್ತು. ಒಬ್ರು ಹೇಳಿದ್ರು ಕಂಪ್ಯೂಟರ್ ಬಗ್ಗೆ ಯಾವ್ದಾದ್ರು ಸಾಹಿತ್ಯ ಇದೆಯಾ ಕಳಿಸ್ಕೊಡಿ ಅಂತ. ಇಫ್ ಯು ಹ್ಯಾವ್ ಎನಿ ಇನ್ಫಾರ್ಮೇಶನ್ ಆರ್ ಸಮ್ ರೀಡಿಂಗ್ ಮೆಟೀರಿಯಲ್ ಅಬೌಟ್ ನೀವೇನು ಮಾತಾಡ್ತಿದ್ರ ಅದ್ರ ಬಗ್ಗೆ ಸಾಹಿತ್ಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ. ಎರಡನೇ ಪ್ರಶ್ನೆ, ಚಾಟ್ GPT ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕು ಅಂತ. ಯಾವ ಥರ ಬಳಸೋದು, ಅದು ಅಂದರೆ ಕ್ಲಾಸ್ ರೂಮಲ್ಲಿ ಸಂಬಂಧಪಟ್ಟಂಗೆ ಚಾಟ್ GPT ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಒಂದು ಪ್ರಶ್ನೆ ಇತ್ತು. ಪರ್ಫೆಕ್ಟ್. 2 ಒಳ್ಳೆ ಪ್ರಶ್ನೆ. ಸೊ ಒಂದು, ನಾನು ಈ ಮೆಟೀರಿಯಲ್ನ ಪೂರ್ತಿ ಕಳಿಸ್ತೀನಿ. ಈ ಮೆಟೀರಿಯಲ್ ಕಳಿಸೋ ಜೊತೆಗೆ ಒಂದಿಷ್ಟು ಲಿಂಕ್ಸ್ ಅನ್ನ ಕೂಡ ಕಳಿಸ್ತೀನಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಪೀಪಲ್ ಟು ರೀಡ್ ಮೋರ್ ಅಬೌಟ್ ಟೆಕ್ನಾಲಜಿ ಇನ್ ಸ್ಕೂಲ್ ಎಜುಕೇಶನ್. ಇದು ಒಂದು. ಚಾಟ್ GPTಗೆ ಬೇಕಾದ್ರೆ ನಾವು ಇನ್ನೊಂದು ಸೆಷನ್ ಅನ್ನ ಪ್ಲಾನ್ ಮಾಡ್ಬೋದು. ಆ ಸೆಷನ್ ಅಲ್ಲಿ ಚಾಟ್ GPTಲಿ ತುಂಬಾ ಮುಖ್ಯವಾಗಿರೋದಂತ ಆಕ್ಟಿವಿಟಿ ಏನಂದ್ರೆ ಕರೆಕ್ಟಾಗಿ ಪ್ರಶ್ನೆ ಕೇಳೋದು, ರೈಟ್? ಸೊ ಪ್ರಶ್ನೆ ಕರೆಕ್ಟ್ ಆಗಿತ್ತು ಅಂದ್ರೆ ಉತ್ತರ ತುಂಬಾ ಚೆನ್ನಾಗಿ ಬಂದಿರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ, ಜೊತೆಗೆ ಮಿಸ್ಇನ್ಫಾರ್ಮೇಶನ್ ಕೂಡ ಬರುತ್ತೆ. ಸೊ ಯಾವ್ದು ಹೆಲ್ಪ್, ಯಾವ್ದು ಮಿಸ್ಇನ್ಫಾರ್ಮೇಶನ್, ಅದನ್ನ ಹೆಂಗೆ ನಾವು ಸಪ್ರೇಟ್ ಮಾಡ್ಕೊಂಡು ಚಾಟ್ GPT ಒಂದು ಒಳ್ಳೆ ಟೂಲ್ ತರ ಯೂಸ್ ಮಾಡೋದು ಅನ್ನೋದಕ್ಕೆ ಅದಕ್ಕೆ ಒಂದು ಸಪ್ರೇಟ್ ಸೆಷನ್ ಬೇಕಾಗುತ್ತೆ. ಸೊ ಪ್ರಾಬ್ಲಿ ಒಂದು 1 hour ಸೆಷನ್ ಮಾಡಿದ್ರೆ ವಿ ಕ್ಯಾನ್ ಪ್ಲಾನ್ ದರ್. ಅದನ್ನ ಆಕ್ಚುಲ್ ಲೈವ್ ಸೆಷನ್ ತರ ಮಾಡೋಣ. ಎಲ್ಲರೂ ನಿಮ್ಮ ಫೋನಲ್ಲಿ ಚಾಟ್ GPTನ ಇನ್ಸ್ಟಾಲ್ ಮಾಡಿಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣ, ಆ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ, ಅದನ್ನ ಹಂಗೆ ಒಂದು ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ತರ ಮಾಡ್ಬೋದು. ಶೋರ್, ಥ್ಯಾಂಕ್ ಯು ಪ್ರಮೋದ್. ಅದು ಬಿಟ್ಟು ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲಿ ತನಕ ಏನೇನು ಮಾಡಿದ್ವಿ ಅದ್ರ ಸಂಬಂಧಪಟ್ಟ ಹಾಗೆ, ಈಗ ಟೆಕ್ನಾಲಜಿಯಿಂದ ಏನು ಅಡ್ವಾಂಟೇಜಸ್, ಉಪಯೋಗ ಏನಿದೆ, ನಾವು ಟೀಚರ್ಸ್ ಆಗಿ, HMs ಆಗಿ ನಮ್ಮ ಪಾತ್ರ ಏನು, ಟೆಕ್ನಾಲಜಿ ಇದ್ದಾಗ ನಮ್ಮ ಪಾತ್ರ ಏನು, ಈ 2 ವಿಷಯದ ಬಗ್ಗೆ ಪ್ರಮೋದ್ ಮಾತಾಡಿದ್ರು. ಇಷ್ಟು ಇಲ್ಲಿ ತನಕ ಏನಾದರೂ ನಿಮಗೆ ಪ್ರಶ್ನೆ ಇದ್ದರೆ, ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಚಾಟ್ನಲ್ಲಿ, ಚಾಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನೀವು ಹ್ಯಾಂಡ್ ರೇಸ್ ಮಾಡಿ ಪ್ರಶ್ನೆ ಕೇಳ್ಬೋದು. ಓಕೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಈ ಸ್ಲೈಡ್ ಅನ್ನು ಮತ್ತೆ ತಿರ್ಗಾ ಪಾಸ್ ಕೊಡ್ತೀನಿ, ಅದನ್ನ ಪ್ರಶ್ನೆ ಬಂದಿದೆ ಅಂತ ನೋಡಕ್ಕೆ. ಸೊ ಇನ್ನೊಂದು ಪ್ರಶ್ನೆ ಇತ್ತು. ಈ ಸ್ಲೈಡ್ ನಾನು ಮಾಡಿರೋದೇ ನಿಮ್ಮ ಆ ಸರ್ವೆನಲ್ಲಿ ಐ ಸಾ 1 question ಫ್ರಮ್ ಸಮ್ ಟೀಚರ್ ಸೇಯಿಂಗ್
ವಾಟ್ ಆರ್ ದಿ ಸೈಡ್ ಎಫೆಕ್ಟ್ಸ್, ಅಂದ್ರೆ ಟೆಕ್ನಾಲಜಿಯಿಂದ ಮಕ್ಕಳ ಒಂದು ವೆಲ್ ಬೀಯಿಂಗ್ಗೆ ಏನಾರ ಇಂಪ್ಯಾಕ್ಟ್ ಆಗತ್ತಾ ಅಂತ, ರೈಟ್? ಸೊ ನಾ ಆಗ್ಲೇ ಹೇಳ್ದಂಗೆ ಏನೇ ಒಂದು ಹೊಸ ವಿಷಯ ಬಂದಾಗಲೂ ಪಾಸಿಟಿವ್ಸ್ ಇರುತ್ತೆ, ಚಾಲೆಂಜಸ್ ಇರುತ್ತೆ. ನಮಗೆ ಪಾಸಿಟಿವ್ಸ್ ಚಾಲೆಂಜಸ್ ನಾವು ಅರ್ಥ ಮಾಡ್ಕೊಂಡ್ರೆ ದೆನ್ ಆ ಪಾಸಿಟಿವ್ಸ್ನ ಚೆನ್ನಾಗಿ ಅದನ್ನ ಸ್ವೀಕರಿಸ್ಬೋದು, ಚಾಲೆಂಜಸ್ ಜ್ಞಾಪಕ ಇಟ್ಕೊಂಡು ಅದಕ್ಕೆ ನಾವು ಬೀಳದೆ ಇರೋ ತರ ನೋಡ್ಕೊಳ್ಳುವಂಥದ್ದು, ರೈಟ್? ಸೊ ಮಕ್ಕಳ ಒಂದು ಈ ವೆಲ್ ಬೀಯಿಂಗ್ಗೆ ಏನೇನ್ ತರ ಚಾಲೆಂಜಸ್ ಬರ್ಬೋದು. ಸೊ ಒಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್, ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಲ್ಲಿ ಲ್ಯಾಪ್ಟಾಪ್ ಅಥವಾ ಫೋನ್ ಯೂಸ್ ಮಾಡ್ತಾ ಇದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇಸ್ ಎಕ್ಸೆಸಿವ್ ಸ್ಕ್ರೀನ್ ಟೈಮ್. ಅಂದ್ರೆ ಒಂದು ಅಡಿಕ್ಷನ್ ತರ ಆಗುತ್ತೆ, ಸಾಕಷ್ಟು ಸಮಯ ಅವರು ಸ್ಕ್ರೀನ್ ಮುಂದೆ ಕಳೀತಾರೆ. ಸ್ಕ್ರೀನ್ ಮುಂದೆನೆ ತುಂಬಾ ಟೈಮ್ ಕಳೆದಾಗ ಒಂದಿಷ್ಟು ಫಿಸಿಕಲ್ ಅಂಡ್ ಇಮೋಷನಲ್ ಚಾಲೆಂಜಸ್ ಇರುತ್ತೆ. ಅಂದ್ರೆ ಐ ಸ್ಟ್ರೈನ್ ಇರ್ಬೋದು, ಹೆಡ್ ಏಕ್ಸ್ ಇರ್ಬೋದು, ಸೋಮಾರಿತನ, ಸೆಡೆಂಟ್ರಿ ಇರ್ಬೋದು, ಅಂದ್ರೆ 3 ಹೊತ್ತು ಕೂತ್ಕೊಂಡು ನೋಡ್ತಾ ಇರೋಂಥದ್ದು ಇರ್ಬೋದು, ರೈಟ್? ಬೇರೆ ಬೇರೆ ತರ ಇನ್ಫ್ಲೂಯೆನ್ಸ್ ಆಗುವಂಥದ್ದು ಇರ್ಬೋದು. ಸೊ ದೋಸ್ ಆರ್ ಸಮ್ ಚಾಲೆಂಜಸ್, ರೈಟ್? ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಇಸ್ ಅ ಚಾಲೆಂಜ್. ನಾನು ಈ ಚಾಲೆಂಜ್ ಅಂತ ಹೇಳಿದ ತಕ್ಷಣ ನೀವು ಯಾವ ತರ ಯೋಚನೆ ಮಾಡ್ಬೇಕು ಅಂದ್ರೆ, ಓಕೆ, ಈ ಚಾಲೆಂಜಸ್ ಎಲ್ಲ ಇದೆ, ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ನಾನು ಟೆಕ್ನಾಲಜಿನ ಯೂಸ್ ಮಾಡಬೇಕು ಅಂತ. ಸೊ ಎರಡನೇದು ಡಿಜಿಟಲ್ ಡಿಸ್ಟ್ರಾಕ್ಷನ್ ಅಡಿಕ್ಷನ್. ಟೆಕ್ನಾಲಜಿ ಮತ್ತೆ ಇಂಟರ್ನೆಟ್ ನ ಉಪಯೋಗಿಸೋಕೆ ಶುರು ಮಾಡಿದ ತಕ್ಷಣ ಒಂದಿಷ್ಟು ಸಾಕಷ್ಟು ಶುರು ಆಗ್ಬಿಡುತ್ತೆ ಡಿಸ್ಟ್ರಾಕ್ಷನ್ಸ್. ಯಾಕಂದ್ರೆ ನೌ ಯು ಆರ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾ ಇಸ್ ಅ ಬಿಗ್ ಡಿಸ್ಟ್ರಾಕ್ಷನ್, ಗೇಮಿಂಗ್ ಇಸ್ ಅ ಬಿಗ್ ಡಿಸ್ಟ್ರಾಕ್ಷನ್, ವಾಟ್ಸ್ಆಪ್ ಆ ಥರ ಮೆಸೇಜಿಂಗ್ ಆಪ್ಸ್ ಇಸ್ ಅ ಬಿಗ್ ಡಿಸ್ಟ್ರಾಕ್ಷನ್. ಸೊ ನೀವು ಪಾಠ ಮಾಡ್ತಾ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ, ಪಾಪಪ್ಸ್ ಬರ್ತಾ ಇರತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದಿರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಶಾರ್ಟ್ಸು ವಿಡಿಯೋಸು ಅದನ್ನ ನೋಡೋದಿರ್ಬೋದು, ರೈಟ್? ಗೇಮ್ ಆಡೋದಿರ್ಬೋದು, ಫ್ರೆಂಡ್ಸ್ ಜೊತೆ ಮಾತಾಡೋದಿರ್ಬೋದು. ಆಲ್ ದೀಸ್ ಥಿಂಗ್ಸ್ ಬಿಕಮ್ ಡಿಸ್ಟ್ರಾಕ್ಷನ್ಸ್. ಸೊ ಡಿಸ್ಟ್ರಾಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಯಾಕಂದ್ರೆ ನಾವು ಶಾಲೆಯಲ್ಲಿ ಕಲಿತಾ ಇರುವಾಗ ಕೂಡ ಅಲ್ಲೂ ಕೂಡ ಡಿಸ್ಟ್ರಾಕ್ಷನ್ ಇರುತ್ತೆ. ಆ ಡಿಸ್ಟ್ರಾಕ್ಷನ್ ಏನಂದ್ರೆ ಅಕ್ಕಪಕ್ಕ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡೋದು, ಅಥವಾ ಅವ್ರ ಜೊತೆ ಕೀಟ್ಲೆ ಮಾಡ್ತಾ ಇರೋಂಥದ್ದು. ಬಟ್ ಅಲ್ಲಿ ಕಂಟ್ರೋಲ್ ಡಿಸ್ಟ್ರಾಕ್ಷನ್, ಯಾಕಂದ್ರೆ ಟೀಚರ್ ಮುಂದೆನೆ ಇರ್ತಾರೆ, ಗಲಾಟೆ ಆದ್ರೆ ಆ ಡಿಸ್ಟ್ರಾಕ್ಷನ್ ಸ್ಟಾಪ್ ಮಾಡಿ ಫೋಕಸ್ ಮಾಡಿಸ್ಬೋದು. ಬಟ್ ಒಂದು ಮಗು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕಲಿತಾ ಇದ್ದಾಗ, ಫೋನ್ ಮುಂದೆ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಕೂತಿದ್ದಾಗ ಕಲಿತಾ ಇದೆಯಾ, ಡಿಸ್ಟ್ರಾಕ್ಟ್ ಆಗ್ತಾ ಇದೆಯೋ ಅನ್ನೋದು ಕಷ್ಟ, ರೈಟ್? ಸೊ ಬಟ್ ಚೈಲ್ಡ್ ಹ್ಯಾಸ್ ಟು ಬಿ ಅವೇರ್ ದಟ್ ಈ ತರ ಪ್ರಾಬ್ಲಮ್ಸ್ ಬರುತ್ತೆ, ಇದನ್ನ ನಾನು ಅವಾಯ್ಡ್ ಮಾಡಿದ್ರೆ ಐ ಕ್ಯಾನ್ ಯೂಸ್ ಟೆಕ್ನಾಲಜಿನ ಪಾಸಿಟಿವ್ ವೇ ಅಂತ, ರೈಟ್? ಮೂರನೇದು ಅಗೇನ್ ಸೋಷಿಯಲ್ ಮೀಡಿಯಾ ರಿಲೇಟೆಡ್, ಬಟ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಆಲ್ಸೋ, ಬಟ್ ದಿಸ್ ಸೋಷಿಯಲ್ ಐಸೋಲೇಷನ್. ಸಿ ನಮಗೆ ಇದನ್ನ ಬ್ಯಾಲೆನ್ಸ್ ಮಾಡದಿದ್ರೆ ಟೆಕ್ನಾಲಜಿ ಬಿಕಮ್ಸ್ ಎ ನೆಗೆಟಿವ್ ಥಿಂಗ್. ಬ್ಯಾಲೆನ್ಸ್ ಏನು? ಟೆಕ್ನಾಲಜಿ ಪಾಸಿಟಿವ್ ಆಗಿ ಕೂಡ ನಾವು ಯೂಸ್ ಮಾಡಬೇಕು, ಅದರ ಜೊತೆ ನಾನ್ ಟೆಕ್ನಾಲಜಿ ವೇ ಆಫ್ ಲರ್ನಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಟೆಕ್ನಿಕಲ್ ವೇನಲ್ಲಿ ನಾವು 3 ಹೊತ್ತು ಫೋನು, ಇಂಟರ್ನೆಟ್, ಲ್ಯಾಪ್ಟಾಪ್ ಅದು ಒಂದೇ ಮೂಲಕ ಕಲಿತೀವಿ ಅಂದ್ರೆ ನಮ್ಮ ಸೋಷಿಯಲ್ ಸ್ಕಿಲ್ಸ್ ನಾವು ಕಂಪ್ಲೀಟ್ಲಿ ಮರ್ತೋಗ್ತೀವಿ. ಶಾಲೆಗೆ ಹೋಗ್ತಾ ಇರೋದು, ಶಾಲೆಯಲ್ಲಿ ಕಲಿತಾ ಇರೋದ್ರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್, ಆಸ್ ಮೆನಿ ಆಫ್ ಯು ಆಲ್ಸೋ ಕಾಲ್ಡ್ ಇಸ್ ದಟ್ SEL, ರೈಟ್? ಸೋಷಿಯಲ್ ಎಮೋಷನಲ್ ಲರ್ನಿಂಗ್. ಅದು ಮುರಿತು ಅಂದ್ರೆ ಸ್ಟೂಡೆಂಟ್ಸ್ ಆಫ್ಟರ್ ಏಜ್ ವಿಲ್ ನಾಟ್ ನೋ ಹೌ ಟು ಫೇಸ್ ದಿ ರಿಯಲ್ ವರ್ಲ್ಡ್. ರಿಯಲ್ ವರ್ಲ್ಡ್ ಅಲ್ಲಿ ನಾನು ಹೆಂಗ್ ಇರಬೇಕು, ಈ ಜನಗಳ ಜೊತೆ ಹೆಂಗ್ ಬೆರಿಬೇಕು, ಹೆಂಗ್ ಕಲಿಬೇಕು, ಪ್ರಾಬ್ಲಮ್ಸ್ ಹೆಂಗ್ ಫೇಸ್ ಮಾಡಬೇಕು, ಅದು ಗೊತ್ತಾಗಲ್ಲ. ಅವರ ಜೀವನ ಪೂರ್ತಿ ಒಂದು ವರ್ಚುವಲ್ ವರ್ಲ್ಡ್ ಅಥವಾ ಅಂತರ್ಜಾಲದ ಒಂದು ಅವರದೇ ಒಂದು ಜೀವನದಲ್ಲಿ ಕಳೆದೋಗುತ್ತೆ. ಅಲ್ಲಿ ಪಾಸಿಟಿವ್ ಆಗಿರ್ತಾರೆ, ಹೊರಗಡೆ ಇರಲ್ಲ, ರೈಟ್? ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿಲ್ ಹ್ಯಾವ್ ಟು ಅಗೇನ್ ಬಿ ಕಾನ್ಶಿಯಸ್ ಆಫ್, ಸೊ ದಟ್ ಇದನ್ನ ಅವಾಯ್ಡ್ ಮಾಡೋ ತರ ನೋಡ್ಬೋದು. ಇನ್ನೊಂದು 4ನೇದು ಸೈಬರ್ ಬುಲ್ಲಿಂಗ್, ಆನ್ಲೈನ್ ಸೇಫ್ಟಿ, ವೆರಿ ಇಂಪಾರ್ಟೆಂಟ್. ಇಂಟರ್ನೆಟ್ ಕಲಿಯಕ್ಕೆ ಶುರು ಮಾಡಿದ ತಕ್ಷಣ ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಪ್ರಪಂಚ ಪೂರ್ತಿ ವರ್ಲ್ಡ್ ಆಗುತ್ತೆ. ಬರೀ ನಿಮ್ಮ ಸುತ್ತಮುತ್ತಲಿರೋ ಜನ ಮಾತ್ರ ಅಲ್ಲ, ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಆಕ್ಸೆಸ್ ಟು ದಿ ಎಂಟೈರ್ ವರ್ಲ್ಡ್. ಅಂಡ್ ದೆರ್ ಆರ್ ಲಾಟ್ ಆಫ್ ವೇಸ್, ನೀವು ಸಾಕಷ್ಟು ನೋಡ್ತಾ ಇರ್ತೀರಾ. ಚೀಟ್ ಮಾಡೋದಿರ್ಬೋದು, ಅಥವಾ ಸೈಬರ್ ಬುಲ್ಲಿಂಗ್ ಇರ್ಬೋದು, ಅಥವಾ ಆಲ್ ಸೈಟ್ಸ್ ಆಫ್ ರಾಂಗ್ ಥಿಂಗ್ಸ್ ಹ್ಯಾಪನ್, ಎಸ್ಪೆಷಲಿ ವಿತ್ ಚಿಲ್ಡ್ರನ್ ಆನ್ ದಿ ಇಂಟರ್ನೆಟ್, ಬಿಕಾಸ್ ದೇ ಡೋಂಟ್ ನೋ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಗೊತ್ತಿರಲ್ಲ. ಒಂದು ಕುತೂಹಲ ಇರುತ್ತೆ, ಎಲ್ಲದನ್ನು ಕಲಿಯಕ್ಕೆ ಹೋಗ್ತಾರೆ, ಎಲ್ಲದನ್ನು ಕ್ಲಿಕ್ ಮಾಡಕ್ ಹೋಗ್ತಾರೆ, ಯಾರ ಜೊತೆ ಮಾತಾಡಕ್ ಹೋಗ್ತಾರೆ, ಸ್ಟ್ರೇಂಜರ್ ಜೊತೆ. ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಪ್ರಾಬ್ಲಮ್. ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ ಟು ಬಿ ಅವೇರ್ ಆಫ್ ದಿಸ್ ಅಂಡ್ ಸೇಯಿಂಗ್ ಅಡ್ವಾಂಟೇಜಸ್ ಒಂದು 90% ಇದೆ, ಈ 10% ಪ್ರಾಬ್ಲಮ್ಸ್ ನೀನು ಅಡ್ರೆಸ್ ಮಾಡಿದ್ರೆ ಅಂತ. ಅಂಡ್ ಓವರ್ ಆಗಿ ಯೂಸ್ ಮಾಡಿದ್ರೆ, ಮಲ್ಗಕ್ ಮುಂಚೆ ಯೂಸ್ ಮಾಡಿದ್ರೆ ಬ್ಲೂ ಲೈಟ್ ಅಂತ ಹೇಳ್ತಾರೆ. ಫೋನಲ್ಲಿ ಕೂಡ ನಾವು ಹೇಳ್ತೀವಿ ಎಲ್ಲರಿಗೂ, ಮಲ್ಕೊಳಕ್ ಮುಂಚೆ ಒಂದು 1 hour ಮುಂಚೆ ಫೋನನ್ನ ಉಪಯೋಗಿಸ್ಬೇಡಿ, ಸ್ಟಾಪ್ ಮಾಡಿ ಅಂತ. ಯಾಕಂದ್ರೆ ಆ ಫೋನಿಂದ ಬರ್ತಾ ಇರುವಂತಹ ಲೈಟ್ ನಿಂದ ನಮ್ಮ ಮೈಂಡ್ ತುಂಬಾ ಆಕ್ಟಿವ್ ಆಗುತ್ತೆ, ನಿದ್ದೆ ಮಾಡೋದು ಕಷ್ಟ ಆಗುತ್ತೆ. ದೊಡ್ಡರಿಗೂ ಆಗುತ್ತೆ, ಚಿಕ್ಕ ಮಕ್ಳಿಗೂ ಆಗುತ್ತೆ. ಬಟ್ ಚಿಕ್ಕ ಮಕ್ಳಿಗೆ ಇಟ್ಸ್ ಮೋರ್ ಇಂಪಾರ್ಟೆಂಟ್ ದಟ್ ದೇ ಡೋಂಟ್ ಫಾಲ್ ಇನ್ ಟು ದೀಸ್ ಥಿಂಗ್ಸ್ ರೈಟ್ ನೌ. ಅಂಡ್ ದ ಲಾಸ್ಟ್ ಥಿಂಗ್ ಇಸ್ ಓವರ್ ರಿಲಯನ್ಸ್, ರೈಟ್? ನಮ್ಮ ಸ್ವಂತ ಯೋಚನೆನ ನಾವು ಸ್ಟಾಪ್ ಮಾಡ್ಬಿಟ್ಟು ಪ್ರತಿಯೊಂದು ಪ್ರಶ್ನೆಗೂ ನಾವು ಟೆಕ್ನಾಲಜಿನ ಹೋಗಿ ಕೇಳ್ತೀವಿ. AI ಚಾಟ್ಬೋಟ್ನ ಕೇಳ್ತೀನಿ ಅಥವಾ ಗೂಗಲ್ನ ಕೇಳ್ತೀನಿ, ನಾನು ಏನು ಯೋಚನೆ ಮಾಡಲ್ಲ. ಅದು ಕೇಳಿದ್ರೆ ತಪ್ಪಿಲ್ಲ. ಆ ಇನ್ಫಾರ್ಮೇಶನ್ ಬಂದ ಮೇಲೆ
ಅದನ್ನ ಕರೆಕ್ಟಾ ತಪ್ಪಾ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅನ್ನೋಷ್ಟು ಯೋಚನೆ ಮಾಡಕ್ ಬರ್ಬೇಕು. ಅದು ಬರ್ದೇ ಇದ್ರೆ ಅಲ್ಲಿ ಏನ್ ಬರುತ್ತೋ ಅದನ್ನೇ ತಗೊಂಡು ನಾವು ಕಾಪಿ ಪೇಸ್ಟ್ ಮಾಡಿದಾಗ ಯೋಚನೆ ಮಾಡೋದು ಕೂಡ ಫುಲ್ ಕಮ್ಮಿ ಆಗ್ಬಿಡುತ್ತೆ. Right? So these are some things that we have to be aware of when introducing technology, not just in school, but outside school also. ಯಾಕೆಂದ್ರೆ ಇಂಟರ್ನೆಟ್ ಇಲ್ದೇ ಇದ್ದಾಗ ಇದರಲ್ಲಿ ಬರುವಂತ ಸಾಕಷ್ಟು ಪ್ರಾಬ್ಲಮ್ಸ್ ಕಂಟ್ರೋಲ್ಡ್ ಆಗಿರುತ್ತೆ. ಅಂಡ್ ಶಾಲೆನಲ್ಲಿ ಒಂದು ಪೀರಿಯಡ್ ನಾವು ಕಂಪ್ಯೂಟರ್ ಕೊಡ್ತೀವಿ, ವಾರದಲ್ಲಿ 1-2 ಪೀರಿಯಡ್ ಕೊಡ್ತೀನಿ ಅಂದಾಗ ಸ್ಕ್ರೀನ್ ಟೈಮ್ ಪ್ರಾಬ್ಲಮ್ ಇರಲ್ಲ, ಡಿಜಿಟಲ್ ಡಿಸ್ಟ್ರಾಕ್ಷನ್ ಸ್ವಲ್ಪ ಇರುತ್ತೆ, ಜಾಸ್ತಿ ಇರಲ್ಲ, ಸೋಷಲೈಸೇಷನ್ ಪ್ರಾಬ್ಲಮ್ ಇರಲ್ಲ. ಯಾಕಂದ್ರೆ ನೀವು 1-2 ಪೀರಿಯಡ್ ಮಾತ್ರ ಇದ್ರ ಜೊತೆ ಇರ್ತೀರಾ, ಮಿಕ್ಕಿದ್ದೆಲ್ಲ ಮಕ್ಕಳ ಜೊತೆ ಕಲಿತೀರಾ. ಸೈಬರ್ ಬುಲಿಂಗ್ ಆಪರ್ಚುನಿಟಿನೇ ಇಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸ್ ಪ್ರಾಬ್ಲಮ್ ಇಲ್ಲ, ಓವರ್ ರಿಲಯನ್ಸ್ ಪ್ರಾಬ್ಲಮ್ ಇಲ್ಲ. ಬಟ್ ದ ಮೊಮೆಂಟ್ ಇಂಟರ್ನೆಟ್ ಕಮ್ಸ್ ಇನ್ ಟು ದಿಸ್ ಹೋಲ್ ಥಿಂಗ್ ಅಂಡ್ ಲರ್ನಿಂಗ್ ಇಸ್ ನಾಟ್ ಜಸ್ಟ್ ಇನ್ ದ ಸ್ಕೂಲ್ ಬಟ್ ಮನೆಗೆ ಹೋದ್ಮೇಲೆ ಟೆಕ್ನಾಲಜಿನ ಕೂಡ ಉಪಯೋಗಿಸಕ್ಕೆ ಶುರು ಮಾಡಿದಾಗ ಮಕ್ಕಳು ಇದು ಇಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದ್ರೆ ನೀವಲ್ಲಿ ಇರಲ್ಲ ಕಂಟ್ರೋಲ್ ಮಾಡಕ್ಕೆ, ಅಂಡ್ ಅವ್ರು ಒಬ್ಬರೇ ಇದನ್ನ ಕಲಿತಾ ಇದ್ದಾಗ ಆಲ್ ದೀಸ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಕಮಿಂಗ್ ಔಟ್. ರೈಟ್? ಸೊ ಅದಕ್ಕೆ ಹೇಳ್ತಿದ್ದು ಶಾಲೆನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಎಷ್ಟು ಪ್ರಾಬ್ಲಮ್ಸ್ ಟೆಕ್ನಾಲಜಿನಲ್ಲಿ ಬರದೇ ಇಲ್ಲ, ವೆರಿ ಗುಡ್ ಟು ಡೂ. ಬಟ್ ಮನೆಯಲ್ಲೂ ಕೂಡ ಅದು ಹಂಗೆ ಹೋಗುತ್ತೆ. ಮಕ್ಕಳು ಮನೆಗೆ ಹೋದ್ಮೇಲೆ ಅವಾಗ ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರ ಮನೆಗೆ ಹೋಗಿ ಯೂಸ್ ಮಾಡಿದಾಗ ಒಂದು ಡಿಜಿಟಲ್ ಸಿಟಿಸನ್, ಅವೇರ್ ಸಿಟಿಸನ್ ತರ ಯೂಸ್ ಮಾಡಬಹುದು. ಇದೊಂದು ಪ್ರಶ್ನೆ ಇತ್ತು, ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಸೋಷಿಯಲ್ ಎಮೋಷನಲ್ ಲರ್ನಿಂಗ್ ಎಫೆಕ್ಟ್ ಆಗತ್ತಾ ಟೆಕ್ನಾಲಜಿಯಿಂದ. ಸೊ ಐ ಪುಟ್ ಬೋತ್ ಸೈಡ್ಸ್, ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅಂತ. ಸೊ ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಯೋಚನೆ ಮಾಡೋಣ. ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಯೋಚನೆ ಮಾಡಿದಾಗ ಪಾಸಿಟಿವ್ ಏನು ಟೆಕ್ನಾಲಜಿಯಿಂದ? ಟೆಕ್ನಾಲಜಿ ಇಲ್ಲದೆ ಇದ್ದಾಗ ನಮ್ಮ ಯೋಚನೆ ನಮ್ಮ ಸುತ್ತಮುತ್ತಲು ನಮಗೆ ಏನ್ ಕಾಣಿಸ್ತಾ ಇದೆಯೋ ಏನ್ ನೋಡ್ತಾ ಇದೀವೋ ಅಷ್ಟರಲ್ಲಿ ಸೀಮಿತವಾಗಿರುತ್ತೆ. ಟೆಕ್ನಾಲಜಿ ಬಂದು ಆಕ್ಸೆಸ್ ಟು ಇನ್ಫಾರ್ಮೇಶನ್ ಬಂದಾಗ ನಮಗೆ ಲೋಕಲ್ ಜೊತೆ ಗ್ಲೋಬಲ್ ಪರ್ಸ್ಪೆಕ್ಟಿವ್ಸ್ ಕೂಡ ಸಿಗುತ್ತೆ. ಪ್ರಪಂಚದಲ್ಲಿ ಬೇರೆ ಎಲ್ಲರೂ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ತರ ಐಡಿಯಾಸ್ ಜನರೇಟ್ ಆಗ್ತದೆ, ಹೆಂಗೆ ಒಂದು ಟಾಪಿಕ್ ನ ಇನ್ನೊಂದ್ ತರ ನೋಡಬಹುದು ಅಂತ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಪರ್ಸ್ಪೆಕ್ಟಿವ್ಸ್ ಮೂಲಕ ನಮ್ಮ ಬೆಳವಣಿಗೆ ಇನ್ನೂ ಹೆಚ್ಚಾಗುತ್ತೆ. ರೈಟ್? ಸೊ ದೇರ್ ಇಸ್ ಅ ಪಾಸಿಟಿವ್ ಆಫ್ ಟೆಕ್ನಾಲಜಿ ಫ್ರಮ್ ಕ್ರಿಟಿಕಲ್ ಥಿಂಕಿಂಗ್ ಪರ್ಸ್ಪೆಕ್ಟಿವ್. ಎರಡನೇದು, ಸುಮಾರು ಆಕ್ಟಿವಿಟೀಸ್ ನಾವು ಟೆಕ್ನಾಲಜಿಲಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ರೈಟ್? ಸಿಮ್ಯುಲೇಷನ್ಸ್ ಮಾಡೋದು, ಫಿಸಿಕಲ್ ಲ್ಯಾಬ್ಸ್ ಬೇಕಾಗಲ್ಲ, ವರ್ಚುವಲ್ ಲ್ಯಾಬ್ಸ್ ಸಾಕು. ಅಂಡ್ ಆಗ್ಲೇ ತೋರಿಸಿದಂಗೆ ಗೂಗಲ್ ಅರ್ತ್ ಯೂಸ್ ಮಾಡ್ಕೊಂಡು ನೀವು ಇಲ್ಲೇ ಕೂತ್ಕೊಂಡು ಪ್ರಪಂಚದಲ್ಲಿ ಬೇರೆ ಯಾವುದೋ ಜಾಗದಲ್ಲಿ ಏನಾಗ್ತಾ ಇದೆ ಅಂತ ಸ್ಯಾಟಲೈಟ್ ಇಮೇಜಸ್ ಮೂಲಕ ಅಥವಾ ಸ್ಟ್ರೀಟ್ ವ್ಯೂಸ್ ಮೂಲಕ ನೋಡ್ಬೋದು. Right? So there are so many opportunities that you give to students to interact, to create a interactive learning experience. ಅವರ ಕ್ರಿಟಿಕಲ್ ಥಿಂಕಿಂಗ್ ಅಲ್ಲಿ ಕೂಡ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಆಗುತ್ತೆ. ಮೂರನೇದು, ಲಾಟ್ ಆಫ್ ಟೂಲ್ಸ್. ರೈಟ್? ಸೊ ಕ್ರಿಟಿಕಲ್ ಥಿಂಕಿಂಗ್ಗೆ ಅಥವಾ ಒನ್ ಆಫ್ ದ ಕೀ ಥಿಂಗ್ಸ್ ಆಫ್ ಕ್ರಿಟಿಕಲ್ ಥಿಂಕಿಂಗ್ ಇಸ್ ಡೇಟಾ ಡ್ರಿವನ್ ಇನ್ಕ್ವೈರಿ ಪ್ರಾಸೆಸ್. ಅಂದ್ರೆ ಯಾವುದೋ ಒಂದು ವಿಷಯ ಬಂದಾಗ ಆ ವಿಷಯನ ನಾವು ಸುಮ್ಮನೆ ನಮ್ಮ ಗಟ್ ಫೀಲ್, ಅಂದ್ರೆ ನಮ್ಗೆ ಏನ್ ಅನ್ಸುತ್ತೋ ನಮ್ಮ ಅನಿಸಿಕೆನ ಇದೇ ಸರಿ ಅಂತ ಹೇಳೋದಲ್ಲ, ಅದನ್ನ ಒಂದಿಷ್ಟು ಡೇಟಾ ಪಾಯಿಂಟ್ಸ್ ಮೂಲಕ ಕಲೆಕ್ಟ್ ಮಾಡಿ ಇದನ್ನ ಸರಿ ಅಂತ ಹೇಳಕ್ಕಾಗಲ್ವಾ ಅಂತ. ರೈಟ್? ಸೈಂಟಿಫಿಕ್ ಆಗಿ ಮಾಡ್ಬೇಕು ಅಂದಾಗ. ಸೊ ಅದನ್ನ ಮಾಡ್ಬೇಕಾದಾಗ ಟೆಕ್ನಾಲಜಿ ಇಲ್ಲದೆ ಕೂಡ ಮಾಡಬಹುದು, ಬಟ್ ಟೆಕ್ನಾಲಜಿ ಇದ್ರೆ ಇದು ಮಾಡೋದು ಇನ್ನೂ ಸುಲಭ ಆಗುತ್ತೆ. ಡೇಟಾ ಅನಾಲಿಸಿಸ್, ಡೇಟಾ ವಿಜುವಲೈಸೇಷನ್, ಆಲ್ ದೀಸ್ ಥಿಂಗ್ಸ್ ಬಿಕಮ್ ಈಸಿ. ಸೊ ದಟ್ ನಿಮ್ಮ ರುಟೀನ್ ಟಾಸ್ಕ್ ನ ನೀವು ಆಟೋಮೇಟ್ ಮಾಡಿಬಿಟ್ರೆ ದೆನ್ ನಿಮಗೆ ಸಾಕಷ್ಟು ಸಮಯ ಯೋಚನೆ ಮಾಡುವಂತ ಕೆಲಸಕ್ಕೆ ಸಿಗುತ್ತೆ. ಬರೀ ಮಾಡುವಂತ ಅಥವಾ ಆಪರೇಷನಲಿ ಮಾಡುವಂತ ಕೆಲಸಕ್ಕೆ ಸಮಯನ ಕಮ್ಮಿ ಮಾಡ್ಕೋಬಹುದು. ರೈಟ್? ಅದು ಪಾಸಿಟಿವ್ ಇಂಪ್ಯಾಕ್ಟ್. ನೆಗೆಟಿವ್, ಸೇಮ್ ಥಿಂಗ್ಸ್, ಸಮ್ ಆಫ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಡಿಸ್ಕಸ್. ರೈಟ್? ಡಿಜಿಟಲ್ ಡಿಸ್ಟ್ರಾಕ್ಷನ್, critical thinking, it's a problem. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಕನ್ಫರ್ಮೇಷನ್ ಬಯಾಸ್ ಅಂತ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್. ನೀವು ನಿಮ್ಮ ಯೂಟ್ಯೂಬ್ ನಲ್ಲೋ ಅಥವಾ ಫೇಸ್ಬುಕ್ ನಲ್ಲೋ ಅಥವಾ ಟ್ವಿಟರ್ ಅಥವಾ ಎಕ್ಸ್ ಯೂಸ್ ಮಾಡ್ತಾ ಇದ್ರೆ, ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದೇ ತರ ನೆಕ್ಸ್ಟ್ ಕಾಂಟೆಂಟ್ ಕೂಡ ಬರಕ್ ಶುರು ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಇದು ಸರಿ ಇದು ತಪ್ಪು ಅಂತ ಇರುತ್ತೆ. ನೀವು ಯಾವ್ದು ಸರಿ ಅಂತ ನಿಮ್ಗೆ ಅನ್ಸುತ್ತೋ ಆ ತರ ವಿಡಿಯೋಸ್ನ ಯೂಟ್ಯೂಬ್ ಅಲ್ಲಿ ಆ ತರ ವಿಡಿಯೋಸ್ನ ನೋಡಕ್ ಶುರು ಮಾಡ್ತೀರಾ ಅನ್ಕೊಳ್ಳೋಣ. ಆವಾಗ ಯೂಟ್ಯೂಬ್ ಆಟೋಮೆಟಿಕ್ಲಿ ಏನ್ ಮಾಡುತ್ತೆ, ಅಲ್ಗಾರಿಥಮ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಈ ತರ ಇಷ್ಟ ಅಂತ ಮುಂದೆ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ನಿಮಗೆ ಅದೇ ತರ ವಿಡಿಯೋಸ್ ಶುರು ಮಾಡುತ್ತೆ. ರೈಟ್? ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಿಮಗೆ ಏನ್ ಸರಿ ಅನ್ಸುತ್ತೋ ಅದಕ್ಕೆ ಪೂರಕವಾಗೇ ವಿಡಿಯೋಸ್ ಬರ್ತಾ ಇದ್ದಾಗ ನಿಮ್ಮ ಸರಿನೋ ತಪ್ಪೋ ಗೊತ್ತಿಲ್ಲ, ನಿಮಗೆ ಅದಕ್ಕೆ ಪೂರಕವಾಗಿ ಒಂದಿಷ್ಟು ವಿಷಯಗಳು ಬರ್ತಾ ಇರುತ್ತೆ. ನಿಮ್ಮ ಇನ್ನೂ ಸರಿ ಅನಿಸ್ತಾ ಇರುತ್ತೆ. ಕನ್ಫರ್ಮೇಶನ್ ಬಯಾಸ್ ಆಗುತ್ತೆ. ಸೊ ಯು ಡೋಂಟ್ ಗೆಟ್ ಟು ಈವನ್ ಸಿ ಅದರ್ ಪರ್ಸ್ಪೆಕ್ಟಿವ್ಸ್. ರೈಟ್? ಸೊ ಟೆಕ್ನಾಲಜಿ ಹ್ಯಾಸ್ ಸಮ್ ಚಾಲೆಂಜಸ್ ಲೈಕ್ ದಟ್. ಅದನ್ನ ಯು ಹ್ಯಾವ್ ಟು ರಿಮೆಂಬರ್ ಫ್ರಮ್ ಅ ಕ್ರಿಟಿಕಲ್ ಥಿಂಕಿಂಗ್ ಪರ್ಸ್ಪೆಕ್ಟಿವ್. ಇಟ್ ವಿಲ್ ಸ್ಟಾಪ್ ಯು ಫ್ರಮ್ ಥಿಂಕಿಂಗ್. ಮೂರನೇದು, ಆಸ್ ಐ ಟೋಲ್ಡ್ ಯು, ಸೂಪರ್ಫಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ರೈಟ್? ಒಂದು ಟೆಕ್ನಾಲಜಿನ ಯೂಸ್ ಮಾಡಿದಾಗ ವಿಷಯ ಬರುತ್ತೆ, ಆ ವಿಷಯನ ಇವಾಗ ಕ್ಯಾಲ್ಕುಲೇಟರ್ ತರ, ಕ್ಯಾಲ್ಕುಲೇಟರ್ ಅಲ್ಲಿ ನಾವು ಯೂಸ್ ಮಾಡಬೇಕು. ಯಾತಕ್ಕೆ 25 × 895 ಅಂದಾಗ ನಾವು ಕೂತ್ಕೊಂಡು ಬರ್ಕೊಂಡು ಪೇಪರ್ ಮಾಡ್ಬೋದು. ಅಷ್ಟು ಸಮಯನ ಉಳಿಸಿ ಕ್ಯಾಲ್ಕುಲೇಟರ್ ಅಲ್ಲಿ ಕ್ವಿಕ್ ಆಗಿ ಮಾಡಿ
ಅದನ್ನ ನಾನು ನೆಕ್ಸ್ಟ್ ಲೆವೆಲ್ಗೆ ಯೂಸ್ ಮಾಡೋಕ್ಕೆ ಬರಬೇಕು. ಅದು ಬರ್ದೇ ಇದ್ರೆ ಬರೀ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಂದ್ರೆ ದೆನ್ ಯು ನಾಟ್ ಥಿಂಕಿಂಗ್, ಯು ಹ್ಯಾವ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್, ರೈಟ್? ಅದೇ ತರ ಇಂಟರ್ನೆಟ್ ಎಲ್ಲ, ಇಫ್ ಯು ಸರ್ಚ್ ಸಮಥಿಂಗ್, ಫೈಂಡ್ ಸಮಥಿಂಗ್, ಅದನ್ನ ಯೂಸ್ ಮಾಡ್ಕೊಂಡು ಯೋಚನೆ ಮಾಡದೆ ನೀವು ಅದನ್ನ ಹಂಗೆ ರೀಪ್ರೊಡ್ಯೂಸ್ ಮಾಡ್ತೀರಾ, ಹಂಗೆ ಕಾಪಿ ಪೇಸ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಿಕಮ್ಸ್ ಟೋಟಲಿ ಸೂಪರ್ಫಿಷಿಯಲ್, ಡೀಪ್ ಥಿಂಕಿಂಗ್ ಹೊಟ್ಟೋಗ್ಬಿಡುತ್ತೆ. ಸೊ ಟೆಕ್ನಾಲಜಿ ಕ್ಯಾನ್ ಕಾಸ್ ದಟ್ ಪ್ರಾಬ್ಲಮ್ ಬಿಕಾಸ್ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಇನ್ ಅಬಂಡೆನ್ಸ್. ಯಾರು ಏನು ಯೋಚನೆ ಮಾಡ್ತಾರೋ ಎಲ್ಲ ಬರ್ದಿರ್ತಾರೆ, ಯಾರ್ದೋ ಒಂದು ಯೋಚನೆ ನಿಮ್ಗೆ ಕಾಣಿಸುತ್ತೆ, ಅದೇ ನನ್ನ ಯೋಚನೆ ಅಂತ ತಗೊಳಕ್ ಶುರು ಮಾಡ್ತೀರಾ, ನಿಮ್ಮ ಸ್ವಂತ ಯೋಚನೆ ಬರೋದು ಕಷ್ಟ ಆಗುತ್ತೆ, ರೈಟ್? ದಟ್ಸ್ ಆನ್ ದ ಕ್ರಿಟಿಕಲ್ ಥಿಂಕಿಂಗ್ ಸೈಡ್. ಆನ್ ದಿ ಸೋಷಿಯಲ್ ಇಮೋಷನಲ್ ಲರ್ನಿಂಗ್ ಅಗೇನ್ ಸೇಮ್, ರೈಟ್? ಸೊ ಪಾಸಿಟಿವ್ಸು ಇದೆ because technology allows you to express yourself individually, right? Sometimes group settings ಅಲ್ಲಿ ಇದ್ದಾಗ ನಿಮ್ಮನ್ನು ನೀವೇ ತೋರಿಸ್ಕೊಳ್ಳೋಕೆ, ಹೇಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಬಟ್ ಎಷ್ಟೊಂದು ಜನ ಮಕ್ಕಳನ್ನ ಒಂದು ಕಂಪ್ಯೂಟರ್ ಮುಂದೆ ಕೂಡಿಸಿದಾಗ ಅವ್ರ ಕ್ರಿಯೇಟಿವಿಟಿ, ಅವ್ರು ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ತುಂಬಾ ಚೆನ್ನಾಗಿ ಅಲ್ಲಿ ತರಕ್ಕೆ ಬರುತ್ತೆ. ಸೊ ಪಾಸಿಟಿವ್ಲಿ ಅವ್ರಿಗೆ ಒಂಥರ ಇಮೋಷನಲ್ ಇದೆ, ಬಿಕಮ್ ಮೋರ್ ಕಾನ್ಫಿಡೆಂಟ್, ರೈಟ್? ಎಕ್ಸ್ಟ್ರಾ ಎಂಗೇಜ್ಮೆಂಟ್ ಇರುತ್ತೆ ಕ್ಲಾಸ್ ರೂಮ್ ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿದಾಗ. ಅಗೇನ್ ಇಟ್ ಕೈಂಡ್ ಆಫ್ ಬಿಕಮ್ಸ್ ಅ ಪಾಸಿಟಿವ್ ಥಿಂಗ್ ಫಾರ್ ಸ್ಟೂಡೆಂಟ್ಸ್. ಇಫ್ ದೇ ಆರ್ ಎಂಗೇಜ್, ಇಫ್ ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, they become more confident, emotionally they become stronger, right? Then negative sides irutte, right? As I've told you before, social isolation irutte, in the sense that if you start relying too much on it and become totally glued, ಒಂದಿನ ಮುಂದೆನೆ ಒಂದು ಸ್ಕ್ರೀನ್ ಮುಂದೆನೆ ಕೂತ್ಕೊಂಡು ಪ್ರಪಂಚನ ನೋಡೋಣ, ನನ್ನ ಫ್ರೆಂಡ್ಸ್ ಇದ್ದೆ ನಾನು ಮಾತಾಡಲ್ಲ, ಅಲ್ಲಿ ಕಲಿಯಲ್ಲ, ಎಲ್ಲ ಇಲ್ಲೇ ಕಲಿತೀನಿ ಅಂದಾಗ ಅದೊಂಥರ ಸೋಷಿಯಲ್ ಐಸೋಲೇಷನ್ ಪ್ರಾಬಬಲ್, ಇಟ್ಸ್ ಅನ್ ಆಪರ್ಚುನಿಟಿ ಆಗುವಂತ ಸಾಧ್ಯತೆಗಳಿದೆ. ಸೈಬರ್ ಬುಲಿಯಿಂಗ್ ಹೇಳಿದೀನಿ, ಸೈಬರ್ ಬುಲಿಯಿಂಗ್ ಇಂದ ಮಕ್ಕಳ ಮಾನಸಿಕ ಸ್ಥಿತಿಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇಫ್ ದೇ ಆರ್ ಗೆಟಿಂಗ್ ಬುಲೀಡ್ ಆನ್ ಸೈಬರ್ ಆರ್ ಇಫ್ ದೇ ಆರ್ being cheated online or something like that, it affects them mentally, right? And too much of tech dependency also can cause problems, right? So these are some of the negatives. So then again, ಪ್ರತಿಯೊಂದಕ್ಕೂ ನಾನು ಎರಡನ್ನೂ ಹೇಳ್ತಾ ಇದ್ದೀನಿ, there are positives and there are negatives, right? You have to absorb the positives and then you have to be aware of the negatives, right? And last slide, I just want to kind of summarize and end here and then take Q&A. This is what I want to see, right? Technology now, as a software engineer, I use technology every day, right? And we use it to solve various problems. So technology in education is a really good opportunity for education system to improve itself, right? ತುಂಬಾ ಆಪರ್ಚುನಿಟಿ ಸಿಗುತ್ತೆ ಒಂದು ಕ್ಲಾಸ್ ರೂಮ್ ನಲ್ಲಿ ಟೆಕ್ನಾಲಜಿ ತಂದಾಗ, ಬೇರೆ ಬೇರೆ ತರ ಕಲಿಯಕ್ಕೆ, ಬೇರೆ ಬೇರೆ ತರ ಮಕ್ಕಳನ್ನ ಎಂಗೇಜ್ ಮಾಡೋಕ್ಕೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಪಾಸಿಟಿವ್ ಥಿಂಗ್ ಟು ಡೂ, ರೈಟ್? ಇಷ್ಟು ಚಾಲೆಂಜಸ್ ಬಗ್ಗೆ ಮಾತಾಡಿದ ಮೇಲೆ ಕೂಡ I'm seeing the benefits are more than the challenges. So I think we all have to start thinking about it in that direction, right? From us using a smartphone in a classroom for the teacher to using a computer lab with internet in the future when you have that facility. There are a lot more positives than negatives. So negatives na taleli itkondo idina upyogiಸಿದಾಗ I think we can kind of elevate the overall engagement and the learning levels in the classroom. Right, so I'll just pause here. This is the last slide that I had. I think we can probably take question and answers if there are any. Sure. So thank you so much, Pramod. That was really ತುಂಬಾ ಚೆನ್ನಾಗಿ ಇಷ್ಟು ಕಮ್ಮಿ ಟೈಮಲ್ಲಿ ಬ್ರೀಫ್ ಆಗಿ ಟೆಕ್ನಾಲಜಿ ಕ್ಲಾಸ್ ರೂಮಲ್ಲಿ ಯಾವ ರೀತಿ ಬಳಕೆ ಮಾಡ್ಬೋದು, ಅದ್ರದ್ದು ಉಪಯೋಗ ಏನು, ಅನಾನುಕೂಲ ಏನು ಎಲ್ಲಾನು ಬ್ರೀಫಾಗಿ ಹೇಳಿದ್ದೀರಾ. ಮತ್ತು ಎರಡೂ ನಮಗೆ ಬಿಟ್ಟಿದ್ದಾರೆ, ಎರಡೂ ನೋಡೋದಕ್ಕೆ ಯಾವುದು ಸರಿನಾ ತಪ್ಪಾ ಅಂತ ಡಿಸಿಷನ್ ನಾವೇ ಮಾಡಬೇಕಾಗಿದೆ ಅಂತ. ಸೊ ಟು ಸಮ್ಮರೈಸ್, ಅವರು ಇಲ್ಲಿ ತನಕ ನೀವು ಮಾಡಿದ್ದೆಲ್ಲ ಬ್ರೀಫಾಗಿ ಒಂದು ವಿವರಣೆ ಕೊಡಬೇಕಂದ್ರೆ, ಹೇಗೆ ಟೆಕ್ನಾಲಜಿ ಅನ್ನೋದು ಎಷ್ಟೇ ಬಂದ್ರೂ ಕ್ಲಾಸ್ ರೂಮಲ್ಲಿ ನಮ್ಮ ಟೀಚರ್ಸ್ ಒಂದು ಅಲ್ಲಿ ಇರಲೇಬೇಕಾಗತ್ತೆ, ಅವ್ರ ಇಂಟರ್ವೆನ್ಷನ್ಸ್ ಬೇಕೇ ಬೇಕು. ನಾವು ಫೆಸಿಲಿಟೇಟರ್ ಆಗಿ ಅದನ್ನು ಒಂದು TLM ಆಗಿ ಹೇಗೆ ಬಳಸ್ಕೊಂಡ್ರೆ ನಮ್ಮ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ಬೋದು, ಕಲಿಕೆ ಇನ್ನೂ ಮಕ್ಕಳಲ್ಲಿ ಹೆಚ್ಚು ಕಲಿಕೆನ ತರಿಸ್ಬೋದು ಅನ್ನೋದು ವಿಷಯ ನೀವು ಹೇಳಿದ್ದು ಚೆನ್ನಾಗಿತ್ತು. ಮತ್ತು ಹೇಗೆ ಟೆಕ್ನಾಲಜಿನ ಬ್ಯಾಲೆನ್ಸ್ಡ್ ಆಗಿ ಬಳಸಬೇಕಾಗತ್ತೆ ಅಂತ. ಯಾವುದೇ ಒಂದು ಹೊಸ ವಿಷಯ ಬಂದರೆ ಅದರಲ್ಲಿ ತಪ್ಪು ಇರುತ್ತೆ, ಸರಿನೂ ಇರುತ್ತೆ, ನಕಾರಾತ್ಮಕವಾಗೂ ಇರುತ್ತೆ, ಸಕಾರಾತ್ಮಕವಾಗೂ ಇರುತ್ತೆ. ಆದರೆ ನಾವು ಬ್ಯಾಲೆನ್ಸ್ ನಮ್ಮ ಕೈಲೇ ಇರುತ್ತೆ. ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ಅದರ ಉಪಯೋಗ ನಿಂತಿರುತ್ತೆ ಅನ್ನೋ ವಿಷಯ ಹೈಲೈಟ್ ಮಾಡಿದ್ದು. ದ್ಯಾಟ್ ವಾಸ್ ವೆರಿ ಗುಡ್. ಐ ಥಿಂಕ್ ನಮ್ಮ ಟೀಚರ್ಸಲ್ಲೂ ನಮ್ಮ HMs ಅಲ್ಲೂ ಎಲ್ಲ ಈ ಪ್ರಶ್ನೆಗಳಿತ್ತು. ನೀವೆಲ್ಲ ಆಗಲೇ ನಾವು ಇದು ಶುರು ಮಾಡೋಕ್ಕೆ ಮುಂಚೆ ಕೆಲವು ಗೂಗಲ್ ಫಾರ್ಮಲ್ಲಿ ಪ್ರಶ್ನೆಗಳನ್ನ ಹಾಕಿದ್ವಿ. ಅದರ ಆಧಾರದ ಮೇಲೇ ಇವರು ಪ್ರಮೋದ್ ಅವರು ಈ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವೆಬಿನಾರ್ನೂ ಕೂಡ ಅವರು ಇದೇ ರೀತಿ ಡಿಸೈನ್ ಮಾಡಿದ್ದಾರೆ.
ಸೊ ಇದು ಬಿಟ್ಟು ಇನ್ನೇನಾದರೂ ಪ್ರಶ್ನೆಗಳು ನಿಮ್ಗಿದ್ರೆ ಇವಾಗ ಅವರು ಆನ್ಸರ್ ಮಾಡ್ತಾರೆ. ಇನ್ನ ಒಂದು 10 ನಿಮಿಷ ಪ್ರಶ್ನೆಗಳಿಗೆ ಇರುತ್ತೆ, ಕ್ವೆಶ್ಚನ್ ಆನ್ಸರ್ ಸೆಷನ್ ಇರುತ್ತೆ. ಖಂಡಿತ ನಿಮ್ಗೆ ಏನೇ ಪ್ರಶ್ನೆ ಇದ್ರು ಖಂಡಿತ ಕೇಳಿ. ಒಂದು ಪ್ರಶ್ನೆ ಇದೆ ಪ್ರಮೋದ್, ಎಲ್ಲ ವಿಷಯನೂ ಚಾಟ್ GPT-ನಲ್ಲಿ ಸಿಗುತ್ತಾ ಮಾಹಿತಿ? ಮತ್ತೆ ಇದೇನಾದರೂ ತರಗತಿ ಯಾವ್ದಾದ್ರು ತರಗತಿ ವೈಸ್ ನಮ್ಗೆ ಏನಾದರೂ ಸಿಗ್ಬೋದಾ ಅಂತ. ಸೊ ಸುಮಾರು ಜನಕ್ಕೆ ಚಾಟ್ GPT ಮೇಲೆ ತುಂಬಾ ಕುತೂಹಲ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದೊಂದು ಪ್ರಶ್ನೆ ಉತ್ತರ ಕೊಡ್ಬೋದಾ? ಎಲ್ಲಾ ವಿಷಯನೂ ಸಿಗುತ್ತಾ ಅಥವಾ ಸಿಗಲ್ವಾ? ಅದು ಒಂಥರ ಗೊಂದಲ ಇದೆ ಅವ್ರಿಗೆ, ಏನಿದು ಚಾಟ್ GPT ಅಂತ ಸುಮಾರು ಜನಕ್ಕೆ. ಸೊ ಶೈಲಾ ಮೇಡಮ್ ಅವರು ಕೇಳಿದ್ದಾರೆ. ವಂಡರ್ಫುಲ್. ಸೊ ಚಾಟ್ GPT ವೆರಿ ವೆರಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ಸೆಷನ್ ಮಾಡಿದಾಗ ಐ ವಿಲ್ ವಾಕ್ ಯು ಥ್ರೂ. ಯಾಕಂದ್ರೆ ಇದು ಮ್ಯಾಜಿಕ್ ಅಲ್ಲ, ಬಟ್ ಇಟ್ ಫೀಲ್ಸ್ ಲೈಕ್ ಮ್ಯಾಜಿಕ್. ಯಾಕಂದ್ರೆ ನೀವು ಏನೇ ಪ್ರಶ್ನೆ ಕೇಳಿದ್ರು ಅದು ಟಕ್ ಅಂತ ಉತ್ತರ ಕೊಡುತ್ತೆ, ತುಂಬಾ ಚೆನ್ನಾಗಿ ಉತ್ತರ ಕೊಡುತ್ತೆ. ಆ ಉತ್ತರ ಹೆಂಗೆ ಬರ್ತಾ ಇದೆ ಅನ್ನೋದೇ ಒಂದು ವೆರಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ. ಸೊ ಅದ್ರ ಬಗ್ಗೆ ಇನ್ನೂ ಸಪ್ರೇಟ್ ಆಗಿ ಮಾತಾಡೋಣ. ಬಟ್ ಎಸ್, ಚಾಟ್ GPT-ನಲ್ಲಿ ಚಾಟ್ GPT ಎಲ್ಲಿಂದ ಕಲ್ತಿದೆ, ರೈಟ್? ಚಾಟ್ GPT ಎಲ್ಲಿಂದ ಕಲ್ತಿದೆ ಅಂದ್ರೆ ಚಾಟ್ GPT ಇಂಟರ್ನೆಟ್ ಇರುವ ಡೇಟಾ ನಲ್ಲಿ ಕಲ್ತಿದೆ, ರೈಟ್? ಸೊ ಇಂಟರ್ನೆಟ್ ಅಲ್ಲಿ ಯಾರ್ಯಾರು ಏನೇನು ಪಬ್ಲಿಷ್ ಮಾಡಿದಾರೋ ಆ ಡೇಟಾನೆಲ್ಲ ತಗೊಂಡು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ನ ಟ್ರೈನಿಂಗ್ ಮಾಡಿದೆ. ಅದು ಟ್ರೈನಿಂಗ್ ಅಂದ್ರೆ ಏನು, ಹೆಂಗ್ ಕಲಿಯುತ್ತೆ, ಅದನ್ನ ನಾನು ಒಂಥರ ತುಂಬಾ ಸಿಂಪ್ಲಿಫೈಡ್ ಆಗಿ ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ಸೆಷನ್ ಚಾಟ್ GPT ಬಗ್ಗೆ ಮಾಡಿದಾಗ ಐ ವಿಲ್ ವಾಕ್ ಥ್ರೂ ದಟ್. ಇಟ್ ಬಿಕಮ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಇದು ಹೆಂಗೆ ಟೆಕ್ನಾಲಜಿ ವರ್ಕ್ ಆಗುತ್ತೆ ಅಂತ. ಬಟ್ ಇಂಟರ್ನೆಟ್ ಇರುವ ಎಲ್ಲಾ ವಿಷಯಗಳನ್ನ ತಗೊಂಡು ಅದು ಟ್ರೈನ್ ಮಾಡಿರ್ತಾರೆ. ಸೊ ನೀವು ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಆಗ್ಲೇ ಇತ್ತು ಅಂದ್ರೆ ಇಂಟರ್ನೆಟ್ ನಲ್ಲಿ ಅದು ಆ ಉತ್ತರನ ನಿಮ್ಗೆ ಕೊಡುತ್ತೆ. ಅಂದ್ರೆ ಅದು ಅಷ್ಟು ಸ್ಟ್ರೈಟ್ ಅಲ್ಲ. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀರಾ, ಅದು ಕರೆಕ್ಟ್ ಆಗಿ ಉತ್ತರ ಇರುತ್ತೆ ಅಂತಲ್ಲ. ಅದು ಒಂದು ಮನುಷ್ಯನ ತರನೇ ಯೋಚನೆ ಮಾಡುತ್ತೆ. ಮನುಷ್ಯನ ತರ ಯೋಚನೆ ಮಾಡಿ ಪ್ರತಿಯೊಂದು ಪ್ರಶ್ನೆ ಏನ್ ಕೇಳಿದಿರಾ ಆ ಪ್ರಶ್ನೆ ಅರ್ಥ ಏನು, ಅದಕ್ಕೆ ನನ್ನ ಹತ್ರ ಸುಮಾರು ಜನ ಇಂಟರ್ನೆಟ್ ಅಲ್ಲಿ ಅದ್ರ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬರ್ದಿದ್ದಾರೆ. ಆ ವಿಷಯಗಳನ್ನ ತಗೊಂಡು ನಾನು ಯಾವುದು ಕರೆಕ್ಟ್ ಆನ್ಸರ್ನ ನಿಮಗೆ ಕೊಡ್ಲಿ ಅನ್ನೋದು, ದಟ್ ಇಸ್ ವಾಟ್ ದ ಕೀ ಟೆಕ್ನಾಲಜಿ ಇಸ್, ರೈಟ್? ಸೊ ಎಲ್ಲ ವಿಷಯ ಇರುತ್ತೆ ಕರೆಕ್ಟ್, ಬಟ್ ಉತ್ತರ ಕರೆಕ್ಟ್ ಆಗಿರತ್ತಾ? ಮೋಸ್ಟ್ ಆಫ್ ದ ಟೈಮ್ ಉತ್ತರ ಕರೆಕ್ಟ್ ಆಗಿರುತ್ತೆ. ಸಮ್ ಟೈಮ್ಸ್ ಉತ್ತರಗಳು ತಪ್ಪು ಇರುತ್ತೆ. ಇಟ್ಸ್ ಕಾಲ್ಡ್ ಗೋಸ್ಟಿಂಗ್ ಅಂತ. ಸೊ ಬೇಸಿಕಲಿ ಏನಾಗುತ್ತೆ ಚಾಟ್ GPT-ಗೆ ಅಂದ್ರೆ, ಚಾಟ್ GPT-ಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ ಅಂದ್ರೆ ಕೂಡ ಅದಕ್ಕೆ ತಲೆಯಲ್ಲಿ ಏನ್ ಬರುತ್ತೋ ಅದನ್ನೇ ಉತ್ತರ ಕೊಡುತ್ತೆ. ಅಂಡ್ ಇಟ್ ಮೇ ಬಿ ಕಂಪ್ಲೀಟ್ಲಿ ರಾಂಗ್. ಸೊ ಚಾಟ್ GPT-ನ ಟೂಲ್ ತರ ಯೂಸ್ ಮಾಡಿದಾಗ ಇಟ್ಸ್ ವೆರಿ ಯೂಸ್ಫುಲ್. ಸಮರಿ ಮಾಡಿ ಚೆನ್ನಾಗಿ ಕೊಡುತ್ತೆ. ಸಮ್ ಟೈಮ್ಸ್ ರಾಂಗ್ ಆನ್ಸರ್ಸ್ ಬರುತ್ತೆ. ಬಟ್ ದೆರ್ ಆರ್ ಪೀಪಲ್ ಹೂ ಆರ್ ಬೇಸಿಕ್ ತಪ್ಪು ಆನ್ಸರ್ ಬಂದಾಗ ಅದನ್ನ ಕರೆಕ್ಟ್ ಮಾಡಕ್ಕೆ, ಟ್ರೈನಿಂಗ್ ಮಾಡಕ್ಕೆ ಒಂದು ದೊಡ್ಡ ಟೀಮ್ ಇರುತ್ತೆ. ದೇ ಆರ್ ಕಂಟಿನ್ಯೂಸ್ಲಿ ಲುಕಿಂಗ್ ಅಟ್ ಇಟ್, ರೈಟ್? ಆಲ್ಸೋ ಬಯಸಸ್ ಬರಬಾರ್ದು ಅಂತ. ಅಂದ್ರೆ ಬಯಸ್ ಬೇಸ್ಡ್ ಆನ್ ಮೆನ್ ವುಮೆನ್, ಒಬ್ಬರನ್ನ ಜಾಸ್ತಿ ತೋರಿಸೋದು ಒಬ್ಬರನ್ನ ಕಮ್ಮಿ ತೋರಿಸೋದು, ಅಥವಾ ರಿಲಿಜಿಯನ್ ಅಥವಾ ಕಲರ್, ಅದೆಲ್ಲ ಉತ್ತರ ಕೊಡಬಾರ್ದು. ಬಿಕಾಸ್ ಇಟ್ಸ್ ಅ ರೋಬೋಟ್ ಆರ್ ಮೆಷಿನ್ ದಟ್ ಇಸ್ ಗಿವಿಂಗ್ ಯು ಆನ್ಸರ್. ಅದನ್ನ ಕರೆಕ್ಟ್ ಆಗಿ ಉತ್ತರ ಕೊಡೋಕೆ ಕೂಡ ಸಾಕಷ್ಟು ಮಾಡಿದ್ರು. ಸೊ ಎವ್ರಿಥಿಂಗ್ ವಿಲ್ ಗೆಟ್. ಮೋರ್ ಇಂಪಾರ್ಟೆಂಟ್ಲಿ ನೀವು ಪ್ರಶ್ನೆನ ನಾನು ಇದೇ ತರ ಕೇಳಿದೆ, ರೈಟ್? According to Karnataka State Syllabus 7 Standard, can you explain this concept? ಅಂದ್ರೆ ಅದು ಆ ಟೆಕ್ಸ್ಟ್ ಬುಕ್ ನಲ್ಲಿ ಯಾವ ಕಾಂಟೆಂಟ್ ಇದೆಯೋ, ಬಿಕಾಸ್ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಕೂಡ ಅದಕ್ಕೆ ಇಂಜೆಸ್ಟ್ ಆಗಿದೆ ಆಲ್ರೆಡಿ, ಅದ್ರ ಬಗ್ಗೆ ಕೂಡ ಅದು ಕಲ್ತಿದೆ. ಅದರಲ್ಲಿ ಏನಿದೆಯೋ ಥೀಮು, ಆ ಥೀಮ್ ತಗೊಂಡು ಅದಕ್ಕೆ ಕರೆಕ್ಟ್ ಆಗಿ ಕೊಡುತ್ತೆ. ಆ ತರ ಕೇಳ್ಬೋದು. ಎರಡನೇದು, ಎಕ್ಸ್ಪ್ಲೇನ್ ಫ್ರಿಕ್ಷನ್ ಫಾರ್ ಅ 5-year-old child or a 10-year-old child. ಅಂದ್ರೆ ಓಕೆ, 10 ವರ್ಷದ ಮಗುಗೆ ಫ್ರಿಕ್ಷನ್ ಹೆಂಗೆ ಹೇಳ್ಕೊಡ್ಬೋದು, ಒಂದಿಷ್ಟು ಉತ್ತರ ಎಕ್ಸಾಂಪಲ್ಸ್ ಕೊಡುತ್ತೆ. ಅಂಡ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ ಕೂಡ ಕೇಳ್ಬೋದು, ರೈಟ್? ಇನ್ನೊಂದು ಸಿಂಪಲ್ ಆಗಿ, ಐ ಆಮ್ ಕಂಡಕ್ಟಿಂಗ್ ಅ ಕ್ವಿಜ್ ಫಾರ್ ಮೈ ಸ್ಟೂಡೆಂಟ್ಸ್ ಆನ್ ಲೆಟ್ಸ್ ಸೇ ಹಿಸ್ಟ್ರಿ ಆಫ್ ಮೊಘಲ್ ಎಂಪೈರ್. ಕ್ಯಾನ್ ಯು ಕಂಡಕ್ಟ್ ಅ ಕ್ವಿಜ್ ಅಂದಾಗ ಅದು ಪ್ರಶ್ನೆಗಳನ್ನ 1 by 1 ಕೇಳ್ತಾ ಇರುತ್ತೆ. ನೀವು ಮಕ್ಕಳನ್ನ ಕೇಳ್ಬೋದು. ಮಕ್ಕಳು ಉತ್ತರ ಕೊಟ್ಟ ತಕ್ಷಣ ಉತ್ತರ ಅಲ್ಲಿ ಟೈಪ್ ಮಾಡಿ ಕರೆಕ್ಟಾ ತಪ್ಪಾ ಅಂತ ಹೇಳುತ್ತೆ. ಸೊ ಯು ಕ್ಯಾನ್ ಡೂ ಚಾಟ್ GPT ತುಂಬಾ ಎಫೆಕ್ಟಿವ್ ಆಗಿ ಬೇರೆ ತರ ಯೂಸ್ ಮಾಡ್ಬೋದು. ಯಾವ ತರ ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಯಾವ ತರ ಮಾಡಿದ್ರೆ ಹೆಲ್ಪ್ ಆಗಲ್ಲ ಅನ್ನೋದನ್ನ ಅದನ್ನ ಸಪ್ರೇಟ್ ಆಗಿ ನೋಡ್ಬೋದು. ಬಟ್ ಐ ಹೋಪ್ ಐ ಆನ್ಸರ್ಡ್ ದಟ್ ಕ್ವೆಶ್ಚನ್ ಇನ್ ಅ ಸ್ಲೈಟ್ಲಿ ಲಾಂಗರ್ ವೇ ರೈಟ್ ನೌ. ಸೊ ಶೈಲಾ ಮೇಡಮ್, ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಿಮ್ ಪ್ರಶ್ನೆಗೆ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲಿ ಚಾಟ್ GPTದು ಲಿಂಕ್ ಕೂಡ ಹಾಕಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಒಂದು ಎಲ್ಲರಿಗೂ ಏನ್ ಕೇಳ್ತೀವಿ ಅಂದ್ರೆ, ನೀವು ಈ ಸೆಷನ್ ಆದ್ಮೇಲೆ ಚಾಟ್ GPT ಮೊಬೈಲ್ ಆ್ಯಪ್ನ ನಿಮ್ಮ ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಚಾಟ್ GPT ಆ್ಯಪ್ ಇದೆ, ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ.
ಆ್ಯಂಡ್ ಸ್ಟಾರ್ಟ್ ಯೂಸಿಂಗ್ ಇಟ್. ನೀವು ಯೂಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಹೆಲ್ಪ್ ಆಗುತ್ತೆ, ಯಾವ್ಯಾವ ಥರ ಪ್ರಶ್ನೆ ಕೇಳ್ಬೋದು, ಏನ್ ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು. ಆಕ್ಚುಲಿ ಇವಾಗ ಮೋಸ್ಟ್ ಆಫ್ ಇಟ್ ಇಸ್ ಇನ್ ಇಂಗ್ಲಿಷ್, ಬಟ್ ಸಾಕಷ್ಟು ಕಂಪನೀಸು ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಬರ್ತಾ ಇದ್ದಾರೆ, ರೈಟ್. ಸೊ ನೀವು ಕನ್ನಡದಲ್ಲಿ ಕೇಳ್ಬೋದು, ಅದು ವಾಪಸ್ ಕನ್ನಡದಲ್ಲಿ ಉತ್ತರ ಕೊಡುತ್ತೆ. ಅಗೇನ್ ಅದೆಲ್ಲ ಇವಲ್ಯೂಷನ್ ಅಲ್ಲಿ ಇದೆ, ಸ್ಲೋಲಿ ಇಂಪ್ರೂವಿಂಗ್. ಇಂಗ್ಲಿಷ್ ಇಸ್ ಬಿಕಾಸ್ ಇಟ್ಸ್ ವರ್ಲ್ಡ್ ಲ್ಯಾಂಗ್ವೇಜ್, ಅದು ಮ್ಯಾಕ್ಸಿಮಮ್ ಫಾರ್ಮಡ್ ಅಲ್ಲಿ ಇದೆ. ಇನ್ ಮಿಕ್ಕಿದೆಲ್ಲ ಕ್ಯಾಚ್ ಅಪ್ ಆಗ್ತಾ ಇದೆ. ಇನ್ ಸ್ವಲ್ಪ ದಿವಸದಲ್ಲಿ ChatGPT ನಮ್ಗೆ ಏನೇನು ಸಿಗುತ್ತೋ ಇಂಗ್ಲಿಷ್ ಅಲ್ಲಿ ಅಷ್ಟು ಕನ್ನಡದಲ್ಲೂ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಪ್ರಮೋದ್. ನನಗೆ ಒಂದು ಪ್ರಶ್ನೆ ಇದೆ. ನನಗೆ ಸ್ಕೂಲ್ ಹೆಡ್ ಒಬ್ರು ಕೇಳಿದ್ದು, ಟೆಕ್ನಾಲಜಿ ಇವಾಗ ಬಳಸ್ತಾ ಇರ್ತೀವಿ, ಬಟ್ ನನಗೆ ಬಳಸಕ್ಕೆ ಬಂದಿಲ್ಲ, ಅದ್ರ ಮೇಲೆ ಟ್ರೈನಿಂಗ್ ಆಗಿರಲ್ಲ. ಸೊ ನನಗೆ ಸರಿಯಾಗಿ ಬಳಸಕ್ಕೆ ಬರಲ್ಲ. ಅವಾಗ ಏನು ಮಾಡ್ಬೋದು? ಟ್ರೈನಿಂಗ್ಸು ನಂಗೆ ಬೇಕಾಗಿರೋ ರೀತಿ ನಾನು ಸಿಕ್ಕಿರಲ್ಲ. ಟೆಕ್ನಾಲಜಿ ಇದೆ, ಬಟ್ ನಂಗೆ ಬಳಸಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಮಾಡೋದು? ಮತ್ತು ನಾವು ಹಿಂದಿನ TLMs ಮೆಥಡ್ ಇರ್ಬೋದು, ಅದು ಎಷ್ಟು ಎಫೆಕ್ಟಿವ್ ಆಗಿತ್ತಲ್ಲ, ಅದನ್ನೇ ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ. ಟೆಕ್ನಾಲಜಿ ಬಂದಮೇಲೆ ಎಲ್ಲೋ ಒಂದು ಕಡೆ ಇನ್ಫೀರಿಯಾರಿಟಿನೂ ಬರ್ತಾ ಇದೆ, ಯಾಕಂದರೆ ಅಲ್ಲೂ ತಾರತಮ್ಯ, ಇವ್ರಿಗೆ ಟೆಕ್ನಾಲಜಿ ಬರುತ್ತೆ, ಇವ್ರಿಗೆ ಬರಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ನಿಮ್ಗೆ ಏನಾದರೂ ಒಂದು ನಿಮ್ಮ ಥಾಟ್ಸ್ನ ಹಂಚ್ಕೊಳ್ಳುತ್ತೆ? ವೆರಿ ವ್ಯಾಲಿಡ್ ಪ್ರಶ್ನೆ ಅಂಡ್ ವೆರಿ ಗುಡ್ ಕ್ವೆಶನ್, ರೈಟ್. ಸೊ ನಾನು ಆಗ್ಲೇ ಹೇಳ್ದಂಗೆ, ಇವತ್ತು ನಾವು ಟೆಕ್ನಾಲಜಿನೆಲ್ಲ ತೆಗೆಸ್ಬಿಟ್ರೆ ಹೊರಗಡೆ ಕಲಿಯಕ್ಕೆ ಆಗಲ್ವಾ ಮಕ್ಕಳಿಗೆ, ಅಥವಾ ಮೊದಲು ಕಲಿಯೋ ಥರ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ವಾ? ಖಂಡಿತ ಆಗತ್ತೆ, ರೈಟ್. ಅಂಡ್ ದಿಸ್ ಇಸ್ ಯೂಸ್ಫುಲ್ ಫಾರ್ ಎವ್ರಿಥಿಂಗ್. ಇದು ಪ್ರತಿಯೊಂದು ಇದು ಬಂದಾಗಲೂ ಹಾಗೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕ್ಲಾಸ್ ರೂಮ್ನಲ್ಲಿ ಚಾರ್ಟ್ ಮಾಡ್ಕೊಂಬರ್ತೀರಾ ಒಂದು ಪಾಠ ಮಾಡಬೇಕು ಅಂದಾಗ, ರೈಟ್. ಚಾರ್ಟ್ ಯಾಕೆ ಮಾಡ್ಕೊಂಬರ್ತಾರೆ ಟೀಚರು? ಸೊ ದಟ್ ಇಟ್ ಬಿಕಮ್ಸ್ ಈಸಿ ಟು ಎಕ್ಸ್ಪ್ಲೈನ್ ಸಮಥಿಂಗ್, ರೈಟ್. ಬಟ್ ನೀವು ಚಾರ್ಟ್ ಮಾಡ್ಕೊಂಬಂದಾಗ ಅಗೇನ್ ನಾವು ಒಂದು ಕ್ಲಾಸ್ ರೂಮಲ್ಲಿ ಟೀಚರ್ಸ್ ನೋಡಿದಾಗ ಏನಾಗುತ್ತೆ ಅಂದರೆ, ದೇರ್ ವಿಲ್ ಬಿ ಸಮ್ ಟೀಚರ್ಸ್ ಹು ಆರ್ ವೆರಿ ಗುಡ್ ಅಟ್ ಚಾರ್ಟ್, ಸಮ್ ಟೀಚರ್ಸ್ ಆರ್ ನಾಟ್ ಸೊ ಗುಡ್ ಅಟ್ ಮೇಕಿಂಗ್ ಚಾರ್ಟ್, ರೈಟ್. ಅಲ್ಲೂ ಒಂದು ಡಿಫ್ರೆನ್ಸ್ ಬರೋಕ್ಕೆ ಶುರು ಆಗುತ್ತೆ, ರೈಟ್. ಸೊ ಯಾವುದೇ ಒಂದು ಟೂಲ್ ತಂದಾಗ ಸ್ವಲ್ಪ ಜನ ಕಲಿತಾರೆ, ಅವ್ರು ಉಪಯೋಗಿಸೋಕೆ ಶುರು ಮಾಡ್ತಾರೆ, ಸ್ವಲ್ಪ ಜನ ಕಲಿಯೋಕ್ಕಾಗಲ್ಲ, ರೈಟ್. ಅಥವಾ ಸ್ವಲ್ಪ ಲೇಟ್ ಆಗುತ್ತೆ ಕಲಿಯೋಕ್ಕೆ, ಅಂಡ್ ದಟ್ ಇಸ್ ಟೋಟಲಿ ಓಕೆ, ರೈಟ್. ಸೊ ಮುಖ್ಯ ಇಲ್ಲಿ ಏನು ಅಂದರೆ, ಒಂದು ಟೆಕ್ನಾಲಜಿ ಬೇಕೇ ಬೇಕಾ? ಓಕೆ, ಡಿಬೇಟ್ ಮಾಡ್ಬೋದು. ಐ ವುಡ್ ಸ್ಟಿಲ್ ಸೇ ಬೇಕು, ಯಾಕಂದರೆ ಪೂರ್ತಿ ಪ್ರಪಂಚ ಆ ಡೈರೆಕ್ಷನ್ಲೇ ಹೋಗ್ತಾ ಇದೆ. ಎರಡನೇದು, ನನಗೆ ಇಮಿಡಿಯೇಟ್ಲಿ ಗೊತ್ತಾಗ್ತಾ ಇಲ್ಲ ನಾನು ಹೆಂಗೆ ಕಲಿಯೋದು ಅಂದರೆ, ಸ್ಟಾರ್ಟ್ ಸ್ಮಾಲ್, ಸ್ಟಾರ್ಟ್ ಸಿಂಪಲ್. ಇದನ್ನ ಹೇಳಿದ್ದೀನಿ ಎಲ್ಲ ಕ್ಲಾಸ್ ರೂಮಲ್ಲಿ ಉಪಯೋಗಿಸ್ಬೇಕು ಅಂತಲ್ಲ, ಅದು ಹೇಳಿದ್ನಲ್ಲ, ಸ್ಮಾರ್ಟ್ಫೋನಿಂದ ಶುರು ಮಾಡಿಕೊಂಡು ICT ಲ್ಯಾಬ್ವರೆಗೂ ಹೋಗ್ಬೋದು. ಸೊ ಒಂದು, ನಿಮಗೆ ಕಲಿಯೋಕ್ಕೆ ಸಾಕಷ್ಟು ಟ್ರೈನಿಂಗ್ ಮೆಟೀರಿಯಲ್ಸ್ ಆನ್ಲೈನಲ್ಲಿ ಸಿಗುತ್ತೆ, ಯೂಟ್ಯೂಬ್ನಲ್ಲೆಲ್ಲ ಸಿಗುತ್ತೆ. ಬಟ್ ಅದು ಕಷ್ಟ ಆಗ್ತಾ ಇದೆ ಅಂದಾಗ, ಯು ಹ್ಯಾವ್ ಟು ಫೈಂಡ್ ಸಮ್ ಟೀಚರ್ಸ್ ಹು ಆರ್ ಅರೌಂಡ್ ಹು ಯೂಸ್ಡ್ ಇಟ್, ಸೊ ದಟ್ ಪ್ರಾಕ್ಟಿಕಲಿ ಕ್ಲಾಸ್ ರೂಮ್ನಲ್ಲಿ ಹೆಂಗೆ ಉಪಯೋಗಿಸೋದು. ಸೊ ಒಂದು ಸಿಂಪಲ್ ತಗೊಂಡು ಅದನ್ನು ಸ್ಟಾರ್ಟ್ ಮಾಡಿ ಉಪಯೋಗಿಸಿ, ಅದರಲ್ಲಿ ಎಫಿಷಿಯೆಂಟ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಹೋಗಬೇಕು. ಆ್ಯಂಡ್ ಶಿಕ್ಷಕರಿಗೆ ಇದು ತುಂಬ ಮುಖ್ಯವಾದ ಲೆಸನ್, ಯಾಕಂದರೆ ಇದು ಮಕ್ಕಳು ಕೂಡ ಕೊಡಬೇಕಾಗಿರೋಂಥ ಲೆಸನ್ನೇ ಇದು. ಈ ಥರ ಇದೆಲ್ಲ ಮಾಡ್ತಿದ್ದೀವಲ್ಲ, ಇದೊಂದು ರೇಸ್ ಅಲ್ಲ, ರೈಟ್. ಯಾರು ಫಸ್ಟ್ ಕಲಿತಾರೆ ಅವರು ಇದು, ಯಾರು ಸೆಕೆಂಡ್ ಕಲಿತಾರೆ ಅವರು, ಆ ಥರ ಅಲ್ವೇ ಅಲ್ಲ. ನಮ್ಮ ಮಕ್ಕಳಿಗೂ ಇದನ್ನೇ ಹೇಳ್ತೀವಿ, ಲೈಫ್ ಇಸ್ ನಾಟ್ ಎ ರೇಸ್, ಇಟ್ಸ್ ಆಲ್ ಅಬೌಟ್ ಲರ್ನಿಂಗ್ ಅಟ್ ಯುವರ್ ಓನ್ ಪೇಸ್. ನಿಮ್ಮ ಶೈಲಿನಲ್ಲಿ, ನಿಮ್ಮ ಟೈಮ್ನಲ್ಲಿ ನೀವು ಕಲಿತಾ ಇರಿ. ಯಾಕಂದರೆ ಬದುಕು ಅನ್ನೋದು ತುಂಬ ಹಲವಾರು ವರ್ಷದ್ದು ಒಂದು ಸ್ಪ್ರಿಂಟ್ ಅಲ್ಲ, ಇಟ್ಸ್ ಎ ಲಾಂಗ್ ಮ್ಯಾರಥಾನ್. ಸೊ ಟೀಚರ್ಸ್ಗೂ ಅಪ್ಲೈ ಆಗುತ್ತೆ. ನೀವು ಯಾರೋ ಒಬ್ಬರು ಟೆಕ್ನಾಲಜಿ ಕಲ್ತಿದ್ದಾರೆ, ಅವರು ಆಲ್ರೆಡಿ ಏನೋ ChatGPT ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, ನನಗೇನು ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಯೋಚನೆ ಮಾಡ್ಬಿಡಿ. ನಿಮಗೆ ಫಸ್ಟ್ ಲೆವೆಲಲ್ಲಿ ಏನು ಉಪಯೋಗಿಸೋಕ್ಕಾಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಪೇಸ್ನಲ್ಲಿ ನೀವು ಹೋಗಿ, ಅವ್ರ ಪೇಸ್ನಲ್ಲಿ ಅವ್ರು ಹೋಗಿ. ಶೋರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆನ್ಸರ್ ಪ್ರಮೋದ್. ಇನ್ನೊಂದು ಪ್ರಶ್ನೆ ಇದೆ. ಇನ್ನೊಬ್ರು ಮೇಡಮ್ ಯಾರೋ ಹ್ಯಾಂಡ್ ರೇಸ್ ಮಾಡಿದ್ರು, ನಳಿನಾ ಮೇಡಮ್. ಕೇಳ್ತೀರಾ ಮೇಡಮ್? ಅನ್ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆನ ಕೇಳಿ. ಅವ್ರ ಆಡಿಯೋ ಕನೆಕ್ಟ್. ನಳಿನಾ ಮೇಡಮ್, ನೀವು ಪ್ರಶ್ನೆ ಕೇಳ್ಬೋದು. ಚಾಟಲ್ಲೂ ನಿಮ್ಮ ಪ್ರಶ್ನೆನ ಹಾಕ್ಬೋದು. ಸೊ ಶೈಲಾ ಮೇಡಮ್ ಅವ್ರು ಹೇಳ್ತಿದ್ದಾರೆ, ಧನ್ಯವಾದಗಳು, ChatGPT ಡೌನ್ಲೋಡ್ ಮಾಡ್ತೀವಿ ಮತ್ತು ತರಗತಿನಲ್ಲಿ ಯೂಸ್ ಮಾಡ್ತೀವಿ, ಧನ್ಯವಾದಗಳು ಅಂತ. ಓಕೆ, ಇನ್ನೂ ಒಂದು ಪ್ರಶ್ನೆ ಇದೆ. ಹೆಡ್ ಮಾಸ್ಟರ್ಗೆ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮತ್ತು ಎಜುಕೇಷನ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇರುತ್ತೆ ಅಲ್ವಾ? ಸೊ ಈ ಟೆಕ್ನಾಲಜಿ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ? ಟೋಟಲಿ ರೈಟ್. ಒಂದು ಸ್ಲೈಡಲ್ಲಿ ನಾನು ಮಾತಾಡಿದೆ, ಇಟ್ಸ್ ಪ್ರೈಮರ್ಲಿ ಅಬೌಟ್ ಎಫಿಷಿಯನ್ಸಿ. ಸೊ
ಎಫಿಷಿಯನ್ಸಿ ಎರಡು ತರಾನು ಬರುತ್ತೆ. ಒಂದು ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಎಫಿಷಿಯನ್ಸಿ, ಎರಡನೇದು ನೀವು ಎಫಿಷಿಯಂಟ್ ಆಗೋದು ಯಾವಾಗ ಅಂದ್ರೆ ನಿಮ್ಮ ರೂಟೀನ್ ಕೆಲಸಗಳನ್ನ ಫಾಸ್ಟ್ ಆಗಿ ಮಾಡಿದ್ರೆ ನಿಮಗೆ ಮಾಡಬೇಕಾಗಿರೋ ಕೆಲಸನೇ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ದಟ್ ಇಸ್ ದ ಹೋಲ್ ಐಡಿಯಾ ಆಫ್ ಎಫಿಷಿಯನ್ಸಿ ಅಲ್ವಾ. ಯಾವುದೋ ಒಂದು ಕೆಲಸ ಸಿಗುತ್ತೆ, ಆ ಕೆಲಸದಲ್ಲಿ ಕೋರ್ ಆಕ್ಟಿವಿಟಿ ಇರೋದು ಒಂದು 10% ಇರುತ್ತೆ, 90% ಪ್ರಿಪರೇಷನ್ ಆಕ್ಟಿವಿಟಿ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವ್ ಏನಾಗುತ್ತೆ ಅಂದ್ರೆ ಆ ನಾನ್ ಕೋರ್ ಆಕ್ಟಿವಿಟೀಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ, ಕೋರ್ ಆಕ್ಟಿವಿಟಿ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಸೊ ಟೆಕ್ನಾಲಜಿ ಇದ್ದಾಗ ಒಂದು ಕ್ಲಾಸ್ ರೂಮ್ ಅಲ್ಲಿ ಉಪಯೋಗಿಸ್ಕೊಂಡಾಗ ಕೂಡ ಈ ತರ ಲೆಸನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಾಗ, ಆಕ್ಟಿವಿಟೀಸ್ ಕ್ರಿಯೇಟ್ ಮಾಡ್ಕೊಂಡಾಗ ಯುವರ್ ಫೋಕಸ್ ಇಸ್ ಮೋರ್ ಆನ್ ಲರ್ನಿಂಗ್, ನಾಟ್ ಆನ್ ಕ್ರಿಯೇಟಿಂಗ್ ಆರ್ ಪ್ರಿಪೇರಿಂಗ್. ಪ್ರಿಪರೇಷನ್ ಟೈಮ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಅದೇ ತರ ಟೆಕ್ನಾಲಜಿನ ಅಡ್ಮಿನಿಸ್ಟ್ರೇಷನ್ ಯೂಸ್ ಮಾಡ್ಕೊಂಡಾಗ, ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಸಾಕಷ್ಟು ಟೈಮು ಕಾನ್ಸ್ಟೆಂಟ್ ಆಗಿ BU ಆಫೀಸಿಂದ ಇರ್ಬೋದು ಅಥವಾ CRP BRP ಮೂಲಕ ಇರ್ಬೋದು ಸ್ಟೂಡೆಂಟ್ ಡೇಟಾ ಕೇಳ್ತಾ ಇರ್ತಾರೆ, ಇನ್ನೇನೋ ಮೆಟ್ರಿಕ್ಸ್ ಕೇಳ್ತಾ ಇರ್ತಾರೆ. ಪ್ರತಿ ಸತಿ ಕೇಳಿದಾಗ್ಲೂ ನೀವು ಅದನ್ನ ಮ್ಯಾನ್ಯಲಿ ಮಾಡಿ ಟೈಪ್ ಮಾಡಿಕೊಂಡು ಪೇಪರಲ್ಲಿ ಬರ್ಕೊಂಡು ಸಾಕಷ್ಟು ಸಮಯ ಈ ತರ ಆಪರೇಷನಲ್ಲಿ ವರ್ಕ್ ಆಗುತ್ತೆ. ಸೊ ಇವಾಗ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದು ಅದರಲ್ಲಿ ಒಂದು ಎಕ್ಸೆಲ್ ಶೀಟ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಇಟ್ಕೊಂಡಿದ್ರೆ ನೀವು ನಿಮ್ಮ ಮಕ್ಕಳ ಡೇಟಾನ ಒಂದ್ಸತಿ ಎಲ್ಲಾ ತರ ಡೇಟಾನು ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಬೇರೆ ಬೇರೆ ತರ ಒಂದು ಡೇಟಾಬೇಸ್ ಅಂತ ಮಾಡಿ ಇಟ್ಕೊಂಡ್ಬಿಟ್ರೆ ಅವಾಗ ನೆಕ್ಸ್ಟ್ ಟೈಮ್ ಪ್ರತಿ ಸತಿ ಯಾರನ್ನ ಒಂದು ಪ್ರಶ್ನೆ ಕೇಳಿದಾಗ, ಓಕೆ ನಿಮ್ಮಲ್ಲಿ ಈ ತರ ಮಕ್ಳು ಎಷ್ಟು ಜನ ಇದ್ದಾರೆ, ನಿಮ್ಮಲ್ಲಿ ಈ ಕಾಂಬಿನೇಷನ್ ಮಕ್ಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ ಕ್ವಿಕ್ ಆಗಿ ನೀವು ತಗೊಂಡು ಆನ್ಸರ್ ಮಾಡ್ಕೋಬಹುದು, ರೈಟ್. ಸೊ ನೀವು ಹೆಂಗೆ ಯೂಸ್ ಮಾಡ್ತಿರೋ ಅಂದ್ರೆ ನಿಮ್ಮ ಆಕ್ಟಿವಿಟೀಸ್ ಏನೇನಿದೆ, ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್, ಡೇಟಾಬೇಸ್ ಮೇಂಟೈನ್ ಮಾಡೋದಿರ್ಬೋದು, ಗೌರ್ಮೆಂಟ್ಗೆ ರೆಗ್ಯುಲರ್ ಡೇಟಾ ಅಪ್ಡೇಟ್ ಮಾಡೋದಿರ್ಬೋದು, ಅಥವಾ ಮೀಟಿಂಗ್ಸ್ಗೆ ಪ್ರಿಪೇರ್ ಆಗಿ ಹೋಗುವಂಥದ್ದಿರ್ಬೋದು, ಅಥವಾ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ನ ಇಂಪ್ಲಿಮೆಂಟ್ ಮಾಡುವಂಥದ್ದಿರ್ಬೋದು, ಪ್ರತಿಯೊಂದನ್ನು ನೀವು ಬ್ರೇಕ್ ಮಾಡ್ಕೊಂಡು ಯು ಕ್ಯಾನ್ ಆಕ್ಚುಲಿ ಯೂಸ್ ಟೆಕ್ನಾಲಜಿ. ಈ ತರ ಪ್ರೊಡಕ್ಟಿವಿಟಿ ಟೂಲ್ಸ್, ಬೇಸಿಕ್ ಟೂಲ್ಸ್, ತುಂಬಾ ಅಡ್ವಾನ್ಸ್ಡ್ ಅಲ್ಲ, ಬೇಸಿಕ್ ಟೂಲ್ಸ್ ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕಟ್ ಡೌನ್ ಯುವರ್ ಟೈಮ್ ಸಿಗ್ನಿಫಿಕೆಂಟ್ಲಿ. ಅಂಡ್ ನಮ್ದು ಒಂದು ಸಾಕಷ್ಟು ವಿಡಿಯೋಸ್ ಮಾಡಿದೀವಿ. ಐ ಆಲ್ಸೋ ವಾಂಟ್ ಟು ಬ್ರಿಂಗ್ ದಿಸ್ ಅಪ್ ಹಿಯರ್. ಒಂದು ಸ್ಲೈಡ್ ನಾನು ಕ್ವಿಕ್ ಆಗಿ ತೋರಿಸ್ತೀನಿ ಜಸ್ಟ್ ಫಾರ್ ಎವ್ರಿಬಡೀಸ್. ಇದು ಟ್ಯಾಲ್ಪ್ ಶಾಲೆಗಳು ನಿಮ್ಗೆ ಆಗ್ಲೇ ಗೊತ್ತಿದೆ. ಟ್ಯಾಲ್ಪ್ ಮೂಲಕ ಒಂದಿಷ್ಟು ಕಲಿಬೇಕು ಅಂತ ಇದೆ. ಸೊ ಇದಿಷ್ಟು ಟೂಲ್ಸ್ ಟ್ಯಾಲ್ಪ್ ಮೂಲಕ ಕಲಿಬೇಕು ಅಂತ ಇರುವಂತ ಒಂದು ಪ್ರೋಗ್ರಾಮ್, ರೈಟ್, ಪ್ರಾಜೆಕ್ಟ್. ಇಮೇಜ್ ಎಡಿಟಿಂಗ್ ಟೂಲ್ಸ್, ಏನೋ ಅಂದ್ರೆ ನಿಮ್ಗೆ ಫೋಟೋಶಾಪ್ ಅಂತೆಲ್ಲ ಕೇಳ್ತಿರಲ್ಲ, ಆ ತರ ಓಪನ್ ಸೋರ್ಸ್ ಟೂಲ್ಸ್ ಇರ್ಬೋದು, ಆಡಿಯೋ ವಿಡಿಯೋ ಎಡಿಟಿಂಗ್ ಟೂಲ್ಸ್, ಪ್ರೋಗ್ರಾಮಿಂಗ್ ಟೂಲ್ಸ್, ಪ್ರೊಡಕ್ಟಿವಿಟಿ ಟೂಲ್ಸ್, ಆಫೀಸ್, ಎಕ್ಸೆಲ್, ಪವರ್ ಪಾಯಿಂಟ್ ಅಂತ ಟೂಲ್ಸ್, ಇಂಟರ್ನೆಟ್, ಸಬ್ಜೆಕ್ಟ್ ರಿಲೇಟೆಡ್ ಟೂಲ್ಸ್, ರೈಟ್, ಫೆಟ್ ಸಿಮ್ಯುಲೇಷನ್, ಜಿಯೋಗ್ರಫಿ, ಜಿಯೋಜಿಬ್ರಾ, ಫ್ರಾಕ್ಷನ್ ಲ್ಯಾಬ್, ರೈಟ್. ಅಂಡ್ ಬೇರೆ ಆಕ್ಟಿವಿಟೀಸ್, ಮಕ್ಕಳನ್ನ ಗೇಮ್ ಮೂಲಕ ಎಂಗೇಜ್ ಮಾಡಿ ಸ್ಪೆಲ್ಲಿಂಗ್ಸ್ ಕಲಿಯುವಂಥದ್ದು, ಮೈಂಡ್ ನ ಇನ್ನೂ ಆಕ್ಟಿವ್ ಮಾಡುವಂಥದ್ದು ಒಂದಿಷ್ಟು ಪ್ರೋಗ್ರಾಮ್ಸ್. ಇಷ್ಟು ಟೂಲ್ಸ್ಗೂ ನಾವು ILP ನಲ್ಲಿ ಕನ್ನಡದಲ್ಲಿ ಸಣ್ಣ ಸಣ್ಣ ವಿಡಿಯೋಸ್ ನ ಮಾಡಿದೀವಿ. ದಟ್ ಲಿಂಕ್ ಆಲ್ಸೋ ವಿ ವಿಲ್ ಶೇರ್. ಇದು ಮಕ್ಕಳಿಗೆ ಸ್ವಂತವಾಗಿ ಈ ಟೂಲ್ಸ್ ನ ಕಲ್ತ್ಕೊಂಡು ಸಬ್ಜೆಕ್ಟ್ಗೆ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಕೂಡ ಇದೆ. ಫಾರ್ ಎಕ್ಸಾಂಪಲ್, ನೀವು ಮಕ್ಕಳು ಎಕ್ಸೆಲ್ ಕಲ್ತ್ಕೊಂಡ್ರೆ ಎಕ್ಸೆಲ್ ಉಪಯೋಗಿಸ್ಕೊಂಡು ಮ್ಯಾಥಮೆಟಿಕ್ಸ್ ನಲ್ಲಿ ಹೆಂಗೆ ಏನೋ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಮಾಡೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಮಾಡೋದು, ಅದ್ರ ಬಗ್ಗೆ ಕೂಡ ಪ್ರಾಜೆಕ್ಟ್ಸ್ ಇದೆ, ರೈಟ್. ಸೊ ಇದು ಇಷ್ಟಕ್ಕೂ ನಾವು ಕನ್ನಡದಲ್ಲಿ ಮಾಡಿದೀವಿ. ಯಾಕಂದ್ರೆ ಇಂಟರ್ನೆಟ್ ಹೋದಾಗ ಒಂದು ಬಿಗ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಸುಮಾರು ಕಾಂಟೆಂಟ್ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ. ಸೊ ಇದಿಷ್ಟಕ್ಕೂ ನಾವು ಸೆಲ್ಫ್ ಲರ್ನಿಂಗ್ ಮಾಡ್ಯೂಲ್ಸ್ ನ ಕನ್ನಡದಲ್ಲಿ ಸಿಂಪಲ್ ಆಗಿ ಹೆಂಗೆ ಮಕ್ಕಳು ಕಲ್ತ್ಕೋಬಹುದು, ಮತ್ತೆ ಅದನ್ನ ಕಲ್ತದನ್ನ ಅವರು ಶಾಲೆಯಲ್ಲಿ ಕಲಿತಿರುವ ಸಬ್ಜೆಕ್ಟ್ಸ್ಗೆ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಮಕ್ಕಳಿಗೆ, ಟೀಚರ್ಸ್ಗೆ ಸೇರಿಸಿ ಮಾಡಿರೋಂಥದ್ದು ಇದು. ಈ ಲಿಂಕ್ ಅನ್ನು ಕಳಿಸ್ತೀನಿ. ಇದರ ಮೂಲಕ ಕೂಡ ಟೀಚರ್ಸ್ ಸುಮಾರು ಟೂಲ್ಸ್ ನ ಕಲ್ತ್ಕೋಬಹುದು. ಈ ಪ್ರೊಡಕ್ಟಿವಿಟಿ ಟೂಲ್ಸ್ ಇದೆಯಲ್ಲ, ಇಲ್ಲಿ ಲಿಬ್ರೆ ಆಫೀಸ್, ಇದು ಲಿನಕ್ಸ್ದು, ವಿಂಡೋಸ್ ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್, ಎಕ್ಸೆಲ್, ಪವರ್ ಪಾಯಿಂಟ್, ವರ್ಡ್, ಈ 3 ಟೂಲ್ ಅನ್ನ ಮುಖ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ಕೆಲಸಕ್ಕೆ ಟೀಚರ್ಸ್ ಕಲ್ತ್ಕೊಂಡ್ಬಿಟ್ರೆ, HMs ಕಲ್ತ್ಕೊಂಡ್ರೆ ಅವರ ಕೆಲಸನ ಒಂದು 75-80% ಕಮ್ಮಿ ಮಾಡ್ಕೊಂಡ್ಬಿಡ್ಬೋದು ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ನ. ದೆನ್ ದೇ ವಿಲ್ ಹ್ಯಾವ್ ಮೋರ್ ಟೈಮ್ ಟು ಸ್ಪೆಂಡ್ ಆನ್ ಓವರ್ ಆಲ್ ಲೀಡರ್ಶಿಪ್ activities, school development activities and teaching activities. Yeah, sure. Thank you, Pramod, for sharing that. ಇನ್ನೊಬ್ರು ಶಿವಕುಮಾರ್ ಸರ್ ಕ್ಯಾನ್ವಾ ಆ್ಯಪ್ ಮೂಲಕ ಟೆಕ್ನಾಲಜಿ ಸಾಕಷ್ಟು ಬಳಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. Yes, Canva also is a very good tool. Yes. Yeah. So ತುಂಬಾ ಜನ ಧನ್ಯವಾದ ತಿಳಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿತ್ತು ಅಂತ. ಸೊ ಪ್ರಶ್ನೆಗಳು ಸದ್ಯಕ್ಕೆ ಯಾರು ಕೇಳ್ತಾ ಇಲ್ಲ. So I think we can close with this.
ಸೌಂಡ್ ಗುಡ್. Yeah. ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. 1 hour ಟೈಮ್ ನಿಮ್ದು ಕೊಟ್ಟಿದ್ದೀರಾ ಇದನ್ನ ಕಲಿಯಕ್ಕೆ, ಇದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ. ಸಾಕಷ್ಟು ಪ್ರಶ್ನೆ ಚಾಟ್ GPT ಬಗ್ಗೆ ಇದೆ. ಸೊ ರಮ್ಯಾ, ವಿ ಕ್ಯಾನ್ ವರ್ಕ್ ಆನ್ ಅನದರ್ ಸೆಷನ್ ಫೋಕಸ್ ಜಸ್ಟ್ ಆನ್ ಚಾಟ್ GPT. ಚಾಟ್ GPT ಬಗ್ಗೆನೆ ಹೆಂಗೆ ಕೆಲಸ ಮಾಡುತ್ತೆ, ಹೆಂಗೆ ಕ್ಲಾಸ್ ರೂಮ್ ಅಲ್ಲಿ ಉಪಯೋಗಿಸ್ಬೋದು, ಟೀಚರ್ಸ್ ಆಗಿ ನೀವು ಹೆಂಗೆ ಉಪಯೋಗಿಸ್ಕೋಬಹುದು, ಮಕ್ಕಳು ಅದನ್ನ ಉಪಯೋಗಿಸ್ತಾರೆ ಅಂದ್ರೆ ಅವರಿಗೆ ಯಾವ ತರ ಉಪಯೋಗಿಸಕ್ಕೆ ಸಹಾಯ ಮಾಡ್ಬೋದು, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಒಂದು ಸೆಷನ್ 1 hour ಸೆಷನ್ ಮಾಡ್ಬೋದು. Sure. Thank you so much. Thanks for your time. Yes, Okay. no problem. Yogesh. Thanks everyone. ಎಲ್ಲರಿಗೂ ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಮೋದ್ ಸರ್. ಸೊ ಇಷ್ಟೊಂದು ಬ್ಯುಸಿ ಇರೋ ಟೈಮಲ್ಲೂ ಕೂಡ ನಮ್ಮೊಂದು ವೆಬಿನಾರ್ ಟೈಮ್ ಮಾಡಿಕೊಂಡು HMC ಗೆ ಇಷ್ಟೊಂದು ಓರಿಯಂಟೇಷನ್ ಮಾಡಿದಾರೆ. ಥ್ಯಾಂಕ್ಸ್ ಲಾಟ್ ಸರ್. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಜಾಯ್ನ್ ಆಗಿರುವಂತಹ ಎಲ್ಲ HMsಗಳು, HM ಸರ್ ಮತ್ತೆ ಮೇಡಮ್ಗೂ ಕೂಡ, ಜೊತೆಗೆ ಜಾಯ್ನ್ ಆಗಿರೋ ಡಿಸ್ಟ್ರಿಕ್ಟ್ ಅಫಿಷಿಯಲ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀವಿ. ಸೊ ಒಂದು ಖುಷಿ ವಿಚಾರ ಅಂದ್ರೆ ಎಷ್ಟೊಂದು ಡಿಸ್ಟ್ರಿಕ್ಟ್ ಅಫಿಷಿಯಲ್ ಆಗಿ HMsಗಳಾಗಿ ಒಂದು ಟೆಕ್ನಾಲಜಿಯನ್ನ ತಿಳ್ಕೊಬೇಕು ಅನ್ನೋದಕ್ಕೆ ತುಂಬಾ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ದಟ್ಸ್ ಲೈಕ್ ಗುಡ್ ಥಿಂಗ್. ಸೊ ನಮ್ಗೆ ಇಷ್ಟೊಂದು ಜನ HMs ಇಷ್ಟೊಂದು ಈ ಒಂದು ವಿಚಾರ ತಿಳ್ಕೋಬೇಕು ಮತ್ತೆ ಹೇಗೆ ಅಪ್ಲೈ ಮಾಡ್ಕೊಂತಾ ಇದೀವಿ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಮತ್ತೆ ಪ್ರಮೋದ್ ಅವ್ರ ಸರ್, ನೀವು ಹೇಳಿದಂತ ಒಂದು ವಿಚಾರ ಹೇಗೆ ಟೆಕ್ನಾಲಜಿ ಮತ್ತೆ ಚೈಲ್ಡ್ ವೆಲ್ ಬೀಯಿಂಗ್ ಅನ್ನೋದು ಕೆಲವೊಂದು ವಿಚಾರ ಕೂಡ ನಮಗೂ ಸ್ವಲ್ಪ ಕಾನ್ಸೆಪ್ಟ್ ಹೊಸದಿತ್ತು, ಬೇರೆಯವ್ರು ಕೂಡ ಹೊಸ ಇತ್ತು. ಆ ಒಂದು ವಿಚಾರ ತುಂಬಾ ಚೆನ್ನಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ILP ಟೀಮ್ ಇಂದ ದೀಕ್ಷಾ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಚಾಟ್ GPT ಲಿಂಕ್ ಕೂಡ ಕಳಿಸಿದ್ದಾರೆ. ಥ್ಯಾಂಕ್ಸ್ ದೀಕ್ಷಾ. ಥ್ಯಾಂಕ್ಸ್ ಟು ILP ಟೀಮ್ ಸರ್. ಸೊ ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ಸ್ ಅಲಾಟ್ ಸರ್. ಸೊ ಎಲ್ಲರಿಗೂ ಜಾಯ್ನ್ ಆಗಿರೋಂತ ಎಲ್ಲರಿಗೂ ಸರ್ ಧನ್ಯವಾದ. ಸರ್ ಲಾಸ್ಟ್ ಒಂದು ಮಾತು HMs ಗಳಿಗೆ ಏನಂದ್ರೆ ಸರ್, ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವೆಬಿನಾರ್ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಕಳಿಸಿದ್ವಿ. ಅದೊಂದು ಫಿಲ್ ಮಾಡಕ್ಕೆ ಮ್ಯಾಕ್ಸಿಮಮ್ 10 minutes ಅಷ್ಟೇ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಏನು ಅಂತಂದ್ರೆ, ನಿಮ್ಮಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಇವತ್ತು ಫಿಲ್ ಮಾಡಿ. ಅದನ್ನ ಫಿಲ್ ಮಾಡ್ಬೇಕಾದ್ರೆ ಏನಾದ್ರು ನಿಮ್ಗೆ ಗೊತ್ತಾಗ್ದಲೇ ಇದ್ರೆ ಅಥವಾ ಏನಾದ್ರು ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ತೊಂದರೆ ಬಂತು ಅಂದ್ರೆ, ಸೊ ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ಪ್ರಶ್ನೆ ಕೇಳ್ಬೋದು. ಜೊತೆಗೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರೋ ಕ್ಲಸ್ಟರ್ ಸಂಸ್ಥೆಯಿಂದ ಆನ್ಗ್ರೌಂಡ್ ಟೀಮ್ ಅವ್ರು ಇದಾರೆ ಕೂಡ, ಅವ್ರಿಗೂ ಕೂಡ ನೀವು ಕಾಲ್ ಮಾಡಿ ಕೇಳೋದು. ದಯವಿಟ್ಟು ಎಲ್ಲರೂ ಕೂಡ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಕಳಿಸ್ಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. So close, sir. We can close. Yeah. Thank you.